ನನಗೆ ಅವಕಾಶ ಕೊಟ್ಟಿದ್ದೀರಾ. ನೆನ್ನೆನೂ ಕೂಡ 2 ದಿನದ ಫೋನ್ ಮಾಡಿ ಆರೋಗ್ಯನೂ ಕೂಡ ವಿಚಾರಿಸಿದ್ದೀರಾ, ಧನ್ಯವಾದಗಳು. ಸ್ವಲ್ಪ ಪರವಾಗಿಲ್ಲ, ಎಲ್ಲರಿಗೂ ಕಾಯಿಲೆ ಆಗಿದೆ, ನನಗೂ ಬಂದಿದೆ. ವೆದರ್ ಚೇಂಜ್ ಆಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಪುಸ್ತಕ ಇಲ್ಲಪ್ಪ. ರಾಜ್ಯದ ವಿಧಾನಮಂಡಲದಲ್ಲಿ ರಾಜ್ಯಪಾಲರ ಭಾಷಣ ನಮ್ಮ ಸಂವಿಧಾನದತ್ತವಾಗಿ ಸ್ವಾತಂತ್ರ್ಯ ಬಂದಾಗಿಂದ ನಡ್ಕೊಂಡ್ಬಂದಿರೋ ಒಂದು ಪದ್ಧತಿ. ಸೊ ನಾವು ಅದನ್ನು ಈ ಪದ್ಧತಿಯನ್ನು ಅನುಸರಿಸ್ಕೊಂಡು ಬಂದಿದ್ದೀರಿ. ಇವತ್ತು ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಸರ್ಕಾರಕ್ಕೆ ನಾನು ಹೇಳುವಂಥದ್ದು, ಅವರ ಪ್ಯಾರಾ 5ರಲ್ಲಿ ಮನ್ರೇಗಾ ಕಾಯ್ದೆ ಖಾತ್ರಿ ಮಾಡಿದ ಉದ್ಯೋಗದ ಖಾತ್ರಿಯ ಹೊಸ ವಿಬಿ ಗ್ರಾಮ್ ಜಿ ಕಾಯ್ದೆ ಕಿತ್ತುಕೊಂಡಿದೆ ಅಂತ ಹಾಕಿದ್ದಾರೆ. ಇಲ್ಲಿ ನಮ್ಮ ಅಧಿಕಾರಿಗಳಿಗೆ ಜ್ಞಾನ ಇಲ್ಲ, ಪರಿಜ್ಞಾನ ಇಲ್ವಾ, ಅಥವಾ ಸರ್ಕಾರನೇ ಹೇಳಿ ಮಾಡಿಸಿದ್ಯಾ? ಕಾಯ್ದೆ ಇರೋದು, ಸುರೇಶ್ ಕುಮಾರ್ ಅವರು, ಕಾಯ್ದೆ ಇರೋದು ವಿಬಿ ಜಿ ರಾಮ್ ಜಿ ಕಾಯ್ದೆ ಇರೋದು, ಕಾಯ್ದೆ ಆಗಿರೋದು ಪಾರ್ಲಿಮೆಂಟಲ್ಲಿ ಕಾಯ್ದೆ ಆಗಿ ರಾಷ್ಟ್ರಪತಿಗಳು ಸೈನ್ ಮಾಡಿದ್ದಾರೆ. ಇಲ್ಲಿ ನೀವು ಬೇಕು ಅಂತ ಹಾಕಿದ್ದೀರಾ ಅಥವಾ ಅಧಿಕಾರಿಗಳು ತಪ್ಪು ಮಾಡಿದಾರ, ಪ್ರಿಂಟಿಂಗ್ ಮಿಸ್ಟೇಕಾ? ಸರ್ಕಾರಕ್ಕೆ ನಾನು ಹೇಳೋದು, ನೀವು ನನ್ನ ಪ್ರಕಾರ ನೀವು ಬೇಕು ಅಂತಾನೆ ಹಾಕಿದ್ದೀರಾ. ನಿಮ್ಗೆ ಯಾಕೆ ಈ ರಾಮನ ಬಗ್ಗೆ ನಿಮ್ಗೆ ವಿರೋಧ? ಕಾಯ್ದೆ ಆಗ್ಬಿಟ್ಟಿದೆ, ನಿಮ್ಗೆ ಇಷ್ಟ ಇದೆಯೋ ಇಷ್ಟ ಇಲ್ಲೋ, ನೀವು ಕಾಯ್ದೆ ತಂದಿದ್ದೀರಾ, ಬೇಕಾದಷ್ಟು ಕಾಯ್ದೆಗಳನ್ನ ತಂದಿದ್ದೀರಾ. ಇಲ್ಲಿ ಕಾಯ್ದೆ ಅದೇ ರೂಪದಲ್ಲೇ ಇದೆ. ನೀವು ಮುಜರಾಯಿ ಅಂದ್ರೆ ಅಲ್ಲಲ್ಲ, ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಜೀವಿಕಾ ಮಿಷನ್ ಗ್ರಾಮೀಣ್ ಆಕ್ಟ್ ಅಂತ, ರಾಮ ಅದಕ್ಕೆ ಸಂಬಂಧ ಇಲ್ಲ ನೋಡಿ. ಇದೆ ಇದು ಅಲ್ಲ ವಿಬಿಜಿ ರಾಮ್ಜಿ ಇರೋದು ಅಲ್ಲ. ನೀವು ಗ್ರಾಮ ಮಾಡ್ಬಿಟ್ಟಿದ್ದೀರಾ, ರಾಮನ್ನ ಗ್ರಾಮ ಮಾಡ್ಬಿಟ್ಟಿದ್ದೀರಾ. ರಾಮ್ ಅಂದ್ರು ಸರ್, ಇಟ್ಸ್ ನಾಟ್ ಎ ರಾಮ. ಶ್ರೀರಾಮನಿಗೂ ಎಲ್ಲದಕ್ಕೂ ದೇವ್ರ ವಿಚಾರ ಯಾಕೆ ಸಂಬಂಧಿಸಿರೋ ಈಗ ಏನಿದೆಯೋ ಅದನ್ನ ನಾನು ಹೇಳಿದ್ದೀನಿ. ಅಶೋಕಣ್ಣ, ಯಾಕೆ ದೇವ್ರ ಹೆಸರು ತಗೊಂಬತ್ತೀರ? ಮತಕ್ ಮುಂಚೆ ಜಿ ರಾಮ್ ಹೆಸರು ಅಲ್ಲ ಅಂತ ಹೇಳವ್ರೆ. ಮಾತಕ್ ಮುಂಚೆ ಎಲ್ಲದಕ್ಕೂ ರಾಜಕಾರಣ ಮಾಡಿದ್ರೆ ಯಾರು ಹೇಳಿದ್ದು? ರಾಮ್ ಅಂತ ಹೇಳಿದ್ದು. ರಾಮ್ ಬಹಳ ಇಂಪಾರ್ಟೆಂಟ್ ಸಭಾಧ್ಯಕ್ಷ. ಶ್ರೀರಾಮಚಂದ್ರನಿಗೂ ಜಿ ರಾಮ್ಜಿ ಸಂಬಂಧ ಇಲ್ಲ ಸಭಾಧ್ಯಕ್ಷ. ಸುಮ್ನೆ ಎಲ್ಲ ಹೇಳಕ್ ಹೋಗ್ಬಾರ್ದು. ಮಾತಕ್ ಮುಂಚೆ ಪೊಲಿಟಿಕ್ಸ್ ದೇವ್ರು ತಗೊಂಬಂದು ಕೊಡ್ಬಾರ್ದು ಸೆಂಟ್ರಲ್. ಅಧ್ಯಕ್ಷರೇ, ಅವ್ರಿಗೆ ಪಾಪ ಪತ್ರಿಕೆಯನ್ನು ಓದಿಲ್ಲ ಅಂತ ಅನಿಸ್ತೈತೆ. ಈ ಕಾಯ್ದೆ ಆದಾಗಿಂದನೂ ಕೂಡ ಕಾಂಗ್ರೆಸ್ಸಿನ ಎಲ್ಲಾ ನಾಯಕರು ಗಾಂಧಿ ತೆಗೆದು ರಾಮ ಯಾಕೆ ಹಾಕದ್ರಿ ಅಂತಾನೆ ಪ್ರೆಸ್ ಮೀಟ್ ಮಾಡಿದ್ದಾರೆ. ಪ್ರೆಸ್ ಮೀಟ್ ನಾನು ಬೇಕಾದ್ರೆ ನನಗೆ 2 ನಿಮಿಷ ಟೈಮ್ ಕೊಟ್ರೆ ಅದನ್ನು ತೋರಿಸ್ಬಿಡ್ತೀನಿ, ಅದನ್ನು ದಾಖಲೆ ತೋರಿಸೋದು ತೋರಿಸ್ತೀನಿ. ನಾನು ಸುಮ್ಮನೆ ಏನು ಮಾತಾಡಲ್ಲ, ನಾನು ಸುಮ್ಮನೆ ಯಾವುದು ಮಾತಾಡೋದೇ ಇಲ್ಲ. ನೀವು ಇಲ್ಲಿ ಈಗಾಗಲೇ ನಿಮಗೆ ಅದ್ರ ಬಗ್ಗೆ ಅಲರ್ಜಿ ಅಂತ ಅನ್ಸುತ್ತೆ. ರಾಮನಗರ ಇತ್ತು, ಬಹಳ ವರ್ಷಗಳಿಂದ ಯಾವ ಪುಣ್ಯಾತ್ಮ ಪ್ರಾರಂಭ ಮಾಡೋದೋ ಗೊತ್ತಿಲ್ಲ. ಈಗ ಮಂಗಳೂರು ಇದೆ, ಉಡುಪಿ ಇದೆ. ರಾಮನಗರ ಜಿಲ್ಲೆ ತೆಗೆದಾಕ್ಬಿಟ್ಟು ಅದನ್ನ ಬೆಂಗಳೂರು ದಕ್ಷಿಣ ಅಂತ ಮಾಡ್ಬಿಟ್ರು. ಅಲ್ಲೇ ಇದೆ, ಅದನ್ನ ತಳ್ಳಿದ್ರ ಮೂಲೆ ಒಳಕ್ಕೆ ಅಷ್ಟೇ, ಮೂಲೆ ಒಳಗೆ ತಳ್ಳಿದೆ ಅಷ್ಟೇ. ಬೆಂಗಳೂರು ಜಿಲ್ಲೆ ಮತ್ತೆ ಯಾಕೆ ಬೆಂಗಳೂರು ದಕ್ಷಿಣ ಯಾಕಂತೀರಾ? ರಾಮನಗರ ಎಲ್ಲ ಸೇರಿ ಬೆಂಗಳೂರು ಜಿಲ್ಲೆ ಅಂತಿತ್ತು. ಅಲ್ಲ, ಬೆಂಗಳೂರು ದಕ್ಷಿಣ ಯಾಕಿಕ್ಕಿದ್ರಿ? ಅದ್ರ ರಾಮನಗರ ಜಿಲ್ಲೆ ಅಂತ ಇದ್ದಿದ್ದು, ರಾಮನಗರ ತಾಲೂಕು ಅಂತ ಅಲ್ಲ ಇದ್ದಿದ್ದು. ರಾಮನಗರ ಜಿಲ್ಲೆ ಇದೆಯಾ? ಈಗಲೂ ಅಲ್ಲೇ ಇದೆ. ಇಲ್ಲ, ರಾಮನಗರ ಜಿಲ್ಲೆ ಇದೆಯಾ? ನಾನ್ ಕೇಳಿದ್ದು ರಾಮನಗರ ಜಿಲ್ಲೆ ಇದೆಯಾ? ಸಭಾಧ್ಯಕ್ಷರೇ, ಈಗ ಅವರೇ ಇನ್ಚಾರ್ಜ್, ಬೆಂಗಳೂರು ಅವರಿದಾಗೆ ತೆಗೆದಿದ್ದು. ಬೆಂಗಳೂರು ನಗರ, ಇದು ರಾಮನಗರ, ಆಮೇಲೆ ಗ್ರಾಮಾಂತರ ಎಲ್ಲ ಸೇರಿ ಬೆಂಗಳೂರು ಜಿಲ್ಲೆ ಅಂತ ಇದ್ದಿದ್ದು. ರಾಮಕೃಷ್ಣ ಹೆಗಡೆ ಅವರು ಅರ್ಬನ್ ಬೇರೆ ಮಾಡಿದ್ರು, ರೂರಲ್ ಬೇರೆ ಮಾಡಿದ್ರು. ಆಮೇಲೆ ಕುಮಾರಸ್ವಾಮಿ ಅವರಿದ್ದಾಗ ರಾಮನಗರ ಜಿಲ್ಲೆ ಆಯಿತು, ಗ್ರಾಮಾಂತರ ಆಯಿತು ಅಲ್ವಾ? ರಾಮನಗರ ಈಗಲೂ ಅಲ್ಲೇ ಇದೆ. ರಾಮನಗರ ಈಗೂ ಅಲ್ಲೇ ಇದೆ.
ರಾಮಲಿಂಗಾರೆಡ್ಡಿ ಅವ್ರಿಗೆ ಯಾಕೋ ಮರು ಜಾಸ್ತಿ ಆದಂಗೆ ಕಾಣಿಸ್ತೈತೆ. ಮೊದಲು ಅಧ್ಯಕ್ಷರೇ, ರಾಮಲಿಂಗಾರೆಡ್ಡಿ ಅಣ್ಣ ಹೆಸರಲ್ಲೇ ರಾಮ ಆಯ್ತಲ್ಲ, ಅದನ್ನ ಹೇಳ್ತಾನೆ. ಏನೋ ಅವ್ರ ಅಪ್ಪ ಇಟ್ಬಿಟ್ಟು ಅವನ ಪುಣ್ಯಾತ್ಮ. 100% ಇಟ್ಕೊಂತ ಇರಲ್ಲ. ಇವರಾದ್ರೂ ಗ್ಯಾರಂಟಿ ಇಟ್ಕೊಂತ ಇರಲ್ಲ. ನಾನು ರಾಮಲಿಂಗಾರೆಡ್ಡಿಗೆ ಕೇಳ್ತೀನಿ, ಫಸ್ಟ್ ಅನೌನ್ಸ್ ಆದಾಗ ಇವ್ರನ್ನ ಜಿಲ್ಲಾ ಇನ್ಚಾರ್ಜ್ ಮಾಡಿದ್ರು, ಇವ್ರನ್ನ ಜಿಲ್ಲೆಗೆ ಇನ್ಚಾರ್ಜ್ ಮಾಡಿದ್ರು. ಆ ಕಾಪಿ ಐತೆ, ನಾನು ಓದ್ತೀನಿ. ಏನಂತ ಹೇಳಿದ್ರೆ, ರಾಮಲಿಂಗಾರೆಡ್ಡಿ ಅವರು ರಾಮನಗರ ಜಿಲ್ಲೆಯ ಉಸ್ತುವಾರಿ ಸಚಿವರು. ಈಗ ಯಾವ ಜಿಲ್ಲೆಯ ಉಸ್ತುವಾರಿ ಸಚಿವರು ಹೇಳಿ? ಈಗ ಯಾವ ಜಿಲ್ಲೆಯ ಉಸ್ತುವಾರಿ ಸಚಿವರು? ರಾಮನಗರ ತಾಲೂಕಿನ ಉಸ್ತುವಾರಿ ಸಚಿವರ ಹೇಳಿ? ಅದನ್ನ ಒಪ್ಕೊಂಬಿಡಿ. ನಾನು ತಾಲೂಕಿಗೆ ಹಾಕ್ಬಿಟ್ಟವ್ರೆ ಅಂತ. ಅದ್ರ ಎಲ್ಲೂ ಹೋಗಿಲ್ಲ, ಮೂಲೆಗುಂಬು ಮಾಡಿದ್ದೀರ ಅಷ್ಟೇ. ಅಂದ್ರೆ ಇವ್ರಿಗೆ ಯಾಕೋ ರಾಮನ ಬಗ್ಗೆ ಆ ಕಂಡ್ರನೇ ಆಗಲ್ಲ ಅಂತ ಅನಿಸ್ತಾ ಐತೆ ನನ್ಗೆಲ್ಲ. ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಅಷ್ಟೇ, ಅವರ ಜೀವನ ಪೂರ್ತಿ ರಘುಪತಿ, ಎಲ್ಲೇ ಹೋದ್ರೂ ಯಾವುದೇ ಕಾರ್ಯಕ್ರಮ ಮಾಡಿದ್ರು ರಘುಪತಿ ರಾಘವ ರಾಜಾರಾಮ್, ಪತಿತ ಪಾವನ ಸೀತಾರಾಮ್, ಈಶ್ವರ ಅಲ್ಲ ತೇರೆ ನಾಮ್, ಅದು ಪರ್ಮನೆಂಟ್ ಆಗಿ ಹೇಳ್ತಾ ಇದ್ರು. ಈಗ ಆ ರಾಮನ ಹೆಸರನ್ನೇ ಯಾಕೆ ನಿಮಗೆ ದ್ವೇಷ ಅಂತ? ರಾಮ ಈ ದೇಶದ ಆದರ್ಶ ಪುರುಷ, ಕೊಟ್ಟ ಮಾತಿಗೆ ತಪ್ಪದೇ ಇರುವಂತವನು. ಕಾಡಲ್ಲಿ ಹೋದಾಗ ಆ ಒಬ್ಬ ಹೆಣ್ಣುಮಗಳು ಕಚ್ಚಿ ಹಣ್ಣನ್ನ, ಎಂಜಲು ಹಣ್ಣನ್ನು ಕೊಟ್ಟರು ಭಕ್ತಿಯಿಂದ ಅದನ್ನ ತೆಗೆದುಕೊಂಡಂಥವನು ರಾಮ. ಶಬರಿಗೆ ಇಲ್ಲಿ ಆ ರಾಮನ ವಿರುದ್ಧನೇ ಕೂಡ ಒಂದು ದ್ವೇಷದ ಭಾವನೆಯನ್ನ ನೀವು ಮಾಡ್ತಾ ಇದ್ದೀರಾ. ನನ್ಗನ್ಸ್ತೈತೆ ಕೇಂದ್ರ ಸರ್ಕಾರದ ಮೇಲೆ ಪದೇ 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 ಯಾವುದೇ ರಾಜ್ಯಗಳನ್ನ ನಾನು ನೋಡಿಲ್ಲ. ಇದುವರೆಗೂ 18 ನಿರ್ಣಯಗಳನ್ನ ಮಂಡಿಸಿದ್ದೀರ. 18 ನಿರ್ಣಯಗಳು. ಇನ್ನು ಒಂದು 19ನೇ ನಿರ್ಣಯನೂ ಕೂಡ ನಾಳೆ ನಾಡ್ದು ಮಂಡಿಸಕ್ಕೆ ಹೋಗ್ತಾ ಇದ್ದೀರ. ಕಾಲು ಕೆರೆದು ಜಗಳಕ್ಕೆ ಹೋಗ್ತಾ ಇದ್ದೀರ. ಅವಶ್ಯಕತೆ ಇದೆಯಾ? ರಾಜ್ಯದ ಅಭಿವೃದ್ಧಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟೊಟ್ಟಿಗೆ ಕೆಲಸ ಮಾಡಿದಾಗ ಮಾತ್ರ ರಾಜ್ಯದ ಅಭಿವೃದ್ಧಿ ಆಗ್ತೈತೆ. ಹಿಂದೆ SM ಕೃಷ್ಣ ಅವರಿದ್ರು, ಅವರು ಕಾಂಗ್ರೆಸ್ಸಿನ ಪ್ರಭಾವಿ ನಾಯಕರು. ಪರಮೇಶ್ವರ ಬಹಳ ಅವ್ರ ಜೊತೆ ಇದ್ದವರು, SM ಕೃಷ್ಣ ಅವ್ರ ಜೊತೆ. ಎಂದಾದರೂ ದ್ವೇಷ ಮಾಡ್ಕೊಂಡಿದ್ದೀರಾ? ಮೆಟ್ರೋ ಬಂತು ಅವರ ಕಾಲದಲ್ಲೇ, ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂತು. ಸೌಹಾರ್ದತೆಯಿಂದ ನಡ್ಕೊಂಡಾಗ ಬೆನಿಫಿಟ್ ಜಾಸ್ತಿ. ಕಾಲ್ ಕೆರೆದ ಜಗಳ ಆಡೋದ್ರಿಂದ ನಿಮ್ಗೇನು ಆಗಲ್ಲ ಅಂತ ಅನ್ಸುತ್ತೆ. ಅಧ್ಯಕ್ಷರೇ, ಇವತ್ತು ತಾವು ತಮ್ಮ ರಾಜ್ಯಪಾಲರ ಭಾಷಣದಲ್ಲಿ 46ನೇ ಪುಟ 122ನೇ ಪ್ಯಾರದಲ್ಲಿ ತಾವು ಸಂವಿಧಾನ ಬಗ್ಗೆ ಹೇಳಿದ್ದೀರ. ನೀವು ಸಂವಿಧಾನದ ಆಶಯಗಳ ಬಗ್ಗೆ ಮಾತಾಡಿದ್ದೀರ. ಇಲ್ಲಿ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚಿಸಿದ ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ನಾವು ಕೆಲಸ ಮಾಡ್ತೀರಿ ಅಂತ ಹೇಳಿದ್ದೀರ ನೀವು. ಅಧ್ಯಕ್ಷರೇ, ನೀವು ಈ ಸಂವಿಧಾನದ ಅಡಿಯಲ್ಲಿ ನಡೆಯೋದಾಗಿದ್ದರೆ, ಅವ್ರು ಯಾರೋ ಅನಂತಕುಮಾರ್ ಹೆಗಡೆ ಒಬ್ಬರು ಒಂದು ಏನೋ ಸಂವಿಧಾನವನ್ನು ಏನೋ ಬದಲಾವಣೆ ಮಾಡ್ತೀನಿ ಅಂತ ಅವ್ರು ಆ ಅರ್ಥದಲ್ಲಿ ಹೇಳಲೇ ಇಲ್ಲ. ಆದರೆ ನೀವು ಅದನ್ನೇ ದೊಡ್ಡ ಪ್ರಚಾರ ಮಾಡಿಬಿಟ್ರಿ. ಇವತ್ತು ನೀವು ಸಂವಿಧಾನದ ಬಗ್ಗೆ ಮಾತಾಡ್ತೀರಲ್ಲ, ನೀವು ಸಂವಿಧಾನನ ಎಷ್ಟು ಬಾರಿ ತಿದ್ದುಪಡಿ ಮಾಡಿದ್ದೀರಾ? ನೀವು ದೇಶದಲ್ಲಿ ಆಡಳಿತ ಮಾಡಿದಂಥವ್ರು ಜವಾಹರ್ಲಾಲ್ ನೆಹರು ಅವರು 17 ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿದ್ದಾರೆ. ಇಂದಿರಾ ಗಾಂಧಿಯವರು 29 ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿದ್ದಾರೆ. ರಾಜೀವ್ ಗಾಂಧಿಯವರು 10 ಬಾರಿ ಮಾಡಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ ಅವರು ಎಷ್ಟು ಮಾಡಿದ್ದಾರೆ ಅಂತ ಹೇಳಿದ್ರೆ 72 ಬಾರಿ ಈ ಸಂವಿಧಾನವನ್ನ ತಿದ್ದುಪಡಿ ಮಾಡಿದ್ದಾರೆ. 72 ಬಾರಿ. ಬರ್ತೀನಿ ಅಲ್ಲಿಗೆ. ನೀವು ಕೇಳ್ತೀರಾ ಪರಮೇಶ್ವರ್ ಅವರೇ, ಅಲ್ಲಿಗೂ ಬರ್ತೀನಿ ನಾನು. ಆಮೇಲೆ ಅವರು ಕೇಳಿದ್ರು, ಅಟಲ್ ಬಿಹಾರಿ ವಾಜಪೇಯಿ ಅವರು 14 ಬಾರಿ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು 8 ಬಾರಿ ಮಾಡಿದ್ದಾರೆ. ಅಂದ್ರೆ ನೀವು 72 ಬಾರಿ ಮಾಡಿದವರು. ನೀವು ಸಂವಿಧಾನವನ್ನ 72 ಬಾರಿ ತಿದ್ದುಪಡಿ ಮಾಡಿದವರು. ಶಾಬಾನು ಪ್ರಕರಣದ ಎಷ್ಟು ವರ್ಷನ ಆಗ್ಲಿ, ಯಾವ್ದಾವುದು
ನೀವು ತಿದ್ದುಪಡಿನೇ ಬೇರೆ, ಬದಲಾವಣೆ ಶಾಬಾನು ಪ್ರಕರಣ ಸಂವಿಧಾನನೇ ಕೋರ್ಟ್ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತು. ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತು ಶಾಬಾನು ಪ್ರಕರಣದಲ್ಲಿ ಮೂಲೆ ಗುಂಪು ಕಟ್ಬಿಟ್ರಿ. ಅಂದ್ರೆ ನೀವು ಯಾವ್ಯಾವ ಬದಲಾವಣೆಯನ್ನ ನೀವು ಮಾಡಿದ್ದೀರಾ, ನೀವು 72 ಬಾರಿ ಬದಲಾವಣೆ ಮಾಡಿಬಿಟ್ಟು ನರೇಂದ್ರ ಮೋದಿ ಅವರು 8 ಬಾರಿ ಅದನ್ನು ಮೀಸಲಾತಿಯನ್ನ ಮುಂದುವರಿಸುವಂತ ಒಂದು ವಿಧೇಯಕ ಇರ್ಬೋದು, ತಲಾಕ್ ವಿಧೇಯಕ, 370 ಆರ್ಟಿಕಲ್, ಕಾಶ್ಮೀರ ನಮ್ಮದು ಅಂತ ಹೇಳುವಂತ ಆರ್ಟಿಕಲ್, ಇದನ್ನ ನರೇಂದ್ರ ಮೋದಿ ಅವರು ಮಾಡಿದ್ರು. ನೀವು 72 ಬಾರಿ ಸಂವಿಧಾನವನ್ನ ತಿದ್ದುಪಡಿ ಮಾಡಿಬಿಟ್ಟು ಈಗ ತಾವು ಹೇಳ್ತಾ ಇದ್ದೀರಾ ಸಂವಿಧಾನದ ಪರವಾಗಿದ್ದೀರಿ ಅಂತ. ನಾನು ಸಣ್ಣ 2 ಉದಾಹರಣೆಗಳನ್ನು ಕೊಡ್ತೀನಿ ಅಧ್ಯಕ್ಷರೇ. ತಾವು ಸ್ವತಃ ಪರಮೇಶ್ವರ್ ಅವರು, ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ರೆಕಾರ್ಡಲ್ಲಿ ಬಂದಿರೋದು ಹೇಳ್ತಾ ಇದ್ದೀನಿ. ಭಾರತೀಯರಿಗೆ ಎಲ್ಲದರಲ್ಲೂ ದೇವರನ್ನ ಕಾಣುವ ಅಭ್ಯಾಸವಿದೆ. ಜವಾಹರ್ಲಾಲ್ ನೆಹರು, ಭಾರತೀಯರಿಗೆ ಎಲ್ಲದರಲ್ಲೂ ದೇವರನ್ನು ಕಾಣುವ ಅಭ್ಯಾಸವಿದೆ. ನೀವು ಸಂವಿಧಾನವನ್ನು ಕೊಲ್ಲಬೇಕಾದರೆ ಅದನ್ನು ಪರಮ ಪವಿತ್ರವಾಗಿ ಮಾಡಿ. ಆದರೆ ಸಂವಿಧಾನವು ನಿರಂತರವಾಗಿರಬೇಕೆಂದರೆ ಅದನ್ನು ಯಾವಾಗಲೂ ನಾವು ಬದಲಾಯಿಸುತ್ತಿರಬೇಕು ಅಂತ ಸನ್ಮಾನ್ಯ ಗೌರವಾನ್ವಿತ ಜವಾಹರ್ಲಾಲ್ ನೆಹರು ಹೇಳಿರೋದು ಒಂದು ಕೋಟು. ಬಹುಶಃ ಬಾಬಾ ಸಾಹೇಬರು ಬದುಕಿದ್ದಾಗೆ ಕಾಂಗ್ರೆಸ್ ಅವರು ಅವರಿಗೆ ಗೌರವ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅವರು ಬದುಕಿದ್ರು ಆಗ, ಈ ಸಂವಿಧಾನ ತಿದ್ದುಪಡಿ ಆದಾಗ. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನನ್ನ ಹತ್ರ ಪುಸ್ತಕನೂ ತಂದಿದ್ದೀನಿ, ಅಲ್ಲಿ ತೋರಿಸ್ತೀನಿ ನಿಮ್ಗೆ. ಒಮ್ಮೆ ಹೇಳ್ತಾರೆ, ನಿಮ್ಗೆ ಅದು ಓದಿದ್ದೀರಾ ಅಂತ, ನಾನೇ ಸಂವಿಧಾನವನ್ನು ಸುಟ್ಟು ಬಿಡುತ್ತೇನೆ. ಅಂಬೇಡ್ಕರ್ ಒಂದ್ಸರಿ ಹೇಳಿದ್ದಾರೆ. ಇದೆಲ್ಲ ಆದಾಗ ಮನಸ್ಸಿಗೆ ನೋವಾಗಿ ನಾನೇ ಸಂವಿಧಾನವನ್ನು ಸುಟ್ಟಾಕ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಅದಾದ್ಮೇಲೆ 1955 ಮಾರ್ಚ್ 15ರಂದು ಸಂಸತ್ತಲ್ಲಿ ಕಲಾಪ ನಡೀತದೆ. ಅದರಲ್ಲಿ ಡಾಕ್ಟರ್ ಅನೂಪ್ ಸಿಂಗ್ ಇದನ್ನ ಪ್ರಶ್ನೆ ಮಾಡ್ತಾರೆ. ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಪ್ರಶ್ನೆ ಮಾಡ್ತಾರೆ, ನೀವು ಸಂವಿಧಾನನೇ ಸುಟ್ಟಾಕ್ತೀನಿ ಅಂದ್ರಲ್ಲ. ಅವಾಗ ಅವ್ರು ಹೇಳ್ತಾರೆ, ತಾವು ಆಗ ತರಾತುರಿಯಲ್ಲಿ ನಾನು ಅದರ ಕಾರಣವನ್ನು ತಿಳಿಸಿರಲಿಲ್ಲ. ತರಾತುರಿ ಇತ್ತು, ಅದಕ್ಕೆ ಕಾರಣ ನಾನು ತಿಳಿಸಿರಲಿಲ್ಲ. ಈಗ ಇವರು ಕೇಳಿರುವರೆಂದು ನನಗೆ ಅವಕಾಶ ಸಿಕ್ಕಿದೆ, ಆಪರ್ಚುನಿಟಿ ಇದೆ. ನಾವು ದೇವಸ್ಥಾನಗಳನ್ನು, ಅವ್ರು ಹೇಳಿರೋದು ಅಂಬೇಡ್ಕರ್, ನಾವು ದೇವಸ್ಥಾನಗಳನ್ನು ದೇವರು ಬರಲಿ ನೆಲೆಸಲಿ ಎಂದು ಕಟ್ಟಿದ್ದೇವೆ. ಆದರೆ ದೇವರನ್ನು ಪ್ರತಿಷ್ಠಾಪಿಸುವ ಮೊದಲೇ ಪಿಚಾಚಿಗಳು ಒಕ್ಕರಿಸಿ ಕೂತಾಗ ದೇವಸ್ಥಾನವನ್ನು ಕೆಡವದೆ ಮತ್ತೇನು ಮಾಡಲು ಸಾಧ್ಯ? ಅಂಬೇಡ್ಕರ್. ನಮಗೆ ಅಸುರ ಶಕ್ತಿಗಳು ಕೂರುವುದು ಬೇಕಿಲ್ಲ, ದೇವರು ಬಂದು ನೆಲೆಸಬೇಕೆಂಬುದು ನಮ್ಮಿಚ್ಛೆ. ಅದೇ ಕಾರಣಕ್ಕೆ ನಾನು ಸಂವಿಧಾನವನ್ನು ಸುಡುತ್ತೇನೆ ಎಂದು ಹೇಳಿದ್ದೆ ಅಂತ ಹೇಳಿ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಇದು ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನದ ಬಗ್ಗೆ ಹೇಳಿರುವಂತ ಮಾತು. ಇನ್ನು ಮಹಾತ್ಮ ಗಾಂಧೀಜಿಯವರು ಹೆಸರನ್ನ ತೆಗೆದುಹಾಕಿದ್ದೀರಿ ಅಂತ ಈಗ ಪುಸ್ತಕದಲ್ಲಿ ತೋರಿಸಿದ್ದೀರಾ. ಅದೇ 12 ಪೇಜ್ ಬರೆದಿದ್ರು. ಮಹಾತ್ಮ ಗಾಂಧೀಜಿ ವಿಚಾರವಾಗಿ ಸಂಬಂಧಪಟ್ಟ 12 ಪೇಜ್ ಬರೆದಿದ್ದೀರ. ಗಾಂಧಿ ಹೆಸರು ತೆಗೆದಿದ್ದೀರಾ, ರಾಮ್ ಹೆಸರನ್ನ ಸೇರಿಸಿದ್ದೀರಾ. ಆಕ್ಚುಲಿ ಗಾಂಧೀಜಿಯವರ ಪೂರ್ತಿ ಹೆಸರು ಮಹಾತ್ಮ ಗಾಂಧೀಜಿಯವರು ಮೋಹನದಾಸ ಕರಮಚಂದ್ರ ಗಾಂಧಿ ಅವ್ರ ಪೂರ್ತಿ ಹೆಸರು. ಇವರು ಅದನ್ನ ಆ ಗಾಂಧಿನ ಅದು ಬಿಟ್ಬಿಟ್ರು, ಮೋಹನದಾಸ ಕರ್ಮಚಂದ್ರ ಬಿಟ್ಬಿಟ್ರು, ಆ ಗಾಂಧಿನ ಮಾತ್ರ ತಗೊಂಡ್ರು ಇವರು. ಗಾಂಧಿನ ತಗೊಂಡು ಇವರು ನಕಲಿ ಗಾಂಧಿಗಳು ಉತ್ಪತ್ತಿ ಆಗೋದ್ರು. ನಕಲಿ ಗಾಂಧಿಗಳು ಸಂಬಂಧನೇ ಇಲ್ಲ ಅವ್ರಿಗೂ ಉತ್ಪತ್ತಿ ಆದ್ರು. ನಾನು ಕೇಳಕ್ ಇಷ್ಟಪಡ್ತೀನಿ, ಪರಮೇಶ್ವರ್ಗೂ ಕೇಳ್ತೀನಿ, ರಾಮಲಿಂಗಾರೆಡ್ಡಿ ಯಾಕೋ ಎದ್ದೆದ್ದು ಕೇಳ್ತಾರೆ ಇವತ್ತು, ಅದಕ್ಕೆ ಕೇಳ್ತೀನಿ, ಎಷ್ಟು ಗಾಂಧಿ ಹೆಸರಿಟ್ಟಿದ್ದೀರಾ ಹೇಳಿ? ಎಷ್ಟು ಈ ದೇಶದಲ್ಲಿ ನೀವು ಏನೇನು ಯೋಜನೆಗಳು ತಂದಿದ್ದೀರಾ? ಇಲ್ಲಪ್ಪ, ನೀವು ಏನೇನು ಯೋಜನೆಗಳನ್ನ ತಂದಿದ್ದೀರಾ? ಆ ಯೋಜನೆಗಳಿಗೆ ಎಷ್ಟಕ್ಕೆ ಗಾಂಧಿ ಹೆಸರಿಟ್ಟಿದ್ದೀರಾ?
ಹೇಳಿ, ಎಷ್ಟು ತಂದಿಟ್ಟಿದ್ದೀರಾ ಹೇಳಿ. ಕೇಂದ್ರಕ್ಕೆ ಹೋಗಿ, ಯಾವುದೇ ತಾಲೂಕು ಕೇಂದ್ರಕ್ಕೆ ಹೋಗಿ, ದೇಶದ ಎಲ್ಲ ಭಾಗದಲ್ಲೂ ಗಾಂಧೀಜಿಯವರ ಹೆಸರಲ್ಲಿ ಲೇಔಟ್ಗಳು, ರಸ್ತೆಗಳು, ಸ್ಟ್ಯಾಚ್ಯೂಗಳು, ಬರೀ ನಮ್ಮ ದೇಶ ಅಲ್ಲ, ಪ್ರಪಂಚದ ನೂರಾರು ದೇಶಗಳಲ್ಲಿ ಮಹಾತ್ಮ ಗಾಂಧೀಜಿ. ಹೇಳ್ತೀನಿ ಈಗ ಅದನ್ನೇ ನೀವು ಕೇಳಲಿ ಅಂತಾನೆ ಎದ್ದಿದ್ದು ಒಳ್ಳೇದಾಯ್ತು. ಗಾಂಧೀಜಿ ಅಂತ ಏನೇನು ಹೆಸರು ಇಟ್ಟಿದ್ದಾರೆ ಅಂತ ಹೇಳಿದ್ರು. 4 ಹೆಸರು ಅವ್ರ ಬಾಯಲ್ಲಿ ಬರಲಿಲ್ಲ. ಅಲ್ಲಿಟ್ಟಿದ್ದೀನಿ, ಇಲ್ಲಿಟ್ಟಿದ್ದೀನಿ, ಅಲ್ಲಿಟ್ಟಿದ್ದೀನಿ ಅಂತ ಹೇಳಿದ್ರಿ. ಬರಲಿಲ್ಲ, 4 ಹೆಸರು ಬರಲಿಲ್ಲ. ಅಧ್ಯಕ್ಷರೇ, ನಾನು ಒಂದು ಹೇಳ್ತೀನಿ. ನಮ್ಮ ಈ ಗಾಂಧಿ ಹೆಸರಲ್ಲಿ ಏನೇನು ಅನ್ಯಾಯ ಮಾಡಿದಾರೋ ಅದನ್ನ ಆಮೇಲೆ ಹೇಳ್ತೀನಿ ನಾನು. ಆದರೆ ನೀವು ಇಂದಿರಾ ಗಾಂಧಿ ಫ್ಯಾಮಿಲಿಯಲ್ಲಿ ನೀವು ಇಟ್ಟಿರೋ ಹೆಸರುಗಳು ಅಂದ್ರೆ ಒಂದಲ್ಲ, ಇದು ಡಬಲ್ ಪೇಜ್ ಮಾಡ್ಕೊಂಬಿಟ್ಟಿದ್ರಿ. ಇದೇ ಏನಾನ ಮಾಡ್ಕೊಂಡಿದ್ರೆ ಇನ್ನೂ ಜಾಸ್ತಿ ಓಡೋದು, ಇವರು ಡಬಲ್ ಹೋಗೋದು. ಬೇಡ, ನಮ್ಮ ಅಧ್ಯಕ್ಷರು ಪಾಪ ನನ್ನ ಆರೋಗ್ಯ ಎಲ್ಲ ವಿಚಾರಿಸ್ಕೊಂಡು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಅಧ್ಯಕ್ಷರವರು ನೀವು ಎಷ್ಟಿಟ್ಟಿದ್ದೀರಾ? ಸುಮ್ಮನೆ 4-5 ಓದ್ತೀನಿ ಅಷ್ಟೇ, ನಾನೇನು ಜಾಸ್ತಿ ಓದಲ್ಲ. ಓದ್ರೆ ಬೇಜಾರು ಮಾಡ್ಕೊಂತೀನಿ. ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುತ್ ಯೋಜನೆ, ರಾಜೀವ್ ಗಾಂಧಿ ಕುಡಿಯುವ ನೀರಿನ ಮಿಷನ್, ರಾಜೀವ್ ಗಾಂಧಿ ರಾಷ್ಟ್ರೀಯ ಶಿಶು ವಿಹಾರ, ರಾಜೀವ್ ಗಾಂಧಿ ಉದ್ಯಮ ಮಿತ್ರ, ಇಂದಿರಾ ಆವಾಸ್ ಯೋಜನೆ, ಇಂದಿರಾ ರಾಷ್ಟ್ರೀಯ ವೃದ್ಧಾಪ್ಯ ಪಿಂಚಣಿ, ಜವಾಹರ್ಲಾಲ್ ನೆಹರು ನಗರ ನವೀಕರಣ, ಜವಾಹರ್ಲಾಲ್ ನೆಹರು ರೋಜ್ಗಾರ್ ಯೋಜನೆ, ರಾಜೀವ್ ಗಾಂಧಿ ಶ್ರಮಿಕ್ ಕಲ್ಯಾಣ್, ಇಂದಿರಾ ಗಾಂಧಿ ಕಾಲುವೆ ಯೋಜನೆ, ಕಾಲುವೆಗೂ, ರಾಜೀವ್ ಗಾಂಧಿ ಶಿಲ್ಪ ಸ್ವಾಸ್ಥ್ಯ ಬಿಮಾ ಯೋಜನೆ, ರಾಜೀವ್ ಗಾಂಧಿ ಪುನರ್ ವಸತಿ ಪ್ಯಾಕೇಜ್, ರಾಜೀವ್ ಗಾಂಧಿ ಸಾಮಾಜಿಕ ಭದ್ರತೆ, ರಾಜೀವ್ ಗಾಂಧಿ ಪ್ರಾಥಮಿಕ ಶಿಕ್ಷಣ, ರಾಜೀವ್ ಗಾಂಧಿ ಮಿಷನ್ ಅಂಡ್ ಫುಡ್ ಸೆಕ್ಯೂರಿಟಿ, ರಾಜೀವ್ ಗಾಂಧಿ ಮಿಷನ್ ಸಮುದಾಯ ಆರೋಗ್ಯ ಕೇಂದ್ರ, ಈ ತರ ಹಿಂಗೆ ಹೋಗ್ತಾ ಇದ್ದೀನಿ. ಇನ್ನು ಇದು ಇಂದಿರಾ ಗಾಂಧಿ ಮಹಿಳಾ ರಕ್ಷಣಾ ಯೋಜನೆ, ಇಂದಿರಾ ಗಾಂಧಿ ಪ್ರತಿಷ್ಠಾ, ಇಂದಿರಾ ಗಾಂಧಿ ಪಥ ಯೋಜನೆ, ಇಂದಿರಾ ಗಾಂಧಿ ವೃದ್ಧ ಭೂಮಿ ಜಟಾಜೂರಿ ಅನುದಾನ ಯೋಜನೆ, ಇಂದಿರಾ ಗಾಂಧಿ ನಹಾರ ಯೋಜನೆ, ಇನ್ನು ಹಂಗೆ ಬೇಕಾದಷ್ಟು ಮಧ್ಯದ ಬಿಟ್ಬಿಡ್ತೀನಿ. ರಾಜೀವ್ ಗಾಂಧಿ ವಿವಿ ಒಲಿಂಪಿಕ್ ಮುಂಬೈ, ರಾಜೀವ್ ಗಾಂಧಿ ಬೀಚ್ ಬಾಲ್ ಕಬಡ್ಡಿ, ರಾಜೀವ್ ಗಾಂಧಿ ಕೊನೆಗೆ ಬಂತು ನಾಗರಹೊಳೆಗೂ ರಾಜೀವ್ ಗಾಂಧಿಗೆ ಏನು ಸಂಬಂಧ? ನಾಗರಹೊಳೆ ಅದು ಪ್ರಾಚೀನ ಕಾಲದಿಂದ ಬಂದಿದ್ದು. ನಾಗರಹೊಳೆ ಅಭಯಾರಣ್ಯ ಅಂತ ಇತ್ತು, ನಾವೆಲ್ಲ ಅಲ್ಲೇ ಇವತ್ತು ಅದೇ ಹೆಸರು ಕರೆಯೋದು. ಅಲ್ಲಿ ನಾನು ನೋಡಿದ್ರೆ ಬೋರ್ಡ್ ನೋಡಿದ್ರೆ, ಮೊನ್ನೆ ನಾನು ಹೋಗ್ತೀನಿ ಟ್ರೆಕ್ಕಿಂಗ್ ಹೋಗೋ ಅಭ್ಯಾಸ, ನಾನು ಹೋಗ್ತೀನಿ, ಅದಕ್ಕೂ ರಾಜೀವ್ ಗಾಂಧಿ ಅಭಯಾರಣ್ಯ ಅಂತ ಹೇಳ್ತಾರೆ. ರಾಜೀವ್ ಗಾಂಧಿ ಅಭಯಾರಣ್ಯದಾಗ ಕೆಲಸ ಏನು ಮಾಡ್ತಾರಪ್ಪ? ಏನು ಮಾಡ್ತಾರೆ ಅಭಯಾರಣ್ಯದಲ್ಲಿ? ಆದರೆ ರಾಜೀವ್ ಗಾಂಧಿ ಇದು ಈ ತರ ಇಂದಿರಾ ಗಾಂಧಿ ಕಣ್ಣಿನ ಆಸ್ಪತ್ರೆ ಸಂಶೋಧನೆ ಕೇಂದ್ರ, ಇಂದಿರಾ ಗಾಂಧಿ ಆಸ್ಪತ್ರೆ ಶಿಮ್ಲಾ, ಆಮೇಲೆ ಜವಾಹರ್ಲಾಲ್ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣ, ಜವಾಹರ್ಲಾಲ್ ನೆಹರು ಕ್ಯಾನ್ಸರ್ ಆಸ್ಪತ್ರೆ, ಜವಾಹರ್ಲಾಲ್ ನೆಹರು ವೈದ್ಯಕೀಯ ಕಾಲೇಜು, ಜವಾಹರ್ಲಾಲ್ ಹೋಮಿಯೋಪಥಿಕ್, ನೆಹರು ವಿಜ್ಞಾನ ಕೇಂದ್ರ, ಪಂಡಿತ್ ಜವಾಹರ್ಲಾಲ್ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಹೋಮಿಯೋಪಥಿಕ್ ಮೆಡಿಕಲ್ ಸೈನ್ಸ್, ಈ ತರ ರಾಜೀವ್ ಗಾಂಧಿ ಸ್ಮಾರಕ ಉಪನ್ಯಾಸ, ರಾಜೀವ್ ಗಾಂಧಿ ಅಕ್ಷಯ, ಒಂದೇನು ಹೆಮ್ಮೆ ರಾಜೀವ್ ಗಾಂಧಿ ಸಾಧನೆಗಳು ಕಾಂಗ್ರೆಸ್ ಇದೆ ಅಲ್ಲ, ಗ್ರಂಥಾಲಯ ಹೆಮ್ಮೆ ಸಮಾಧಾನ. ಇಂದಿರಾ ಗಾಂಧಿ ಅಷ್ಟುದ್ದ ಪಟ್ಟಿಗಳ ಸಾಧನೆನ ಕಾಂಗ್ರೆಸ್ ಅಶೋಕಣ್ಣ ಓದ್ತಾವ್ರೆ. ಇಂದಿರಾ ಗಾಂಧಿ ಸಾಗರ ಅಣೆಕಟ್ಟು ನಾಗ್ಪುರ, ಇಂದಿರಾ ಗಾಂಧಿ ಕ್ರೀಡಾಂಗಣ ಶಿಮ್ಲಾ, ನೆಹರು ಚೌಕ, ನೆಹರು ಸ್ಟ್ರೀಟ್, ನೆಹರು ನಗರ, ನೆಹರು ನಗರ ಪುಣೆ. ಇಷ್ಟು ನಮ್ಮ ಪಕ್ಷದ ಅಭಿವೃದ್ಧಿ ಯೋಜನೆಗಳನ್ನ ರಾಜ್ಯದ ಜನತೆಗೆ ತಿಳಿಸಿದ ಅಶೋಕಣ್ಣಗೆ ಅಭಿನಂದನೆ ಸಲ್ಲಿಸ್ತೀನಿ. ಸಭಾಧ್ಯಕ್ಷ ನಮ್ಮ ಅಭಿವೃದ್ಧಿ ಯೋಜನೆಗಳನ್ನು ಚನ್ನಸಭಾ ಕೂತ್ಕೊಳ್ಳಿ ನೀವೆಲ್ಲ. ಸಭಾಧ್ಯಕ್ಷ ಮಹಾತ್ಮ ಗಾಂಧಿ ಹೆಸರಿಟ್ಟಿರೋದು 1 ನಿಮಿಷ ಟೈಮ್ ಗಾಂಧಿಯಲ್ಲಿ ಹೇಳ್ರಿ.
ಸುರೇಶ ಮಹಾತ್ಮ ಗಾಂಧಿ ರೂರಲ್ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಮುಖ್ಯಮಂತ್ರಿ ಸಭಾಧ್ಯಕ್ಷರೇ ಮತ್ತೆ ಹೇಳಿ. ಮಹಾತ್ಮ ಗಾಂಧಿ ಹೆಸರು ಏನೇನ್ ಇಟ್ಟವ್ರೆ ಅಂತ ಅಶೋಕಣ್ಣ ಲಿಸ್ಟ್ ತಂದವ್ರೆ. ಎಲ್ಲಿ ಮಹಾತ್ಮ ಗಾಂಧಿ ಹೆಸರು ಇಲ್ಲೇ ನೀನ್ ಮೊಬೈಲ್ ಇಟ್ಕೊಂಡು ಹೇಳ್ಬೇಡ, ಬರ್ಕೊಂಬ ಅದನ್ನು ಕರೆಕ್ಟ್ ಬಂದ್ ಮಾತಾಡು. ಈಗ ನಾನು ಆದ್ಮೇಲೆ ನಿಮ್ಗೆ ಅವಕಾಶ ಇದ್ದೇ ಇದೆ. ಸ್ವರಾಜ್ಯ ಇಂಟರ್ಪೆಲ್ ಮಾಡಬೇಡ. ಅಧ್ಯಕ್ಷರೇ, ಮಹಾತ್ಮ ಗಾಂಧಿ ಬಂಕರ್ ಭೀಮಾ ಯೋಜನಾ, ಸ್ವಚ್ಛ ಭಾರತ್ ಮಿಷನ್ ಸಭಾಧ್ಯಕ್ಷರೇ, ಗ್ರಾಮ ಪಂಚಾಯತ್ ರೀನೇಮಿಂಗ್ ಮನ್ರೇಗಾ ಸಭಾಧ್ಯಕ್ಷರೇ, ಮಹಾತ್ಮ ಗಾಂಧಿ ಸೂಪರ್ ಥರ್ಮಲ್ 445 ಐತೆ ಹೇಳಪ್ಪ. ಗಾಂಧಿ ಮಹಾತ್ಮ ಗಾಂಧಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್, ಮಹಾತ್ಮ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಇಂಡಸ್ಟ್ರಿಯಲೈಸೇಷನ್, ನಮ್ಮ ಸರ್ಕಾರದ ಕೊಡುಗೆಗಳು ಈಗ ನೀವು ಯಾಕೆ ಮಾತಾಡ್ತೀರಿ? ಸುರೇಶ, ಅವ್ರು ಮಾತಾಡೋ ಕೇಳಿದ್ರು ಎಷ್ಟಿದೆ ಹೇಳಿ ಅಂತ ಹೇಳಿ ಅದನ್ನು ಹೇಳ್ತಾರೆ. ಆಯ್ತು, ಮಾತಾಡಲ್ಲ. ನಾನು ಮಾತಾಡಿದ್ಮೇಲೆ ಅವರು ಉತ್ತರ ಕೊಡುವಾಗ ಹೇಳಿ, ಸಂತೋಷ ಆಗ್ತೈತೆ. ಉತ್ತರ ಕೊಡುವಾಗ ಹೇಳಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಅವರು ಒಂದು ಪಟ್ಟಿ ಮಾಡ್ಕೊಂಬರ್ಲಿ, ಒಂದು ಪಟ್ಟಿ ಮಾಡ್ಕೊಂಬರ್ಲಿ. ಸುರೇಶ್ ಹೇಳಿದ್ದಾರೆ ಸ್ಮೃತಿ ದರ್ಶನ್ ತುಂಬಾ ಇದೆ ಈಗ. ಗಾಂಧಿ ಗ್ರಾಮ ವೇಟ್ 1 ಸೆಕೆಂಡ್. ಮಹಾತ್ಮ ಗಾಂಧಿ ಸುರೇಶ್ ಕುಮಾರ್ ಅವರೇ, ರೂರಲ್ ಎನರ್ಜಿ ಅಂಡ್ ಡೆವಲಪ್ಮೆಂಟ್ ಸಭಾಧ್ಯಕ್ಷರೇ, ಇನ್ನೂರು ಲೈನ್ ಸಭಾಧ್ಯಕ್ಷರೇ, 5 ನಿಮಿಷ ಆಯ್ತು 1 ಸೆಕೆಂಡ್. ತಾವೇ ಬಂದವರಲ್ಲ, ನಾವು ಏನೋ ಸ್ವಲ್ಪ ಓದ್ಕೊಂಡಿದ್ದೀವಿ ಬಿಡಿ. ನಗರಾಭಿವೃದ್ಧಿ ನಾವು ಸಚಿವರು ಸ್ವಲ್ಪ ಆಯ್ತು, ನಾವು ಹೇಳಿದ್ದೇವೆ ಈಗ. ಇವಾಗ ಅಶೋಕಣ್ಣ ಒಂದು ಲಿಸ್ಟ್ ತಂದವ್ರೆ, ಅಷ್ಟೇ ಲಿಸ್ಟ್ ಕೊಡ್ತೀನಿ ಏನೇನಿದೆ ಅಂತ ಇದೆ. ಒಂದು 10 ನಿಮಿಷ ಟೈಮ್ ಕೊಟ್ರೆ ಹೋಗಿ ಆಯ್ತು, ಸಭಾಧ್ಯಕ್ಷರೇ. ಸುರೇಶ್ ಅವರೇ, ಸಭಾಧ್ಯಕ್ಷ ಇದು ಸೆಂಟ್ರಲ್ ಗೌರ್ಮೆಂಟ್ ಇವರು ರಾಜೀವ್ ಗಾಂಧಿ, ಸಭಾಧ್ಯಕ್ಷರೇ, ಇಂದಿರಾ ಗಾಂಧಿ, ಸಂಜಯ್ ಗಾಂಧಿ ಇದೆಲ್ಲ ಲಿಸ್ಟ್ ಅವ್ರು ಮಹಾತ್ಮ ನಾನು ಮಹಾತ್ಮ ಗಾಂಧಿ ನಿಮಿಷ. ನಾನು ಮೋಹನ್ ದಾಸ್, ಬೆಂಗಳೂರು ಕರಮ್ಚಂದ್ ಗಾಂಧಿ, ಈಗ ಒಂದು ನಿಮಿಷ 5 ಕಾರ್ಪೊರೇಷನ್ ಮಾಡಿದ್ರು. 5 ಕಾರ್ಪೊರೇಷನ್ ಬೆಂಗಳೂರು ಸೆಂಟ್ರಲ್ ಕಾರ್ಪೊರೇಷನ್ ಗಾಂಧಿನಗರ ಕಾನ್ಸ್ಟಿಟ್ಯೂನ್ಸಿ ಇದೆ. ಗಾಂಧಿನಗರ ಅನ್ನೋ ವಾರ್ಡ್ ಅನ್ನ ಹೆಸರು ಚೇಂಜ್ ಮಾಡಿ ನೆಹರು ನಗರ ಮಾಡಿದ್ದಾರೆ. ಇದು ಯಾವ ರೀತಿ ನ್ಯಾಯ? ಏನ್ ವಾರ್ಡ್ ಹೆಸರ ಸರ್? ಗಾಂಧಿ ಹತ್ರ ಬೇರೆ ವಾರ್ಡ್ ಇದೆ ಸರ್. ನೆಹರು ಬೇರೆ ವಾರ್ಡ್ ಇದೆ ಸಭಾಧ್ಯಕ್ಷ. ಇದು ನಿಮಗೆ ಚರ್ಚೆ ಮಾಡೋಣ. ಬೇರೆ ವಾರ್ಡು ಮಹಾತ್ಮ ಗಾಂಧಿ ಸಭಾಧ್ಯಕ್ಷರೇ, ಲಿಸ್ಟ್ ಇದೆ. ನಾವು ತಂದಿದ್ದೀವಿ ಅಂತ ಇನ್ನೂ ಇದಾವೆ. ರಾಜ್ಯದ ಜನತೆ ಗೊತ್ತಾಯ್ತಲ್ಲ ಸಭಾಧ್ಯಕ್ಷರೇ. ಸಿಎಂ ಅಷ್ಟು ರಿಪ್ಲೈ ಇಲ್ಲೇ ಇಲ್ಲ. ಸಿಎಂ ರಿಪ್ಲೈ ಮಾಡ್ತಾರೆ, ಮುಗಿಸ್ಲಿ ಬೇಗ. ಇನ್ನೊಂದು 50 ತಗೊಂಡು ಹೋಗಿ 100 ತಗೊಂಬ. ಓಕೆ ಸುರೇಶ್, ಓಕೆ, ಲೆಟ್ ಅಸ್ ನಾಟ್ ಡಿಸ್ಟರ್ಬ್. ಜಾಸ್ತಿ ಇದೆ, ಅದು ಕೂತ್ಕೊಳ್ಳಿ ಈಗ. ಮಾಹಿತಿ ನಾನು ಸಚಿವರು ಸೆಂಟ್ರಲ್ ಗವರ್ಮೆಂಟ್. ಸುರೇಶ್ ಕುಮಾರ್ ಸರ್, ಇಸ್ ಅ ಸೆಂಟ್ರಲ್ ಗವರ್ಮೆಂಟ್. ಆಯ್ತು, ಅವರಿಂದ ಬಂದಿರುವಂತದ್ದು ಹೆಸರುಗಳು. ನಾನು ತಪ್ಪು ಮಾಹಿತಿ ಕೊಡ್ತಾ ಇಲ್ಲ. ಆಯ್ತು, ಕೊಡ್ಲಿಲ್ಲ. ಮೋಹನ್ ದಾಸ್, ಕರಮ್ಚಂದ್ ಗಾಂಧಿ ಹೆಸರಲ್ಲಿ ಈ ದೇಶದಲ್ಲಿ ಯಾವ ಫ್ಯಾಕ್ಟರಿ ಇದಾವೆ, ಯಾವ ಯೂನಿವರ್ಸಿಟೀಸ್ ಇದಾವೆ, ಯಾವ್ಯಾವ ಪ್ರಾಜೆಕ್ಟ್ಸ್ ಇದಾವೆ, ಇವೆಲ್ಲ ಲಕ್ಷಾಂತರ ಲಿಸ್ಟ್ ಮಾಡಿ ಕೊಡ್ತೀವಿ. ಸುರೇಶ್, ಈ ದೇಶದ ವಹಿವಾಟು ಆಗ್ಬೇಕಂದ್ರೆ ಗಾಂಧಿ ಬೇಕು. ದೇಶದ ವಹಿವಾಟಿಗೆ ಗಾಂಧಿ ನೋಟೇ ನೋಟಲ್ ಇದಾರೆ ಅಂತ ಒಂದು ಹೇಳಿಕೆ ಹೈಜಾಕ್ ಮಾಡ್ಬಿಟ್ಟಿದ್ದೀರಾ. ಈಗ 1 ಸೆಕೆಂಡ್. ಈಗ ನೋಡಿ, ಹೈಜಾಕ್ ಮಾಡ್ಬಿಟ್ಟಿದ್ದೀರಾ. ಚರ್ಚೆ ಮಾಡಿ. ಈಗ ಯಾಕಂತ ಹೇಳಿದ್ರೆ 12 ಗಂಟೆಗೆ ಸಿಎಂ ಅವರು ಬಂದು ಉತ್ತರ ಕೊಡ್ಲಿಕ್ಕಿದೆ. ಈಗ ಪ್ರತಿಪಕ್ಷ ನಾಯಕರು ಮಾತಾಡುವಾಗಲೇ ನೀವೆಷ್ಟು ಮಾಡಿ ಹೇಳಿ ಅಂತ ಹೇಳಿದ್ರು. ಆ ಇಂಟ್ರೆಸ್ಟ್ ನಲ್ಲಿ ಅವರು ಒಂದು ಗೂಗಲ್ ನೋಡಿದ್ರು. ಈಗ ಲಿಸ್ಟ್ ಸಿಗ್ತದೆ, ನೋಡಿದ್ರೆ ನಾವು ಹೇಳಬೇಕಲ್ಲ. ಈಗ ಆಯ್ತು, ಈಗ ಮುಂದೆ ಹೋಗಿ. ಈಗ ಆಮೇಲೆ ಹೇಳು ಲಾಸ್ಟ್ ಅಲ್ಲಿ. ಎಸ್, ಕರೆಕ್ಟ್. ಸನ್ಮಾನ್ಯ ಅಧ್ಯಕ್ಷರೇ, ಕಾಂಟ್ ಡೈವರ್ಟ್. ಈಗ ಗಾಂಧೀಜಿ ಬಗ್ಗೆ ಏನ್ ಪ್ರೀತಿ ಇದೆ, ವಿಶ್ವಾಸ ಇದೆ, ಅದನ್ನ ತೋರಿಸಿದ್ದೀನಿ ನಾನು ಅವ್ರಿಗೆ. ಅದಕ್ಕಿಂತ ಅವರ ವಂಶ ಆಡಳಿತದಲ್ಲಿ 454 ಹೆಸರುಗಳು ಬಂದಿದೆ, ಅವರ ಮನೆತನದ ಹೆಸರುಗಳು. ಅದನ್ನ ಅಲ್ಲಿಗೆ ಬಿಡ್ತೀನಿ ನಾನು. ಅವರೇ ರಾಜ್ಯದ ಜನ ತೀರ್ಮಾನ ಮಾಡ್ಕೊಂಡ್ಲಿ. ನಾನು ಕೊಟ್ಟಿದ್ದೀನಿ ಪಟ್ಟಿ. ರಾಜ್ಯದ ಜನ ತೀರ್ಮಾನ, ಅಲ್ಟಿಮೇಟ್ ಆಗಿ ಜನ ತೀರ್ಮಾನ ಮಾಡೋರು. ರಾಜ್ಯದ ಜನ ತೀರ್ಮಾನ ಮಾಡಲಿ ಯಾರಿಗೆ
ಪ್ರಾಮುಖ್ಯತೆಯನ್ನು ಯಾರು ಕೊಟ್ಟಿದ್ದಾರೆ ಅಂತ. ಅಧ್ಯಕ್ಷರೇ, ನೀವು ಮತ್ತೆ ಬಡ್ಜೆಟ್ ಮುಗಿಸ್ತೀನಲ್ಲಿ ಅದನ್ನು 87ರಲ್ಲಿ ಆರ್ಥಿಕ ಶಿಸ್ತನ್ನು ಕಾಪಾಡುವ ನಿಟ್ಟಿನಲ್ಲಿ ಗುತ್ತಿಗೆ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕ ತರಲು ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್ ಮಾಡ್ಯೂಲ್ ಮಾಡಿದೆ ಅಂತ ಹೇಳಿದ್ದಾರೆ. ಅಂದರೆ ಕಾಂಟ್ರಾಕ್ಟರ್ಗಳಿಗೆ ನಾವು ಒಳ್ಳೇದು ಮಾಡ್ತಾ ಇದ್ದೀನಿ ಅನ್ನೋ ವಿಚಾರಗಳನ್ನು ಪ್ರಸ್ತಾವ ಮಾಡಿದ್ದಾರೆ ಅಧ್ಯಕ್ಷ. 2.5 ವರ್ಷದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಕಾಂಟ್ರಾಕ್ಟರ್ಗಳು ಮೂರು ಬಾರಿ ಪ್ರೆಸ್ ಮೀಟ್ ಮಾಡಿದ್ದಾರೆ. 3 ಪಾರ್ಟಿ ಪ್ರೆಸ್ ಮೀಟ್ ಮಾಡಿ ಲಂಚ ಹೆಂಗ್ ತಗೊಂತಾರೆ ಅನ್ನೋದನ್ನ ಬಿಡಿಸಿ ಹೇಳಿದ್ದಾರೆ. ನಮ್ಮ ಸರ್ಕಾರದ ಮೇಲೂ ಹಂಗಂದ್ಬಿಟ್ಟು ನಮ್ಮ ಮಾಡಿಲ್ಲ ಅಂತಲ್ಲ, ನಮ್ಮ ಸರ್ಕಾರದ ಮೇಲೂ 1 ಬಾರಿ ಪ್ರೆಸ್ ಮೀಟ್ ಮಾಡಿದ್ರು. ಕೆಂಪಣ್ಣ ಅನ್ನೋರು ನಮ್ಮ ಸರ್ಕಾರ ಕೊನೆ 6 ತಿಂಗಳಿದ್ದಾಗ 40% ಕಮಿಷನ್ನು ಅಂತ ಹೇಳ್ಬಿಟ್ಟು ಪ್ರೆಸ್ ಮೀಟ್ ಮಾಡಿದ್ರು. ಅವಾಗ ನಾನು ನೋಡಿದೆ, ಏನು ಕೆಂಪಣ್ಣ ದಿನನಿತ್ಯ ಪಾಪ CM ಅವರು ವಿರೋಧ ಪಕ್ಷದ ನಾಯಕರಾಗ ದಿನ ಕರ್ಸ್ಕೊಂತ ಇದ್ರು ಕೆಂಪಣ್ಣನ 40% ಕಮಿಷನ್. ಪಾಪ ಅವ್ನು ಸತ್ತಾಗ ಅವ್ರು ಹೋಗಲೇ ಇಲ್ಲ, ಯಾರು ಹೋಗ್ಲಿಲ್ಲ, ಒಬ್ಬರು ಹೋಗ್ಲಿಲ್ಲ. CM ಅಂತೂ ನೋಡಕ್ಕೂ ಹೋಗ್ಲಿಲ್ಲ. ಅದ್ರ ಮೇಲೇನೆ ಪೋಸ್ಟ್ ಅಂಟಿಸಿ 40% ಸರ್ಕಾರ ಅಂತೇಳಿ ನಮ್ಮ ಮೇಲೆ ಆಪಾದನೆ ಮಾಡಿದ್ರು. ನಿಮ್ಮ ಮೇಲೆ ಈಗ 3 ಪ್ರೆಸ್ ಮೀಟ್ ಮಾಡಿದ್ದಾರೆ. 3 ಪ್ರೆಸ್ ಮೀಟ್ ಮಾಡಿದ್ದಾರೆ ನಿಮ್ಮ ಮೇಲೆ. ಅವರು ಮಧ್ಯವರ್ತಿಗಳ ಹಾವಳಿ, ಅವ್ರ ಪ್ರೆಸ್ ಮೀಟ್ ಅಲ್ಲಿ ಮಧ್ಯವರ್ತಿಗಳ ಹಾವಳಿ, ಹಿಂದಿನ ಸರ್ಕಾರಕ್ಕಿಂತ ದುಪ್ಪಟ್ಟು ಕಮಿಷನ್ ಕಿತ್ತುಕೊಳ್ಳಲಾಗುತ್ತಿದೆ. ಪರಿಸ್ಥಿತಿ ನೆಟ್ಟಗಾಗಿದ್ದರೆ ನಾವು ಕಾಂಗ್ರೆಸ್ ಹೈಕಮಾಂಡ್ ದೂರು ನೀಡಲಾಗುವುದು. ರಾಜ್ಯದ ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ಹೆಚ್ಚಾಗಿದೆ. ಅವರು ಹಣ ಬಿಡುಗಡೆಗೆ ಕಮಿಷನ್ ನೀಡಬೇಕು, ಅದರ ಪ್ರಮಾಣವು ಡಬಲ್ ಔಟ್ ಇದೆ. 40% ಇದ್ದಿದ್ದು 80% ಆಗಿದೆ ಅಂತ. 80% ಕಮಿಷನ್, ಇನ್ನು 20% ಕೆಲಸ ಅಷ್ಟೇ. ಇಷ್ಟಾದರೂ ಸುಮ್ಮನಾಗದೆ ಸಚಿವರು ನಮ್ಮನ್ನು ಕರೆದು ಸಭೆ ನಡೆಸಿದರೆ ಭ್ರಷ್ಟಾಚಾರದ ಎಲ್ಲ ಮಾಹಿತಿಯನ್ನು ನೀಡುತ್ತೇನೆ ಅಂತ ಅವರು ಹೇಳಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಅವ್ರು ಬರೆದಿರೋದು ಕೆಲವು ಮಾತ್ರ ಪೂರ್ತಿ ಓದಿದ್ರೆ ಅರ್ಧ ಗಂಟೆ ಆಗುತ್ತೆ. ಸುಮ್ಮನೆ 2 ಲೈನ್ ಓದ್ತೀನಿ ಅಷ್ಟೇ. ನಮ್ಮ ಸುರೇಶ್ ಫ್ರೆಂಡ್ದು, ಸುರೇಶ್ದು ಆಯ್ತಾ ಇದ್ರಲ್ಲಿ, ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಗೌರವ ಅಧ್ಯಕ್ಷರು ಜಗನ್ನಾಥ್, ಕೃಷ್ಣಾರೆಡ್ಡಿ ಕಾರ್ಯಾಧ್ಯಕ್ಷರು, ಅವರು ಬರೆದಿದ್ದಾರೆ. ಬೇರೆ ಯಾವುದೇ ಇಲಾಖೆಯ ಜ್ಯೇಷ್ಠತೆ ಪಾಲಿಸುತ್ತಿಲ್ವ? ನಗರಾಭಿವೃದ್ಧಿ ಇಲಾಖೆ, ಸುರೇಶಣ್ಣ, ನಗರಾಭಿವೃದ್ಧಿ ಇಲಾಖೆಯಲ್ಲಿ ಮಧ್ಯವರ್ತಿಗಳೇ ಇಲಾಖೆಯ ಚಟುವಟಿಕೆಗಳನ್ನು ಅವರ ಖಾಸಗಿ ಕಚೇರಿಯಲ್ಲಿ ನಡೆಸುತ್ತಿದ್ದಾರೆ. ಅಫಿಷಿಯಲ್ ಲೆಟರ್ ಇದು, ಅಫಿಷಿಯಲ್. ಇದು ತಮ್ಮ ಗಮನಕ್ಕೆ ಬಾರದೆ ಟೆಂಡರ್ ಅನುಮೋದನೆ ಹಾಗೂ ಹಣ ಬಿಡುಗಡೆಯ ವ್ಯವಸ್ಥೆಗೆ ಹಿಂದಿನ ಸರ್ಕಾರಕ್ಕಿಂತ ಅಸ್ತವ್ಯಸ್ತವಾಗಿದೆ ಎಂದು ತಿಳಿಸಲು ಸಂಘವು ವಿಷಾದ ವ್ಯಕ್ತ ಮಾಡ್ತದೆ. ಹಣ ಬಿಡುಗಡೆ ಹಾಗೂ ಇತರ ಸಮಸ್ಯೆಗಳನ್ನು ನಾವು ಗೌರವಾನ್ವಿತ ರಾಜ್ಯಪಾಲರು, ಗೌರವಾನ್ವಿತ ಹಿರಿಯರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮತ್ತು ಭಾರತ ಸರ್ಕಾರದ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ತಿಳಿಸಲು ಸಭೆ ಒಕ್ಕರಿನಿಂದ ತೀರ್ಮಾನ ಮಾಡಲಾಗಿದೆ. ಅವರು ಅಂದ್ರೆ ಎಲ್ಲಿಗೆ ಮುಟ್ಕಂತು ನಿಮ್ದು? ರಾಹುಲ್ ಗಾಂಧಿವರೆಗೂ ಹೊರಟೋಯ್ತು. ರಾಹುಲ್ ಗಾಂಧಿವರೆಗೂ ಕಮಿಷನ್ ಕಂಪ್ಲೇಂಟ್ ಹೋಯ್ತು. ನಮ್ಮದು ಬಿಡಿ 40% ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದ ನಾಯಕರವರೆಗೂ ಹೋಗಿತ್ತು ಅಷ್ಟೇ ನಮ್ದು. ನಿಮ್ದು ಎಲ್ಲಿವರೆಗೂ ಹೊರಟು? ರಾಹುಲ್ ಗಾಂಧಿವರೆಗೂ ಹೊರಟೋಯ್ತು ಕಮಿಷನ್. ಇನ್ನು BS ಸುರೇಶ್ ಅವರು ನಗರಾಭಿವೃದ್ಧಿ ಯೋಜನೆ, ನಮ್ಮ ಇಲಾಖೆಯಲ್ಲಿ ಮಧ್ಯವರ್ತಿಗಳೇ ಇಲಾಖೆಯ ಚಟುವಟಿಕೆಯನ್ನು ಅವರ ಖಾಸಗಿ ಕಚೇರಿಯಲ್ಲಿ ನಡೆಸುತ್ತಾರೆ. ಇದು ತಮ್ಮ ಗಮನಕ್ಕೆ ಬಾರದೆ ಟೆಂಡರ್ ಅನುಮೋದನೆ ಹಾಗೂ ಹಣ ಬಿಡುಗಡೆ ವ್ಯವಸ್ಥೆ ಎಲ್ಲನೂ ಕೂಡ ಮನೆಗಳಲ್ಲಿ ನಡೆಯುತ್ತೆ. ಅವ್ರ ಹೆಸರು ಹೇಳಿದ್ದಾರೆ, ನಾನು ಹೇಳಲ್ಲ. ರಾಜಾಜಿನಗರ,
RT ನಗರ ಎಲ್ಲ ಅಫಿಷಿಯಲ್ ಆಗಿ ಕೊಟ್ಟಿರೋದು, ಇದೇನು ಮುಚ್ಚುಮರೆ ಏನಿಲ್ಲ ಇದರಲ್ಲಿ. ಈ ಕಾಪಿನ ಆಗಲೇ ಲೋಕಾಯುಕ್ತಕ್ಕೆ ಎಲ್ಲ ಕಡೆನೂ ಹೋಗ್ತಿದೆ. ಅಫಿಷಿಯಲ್ ಲೆಟರ್ನ ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ. ಇದು ಹೊರ ರಾಜ್ಯದ ಬಲಾಢ್ಯ ಗುತ್ತಿಗೆದಾರರು ಪಾರದರ್ಶಕ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿಕೊಂಡು ಮಂತ್ರಿಮಂಡಲದ ಅನುಮೋದನೆ ಪಡೆದು ಪ್ಯಾಕೇಜುಗಳು ಟೆಂಡರ್ಗಳನ್ನು ಪಡೆಯುತ್ತಿದ್ದಾರೆ. ಇದರಿಂದ ಕರ್ನಾಟಕ ರಾಜ್ಯದ ಸಣ್ಣ ಮತ್ತು ಮಧ್ಯಮ ಗುತ್ತಿಗೆದಾರರಿಗೆ ಅನಾನುಕೂಲವಾಗುತ್ತದೆ ಎಂದು ತಮ್ಮ ಗಮನಕ್ಕೆ ತರುತ್ತಿದ್ದೇನೆ. ಅಂದರೆ ಎಲ್ಲ ಆಂಧ್ರದವರು ಪ್ಯಾಕೇಜ್ ಮಾಡ್ತಾರೆ, 400 ಕೋಟಿ 200 ಕೋಟಿ ಹಂಗೆಲ್ಲ. ಆ ಥರ ಪ್ಯಾಕೇಜ್ ಏನೋ ಮಾಡಿದ್ರೆ ಇಲ್ಲಿ ಕನ್ನಡಿಗರಿಗೆ ಯಾರಿಗೂ ಸಿಗೋದೇ ಇಲ್ಲ. ನೀವು ಅಲ್ಲೇ ಪ್ಯಾಕೇಜ್ ಮಾಡಿ ಎಲ್ಲ ಆಂಧ್ರದವ್ರಿಗೆ ಕೊಟ್ಟರೆ ನಮಗೆ ಅನ್ಯಾಯ ಆಗುತ್ತೆ ಅಂತ ಡೈರೆಕ್ಟಾಗಿ ಇಲಾಖೆ ಮೇಲೆ ಆಪಾದನೆ ಮಾಡಿದ್ದಾರೆ. ಹಳೆಯ ಬಿಲ್ಲುಗಳು ಹಣ ಬಿಡುಗಡೆ ಸಮಯದಲ್ಲಿ ಹಿಂದಿನ ಸರ್ಕಾರಕ್ಕಿಂತ ಹೆಚ್ಚು ಕಮಿಷನ್ ಪಡೆಯುತ್ತಿದ್ದಾರೆ ಎಂದು ತಿಳಿಸಲು ರಾಜ್ಯದ ಸಂಘವು ವಿಷಾದ ವ್ಯಕ್ತಪಡಿಸುತ್ತಿದೆ. ಈ ವಿಷಯವನ್ನು ತಮಗೆ ಹಲವಾರು ಬಾರಿ ತಿಳಿಸಿದ್ದರೂ ತಾವು ಪರಿಗಣನೆಗೆ ತೆಗೆದುಕೊಂಡಿರುವುದಿಲ್ಲ. ಡಬಲ್ ಕಮಿಷನ್ 40% ಅಂತ ನೀವೇ ಹೇಳಿದ್ದು, 80% ಕಮಿಷನ್ ಅಂತ ಅಫಿಷಿಯಲ್ ಲೆಟರ್ ಬರೆದಿದ್ದಾರೆ. ಈಗ ನಾವು ಮುಷ್ಕರ ಮಾಡುವುದು ಬಿಟ್ಟು ಬೇರೆ ನಮಗೆ ದಾರಿ ಇಲ್ಲ. ತಾವು ತುರ್ತಾಗಿ ಸಭೆ ಕರೆಯದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ನಾವು ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸಲು ತೀರ್ಮಾನವನ್ನು ಮಾಡಿದ್ದೇವೆ. ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ 31 ಜಿಲ್ಲೆಗಳು 31. ನಮ್ದು ಯಾರೋ ಕೆಂಪಣ್ಣ ಹೇಳಿದ್ಕೆ ತಕ ಅಂತ ಕುಣಿದ್ಬಿಟ್ರು ಎಲ್ಲರೂ. 12 ಕಾರ್ಪೊರೇಷನ್ ಸಭಾಧ್ಯಕ್ಷ 31 ಜಿಲ್ಲೆಯಲ್ಲಿ ಬಂತು. ಮತ್ತೆ ನೋಡುವ ಸರ್, ನನಗೆ ಬರೋದೇ 12 ಸರ್. 12 ಕಾರ್ಪೊರೇಷನ್ ಅಲ್ಲೇ ಕೆಲಸ ಬರೋದು. ಸುರೇಶ್ 31 ಜಿಲ್ಲೆಯಲ್ಲಿ ಬಂದ ತಪ್ಪು ಮಾಹಿತಿ. ನಾನು ಯಾಕೆ ನಾನು ನಿನ್ಗೆ ನಾನು ಹೇಳಿದಲ್ಲ ಈಗ ನಗರಾಭಿವೃದ್ಧಿ ನಾನು ನಿನ್ಗೆ ಹೇಳದ ನನಗೆ ಹೇಳಿದೆ. ಈಗ ಸೇರಿದಂತೆ ಅಲ್ಲ ಅಶೋಕಣ್ಣ, ನಗರಾಭಿವೃದ್ಧಿ ಇಲಾಖೆ ಒಂದೇ ಓದ್ತಾವ್ರೆ. ನನ್ಗೆ ಅರ್ಥ ಆಗ್ತಾ ಇಲ್ಲ. ನಿಮಗೆ 11 ಕಾರ್ಪೊರೇಷನ್ ಬಂದಿರಬಹುದು, ಆದ್ರೆ ನಿಮ್ ಕೈವಾಡ 31 ಜಿಲ್ಲೆಲಿದೆ. ಯಾಕೆ ಪಕ್ಕದ ಮಹಾರಾಷ್ಟ್ರ ಅಂತ ನಿಮ್ ಸಾಮರ್ಥ್ಯ ಹೇಳಿದ್ದು, ತಮಿಳುನಾಡು ನಿಮ್ ಸಾಮರ್ಥ್ಯ ಉಲ್ಲೇಖ ಮಾಡಿದ್ದು, ನಿಮ್ ಸಾಮರ್ಥ್ಯ ನಿಮಗೆ ಬೇಜಾರು ಅಶೋಕಣ್ಣ ಯು ವೆರಿ ಸೀನಿಯರ್. ಇದು ಗಾಳಿಲಿ ಗುಂಡೊಡೆಯುವಂಥದ್ದು ಆಗಬಾರ್ದು ಅಶೋಕಣ್ಣ. ನನ್ ಬರೋದೇ ಸರ್ ನಾನು ಅದಲ್ಲ ಸರ್, ನಾನು ಐ ಡೋಂಟ್ ಅಲ್ಲಿಗೂ ಬರ್ತೀನಿ. ಆಲ್ ರೈಟ್ಸ್ ಟು ಸ್ಪೀಕ್ ಸರ್. ಅಶೋಕಣ್ಣನಿಗೆ ಅಧಿಕಾರ ಇದೆ ಮಾತಾಡ್ಲಿ. ಅದು ಅಶೋಕಣ್ಣ ಹೇಳಿದಲ್ಲ 31 ಜಿಲ್ಲೆಗಳಲ್ಲಿ ಅಂತ. ನನಗೆ ಬರೋದೇ 12 ಕಾರ್ಪೊರೇಷನ್ನು. ಇನ್ನು ಯಾವುದು ಕೆಲಸ ಸ್ಟಾರ್ಟ್ ಮಾಡಿಲ್ಲ ಸಭಾಧ್ಯಕ್ಷರೇ, ಯಾವುದು ಟೆಂಡರ್ ಫೈನಲ್ ಆಗಿಲ್ಲ. ಆಗ್ಲೇನೆ ಅವ್ರು ಆಮೇಲೆ ಆ ದುಡ್ಡು ಹೇಳಿದ್ರಲ್ಲ ಸಭಾಧ್ಯಕ್ಷ ಅಶೋಕಣ್ಣ, ಅದು MGNY 1 ಇನ್ನೂ ದುಡ್ಡೇ ರಿಲೀಸ್ ಆಗಿಲ್ಲ. ಅದಕ್ಕೆ ಮಾನ್ಯ ಆ ದುಡ್ಡು ಕೊಡೋದು ಬಂದಿಲ್ಲ, ಇನ್ನೂ ದುಡ್ಡು ರಿಲೀಸು ಆಗಿಲ್ಲ. ಅವ್ರು ಯಾಕೆ ಅಶೋಕಣ್ಣ ಈ ಮೋಸ್ಟ್ಲಿ ನಾನು ಇಷ್ಟೊತ್ತು ಮಾತಾಡಿದೆ ಅಂತ ನನ್ನ ಮೇಲೆ ಸ್ವಲ್ಪ ಜಾಸ್ತಿ ಪ್ರೀತಿ ನನ್ನ ಹೆಸರು ತಗತ್ತವ್ರೆ ಅನಿಸ್ತುತ್ತೆ. ನನ್ಗೇನು ಬೇಜಾರಿಲ್ಲ ಅಶೋಕಣ್ಣ. ಆದರೆ 31 ಜಿಲ್ಲೆಗಳಿಗೂ ನನ್ನ ಸಂಬಂಧ ಇಲ್ಲ. ಇದು ಯಾವುದು ಮುಂಚೆ ಯಾವುದೋ ಹೇಳಿದ್ರಲ್ಲ ಅದಕ್ಕೂ ನಮ್ಮ ಸಂಬಂಧ ಇಲ್ಲ ಸಭಾಧ್ಯಕ್ಷರೇ. ಯಾರು ಅವ್ರು ಕುತ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರೆ ಅದಕ್ಕೆ ನಾನು ಆನ್ಸರ್ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಅಂತ ನಾನು ಬಹಳ ಗೌರವಯುತವಾಗಿ ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೀನಿ ಸಭಾಧ್ಯಕ್ಷರೇ. ಅಣ್ಣ, ನೀವು ಮಹಾತ್ಮ ಗಾಂಧೀಜಿ ಹೆಸರು ಒಮ್ಮೆ ನಾನು ಈಲ್ಡ್ ಆಗಿಲ್ಲ ಅಧ್ಯಕ್ಷರೇ. ನಾನು ಮೊದಲು ಓದಿದ್ದು ಸುರೇಶ್ದು, ಫಸ್ಟ್ ಓದಿದ್ದು ಸುರೇಶ್ದು, ಎರಡನೇದು ಓದಿದ್ದು ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿ. ಅದರಲ್ಲಿ 31 ಜಿಲ್ಲೆದು ಅದರಲ್ಲಿ ಬಂದಿದೆ. ಇದರಲ್ಲಿ ಹಾಕಿ ಅದನ್ನು ಓದ್ಬಿಡ್ಲಾ? ಇನ್ನ ಟೈಮ್ ತಗೊಂತೈತೆ. ಓದು ಅಂದ್ರೆ ಓದ್ತೀನಿ ಅದನ್ನು ಪೂರ್ತಿ ಎಲ್ಲ ಅದರಲ್ಲಿ ಬರೆದಿದ್ದಾರೆ. ಎಲ್ಲ ಇಲಾಖೆದು ಬರೆದಿದ್ದಾರೆ. ಜಲಸಂಪನ್ಮೂಲ, RDPR, ಸಣ್ಣ ನೀರಾವರಿ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ, ವಸತಿ ಮತ್ತು ಕಾರ್ಮಿಕ ಇಲಾಖೆ, BBMP ಎಲ್ಲ ಇಲಾಖೆದು ಬರೆದಿದ್ದಾರೆ. ಅದು ಎರಡನೇ. ಅವರು ನಿನಗೊಂದು ಪತ್ರ ಬರೆದಿದ್ದಾರೆ ಪ್ರೀತಿಯಿಂದ. ಅದಾದ ಮೇಲೆ ಮುಖ್ಯಮಂತ್ರಿಗೊಂದು ಲವ್ ಲೆಟರ್ ಬರೆದಿದ್ದಾರೆ. ಎರಡು ಪತ್ರ. ಒಂದು ಪತ್ರ
ಅದರಿಂದ ಇಲ್ಲಿ ಅವ್ರು ಹೇಳಿರೋವಂಥದ್ದು ತಾವು ಹೇಳಿದ್ರಿ ಗಾಳಿ ಬೈರ್ತಿ ಅವ್ರು ಹೇಳಿದ್ರು ಗಾಳಿಯಲ್ಲಿ ಗುಂಡೊಡಿತಿದ್ದೀರಾ. ಮತ್ತೆ ಪ್ರೆಸ್ಸಲ್ಲೂ ಹೇಳಿದ್ರು ಸಾಕ್ಷಿ ಇಟ್ಟು ಆಪಾದನೆ ಮಾಡ್ಬೇಕಂತೆ. ಸಾಕ್ಷಿ ಕೊಟ್ಟು ಆಪಾದನೆ. ನೀವು 40% ನಮ್ಮ ಮೇಲೆ ಮಾಡಿದ್ರಲ್ಲ, ಅವಾಗ ಯಾವ ಸಾಕ್ಷಿ ಕೊಟ್ಟಿದ್ದೇಣ ನೀನು? ಹೇಳು. ನಮ್ಮ ಮೇಲೆ ಪೋಸ್ಟ್ ಅಂಟಿಸಿದ್ರಲ್ಲ, ಪೇ CM 40% ಅಂತ, ಅವಾಗ ಯಾವ ಸಾಕ್ಷಿ ಕೊಟ್ಟಿದ್ರಿ ನೀವು? ಈಗ ಮಾತ್ರ ನೀವು ಸಾಕ್ಷಿ ಕೇಳ್ತೀರಲ್ಲ, ಅವಾಗ ಜ್ಞಾನ ಇರಲಿಲ್ವ ನಿಮ್ಗೆ ಸಾಕ್ಷಿ ಕೇಳಬೇಕು ಅಂತ? ಇವಾಗ ಅಫಿಷಿಯಲ್ ಲೆಟರ್ ಅವತ್ತು ಕೆಂಪಣ್ಣ ಬರೆದಿದ್ರು, ಈಗ ಮತ್ತೆ ಒಬ್ಬ ಅಧ್ಯಕ್ಷ ಬರೆದಿದ್ದಾರೆ, ಪದೇ 3 ಬಾರಿ ಬರೆದಿದ್ದಾರೆ. ನಾನು ಹೇಳ್ತೀನಿ ನಿಮ್ಗೆ, ನಾವು ಟ್ರಾನ್ಸ್ಪರೆಂಟ್ ಇದರಲ್ಲಿ ಹೇಳಿದಿರ ಪುಸ್ತಕದಲ್ಲಿ, ನಾವು ಟ್ರಾನ್ಸ್ಪರೆಂಟ್ ಅಂತ ಹೇಳಿದಿರ. ಟ್ರಾನ್ಸ್ಪರೆಂಟ್ ಅಂದ್ರೆ ಅಫಿಷಿಯಲ್ ಆಗಿ ಕೊಟ್ಟವರಲ್ಲ ಲೆಟ್ರು, ಅವ್ರ ಮೇಲೆ ಏನ್ ಕ್ರಮ ಮಾಡಿದ್ದೀರಾ? ಕಾಂಟ್ರಾಕ್ಟ್ ಅಸೋಸಿಯೇಷನ್ ಮೇಲೆ ಏನ್ ಮಾಡಿದಿರ ಹೇಳಿ? ಏನ್ ಜೈಲಿಗೆ ಹಾಕಿದ್ದೀರಾ ಅವ್ರನ್ನ? ಕೇಸ್ ಹಾಕಿದ್ದೀರಾ ಅವ್ರನ್ನ? ಅಟ್ಲೀಸ್ಟ್ ನಾವನ್ನ ಕೇಸ್ ಹಾಕಿದ್ರಿ ಅವ್ರ ಮೇಲೆ, ಕೋರ್ಟ್ಗೆ ಎಳೆದಿದ್ದೀರಿ ಅವ್ರನ್ನ ನಾವು. ನೀವು ಇಷ್ಟೆಲ್ಲ ಆಪಾದನೆಗಳನ್ನು ಮಾಡಿ ಕೋಟಿ ಡಬಲ್ 80% ಲೂಟಿ ಮಾಡಿದ್ದೀರಾ ಅಂತ ಹೇಳಿದ ಮೇಲೂ ಅವ್ರ ಮೇಲೆ ಏನೂ ನೀವು ಕ್ರಮ ತೆಗೆದುಕೊಳ್ಳಲಿಲ್ಲ ಅಂದ್ರೆ ನೀವು ತಪ್ಪು ಮಾಡಿದ್ದೀರಾ ಅಂತ ಅರ್ಥ. ತಪ್ಪಿತಸ್ಥರು ಅಂತ ಒಪ್ಕೊಂಡಿದ್ದೀರಾ, ನೀವು ಅಪರಾಧಿಗಳು ಅನ್ನೋದು ಅರ್ಥ. ಅಧ್ಯಕ್ಷರೇ, ಅವ್ರು ಇನ್ನೊಂದು ಹೇಳ್ತಾರೆ, ಕೆಲವು ವ್ಯಕ್ತಿಗಳು ರಿಂಗ್ ಮಾಡಿಕೊಂಡು, ತಮಗೂ ಗೊತ್ತಿರುತ್ತೆ ರಿಂಗ್ ಮಾಡಿಕೊಂಡು ಹೆಚ್ಚು ಕಮಿಷನ್ ಕೊಟ್ಟವರಿಗೆ ಟೆಂಡರ್ ಕೊಡ್ತಾ ಇದ್ದಾರೆ. ಈಗ ರಿಂಗ್ ಅಂತಾರೆ ಅದಕ್ಕೆ. ಈ ತೀರ್ಮಾನಗಳು ಖಾಸಗಿ ಬಂಗಲೆಗಳಲ್ಲಿ ನಡೆಯುತ್ತದೆ. ಗವರ್ಮೆಂಟ್ ಆಫೀಸ್ ಇಲ್ಲ. ಈಗ ಗವರ್ಮೆಂಟ್ ಆಫೀಸ್ ಎಲ್ಲ ಮುಚ್ಕೊಂಡ್ಬಿಟ್ಟಿದ್ದಾರೆ. ಮನವಿ ಮಾಡಿಕೊಂಡವರು ಸಚಿವರು ಕ್ಯಾರೆ ಎನ್ನುತ್ತಿಲ್ಲ. KKRDB ಅನುದಾನದ ಗುತ್ತಿಗೆಯನ್ನು ಒಬ್ಬನೇ ಒಬ್ಬ ಉತ್ತರ ಕರ್ನಾಟಕ ಭಾಗ ಗುತ್ತಿಗೆ ನೀಡಿಲ್ಲ. ಅವರ ಆಪಾದನೆ. KKRDB ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು, ಕಲ್ಯಾಣ ಕರ್ನಾಟಕದ್ದು ಅಲ್ವಾ? ಒಬ್ಬರದು ಕೊಟ್ಟಿಲ್ಲ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ಬೇಕು ಅಂತ ಪದೇ ಹೇಳ್ತಾ ಇದ್ದೀರಾ. ಕಾಂಟ್ರಾಕ್ಟು ಒಬ್ಬನಿಗೂ ಕೊಟ್ಟಿಲ್ಲ. ಅವ್ರ ಕಾಂಟ್ರಾಕ್ಟರು ಇನ್ನೊಂದು ಆಪಾದನೆ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕದ ಭಾಗದ ಬಜೆಟ್ಟಿನಲ್ಲಿ 5,000 ಕೋಟಿ ಮೀಸಲಿರಿಸಲಾಗಿದೆ, ಅವ್ರದೇ ಲೆಟ್ರಲ್ಲಿ. ಆದರೆ ಹೊಸ ಬಡ್ಜೆಟ್ ಬಂದರು ಒಂದೇ ₹1 ಟೆಂಡರ್ ಕರೆದಿಲ್ಲ ಎಂದು ಗೌರವಾಧ್ಯಕ್ಷ ಜಗನ್ನಾಥ ಬಿ ಶಗಣಿನ ಆರೋಪಿಸಿದ್ದಾರೆ. ಉತ್ತರ ಕರ್ನಾಟಕಕ್ಕೆ ಒಂದೇ ಒಂದು ಟೆಂಡರು ಕರೆದಿಲ್ಲ. ಇದು ಕಲ್ಯಾಣ ಕರ್ನಾಟಕಕ್ಕೆ ಮಾಡಿದಂತ ದ್ರೋಹ ಅಲ್ಲ? ಪ್ರಾದೇಶಿಕ ನ್ಯಾಯ ಅಂತ ಹೇಳ್ತೀರಾ? ಉತ್ತರ ಕರ್ನಾಟಕದ ಭಾಗದ ಟೆಂಡರ್ ಅನ್ನು ಇದುವರೆಗೂ ಕರೆದಿಲ್ಲ ಅಂತ ಕಾಂಟ್ರಾಕ್ಟರ್ ಆಪಾದನೆ ಮಾಡ್ತಾನೆ. ಹೆಸರು ಹೇಳ್ಬಿಟ್ಟಿದೀನಿ, ಅವನ ಮೇಲೆ ಕೇಸ್ ಹಾಕಿ. ಅವನ್ ತಪ್ಪೇ ನಾನು ಹೇಳಿದ್ರೆ, ನೀವು 5,000 ಕೋಟಿ ಕರೆದು ಬಿಟ್ಟಿದ್ದೀನಿ ಅಂದ್ರೆ ಅವ್ನು ಹಿಡಿದು ಜೈಲಿಗೆ ಹಾಕಿ. ಯಾಕೆ ಹಾಕಲ್ಲ? ಅವ್ನು ರಾಜಾರೋಷ ಓಡಾಡ್ತಾ ಇದ್ದಾನೆ. ನಾವು ಫೋನ್ ಮಾಡಿದ್ರಿ, ನಮ್ಗೆ ಹೇಳಿದ್ರು, ನಾನೇನು ಕರೆದಿಲ್ಲ. ಆಗ ಇವರು ಪದೇ ಅಪೋಸಿಷನ್ ಲೀಡರು ಅವರೆಲ್ಲ ಕರೆದು ಅವನ ಹತ್ರ ಪ್ರೆಸ್ ಮೀಟ್ ಮಾಡಿಸಿ ಏನದನ್ನ ಟಿವಿಗಳಲ್ಲಿ ದಿನಾ ಬರಂಗ್ ಮಾಡಿದ್ರು, ಪತ್ರಿಕೆಯಲ್ಲಿ ಬರಂಗ್ ಮಾಡಿದ್ರು. ನಾನು ಫೋನ್ ಮಾಡಿದ್ರು, ನಾನು ಬರಕ್ಕೆ ರೆಡಿ ಇದ್ದೀನಿ ನನ್ನ ಹತ್ರ ಅಂತ. ಅಂದ್ರೆ ಈ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ ಅಂತ. ಅವ್ರು 37,370 ಕೋಟಿ ಹಣವನ್ನ ನೀವು ಉಳಿಸ್ಕೊಂಡಿದ್ದೀರಾ, ಹಣ ಕೊಟ್ಟಿಲ್ಲ. ನಮಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಅವರು ಕೊಟ್ಟಿರೋದು. ಅದಕ್ಕೆ ನಾನೆಲ್ಲೋ ಪತ್ರಿಕೆಯಲ್ಲಿ ನೋಡಿದೆ, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಎಲ್ಲ ಬಿಜೆಪಿಯವ್ರು ಬಿಟ್ಬಿಟ್ಟು ಹೋಗಿದ್ದು. ರಾಮಲಿಂಗಾರೆಡ್ಡಿ ಕೇಳ್ತಾರೆ ಅಂತ ಕೇಳಲಿಲ್ಲ ಅವರು, ಅದಕ್ಕೆ ನಾನು ಹೇಳ್ತಾ ಇದ್ದೆ ಎಲ್ಲ ಬಿಜೆಪಿಯವರೇ ಬಿಟ್ಬಿಟ್ಟು ಹೋಗಿದ್ದು ಅಂತ. ಇದು ರೋಟೀನ್. ನಾನು ನಿಮ್ಮನ್ನು ಕೇಳ್ತೀನಿ, ನೀವು 2019ರಲ್ಲಿ ನಮ್ಮ ಬಿಟ್ಟೋದ್ರಲ್ಲ, ಅವಾಗ ಎಷ್ಟು ನಮ್ಮ ಹತ್ರ ಪೆಂಡಿಂಗ್ ಇಟ್ಟಿದ್ರಿ ನೀವು? 14,000 ಕೋಟಿ. ಅವತ್ತಿನ ಡೇಟ್ಗೆ 14,000 ಕೋಟಿ ನಮ್ ಪೆಂಡಿಂಗ್ ಇಟ್ರಿ. ನಾವು ತೀರ್ಸಿಲ್ವ? ಅದನ್ನ ತೀರ್ಸಿಲ್ವ ನಾವು?
ರೋಟೀನ್ ಪ್ರೋಸೆಸ್ ಅದು. ಇದು ಪ್ರಮುಖವಾಗಿ ನಾನು ಇದನ್ನ ಇಲ್ಲಿಗೆ ಇನ್ನೊಂದ್ಸರಿ ಹೇಳೋ ಅವಶ್ಯಕತೆ ಇಲ್ಲ ಅನ್ಸ್ತೈತೆ. ಅವರು ಪ್ರೆಸ್ ಮೀಟಲ್ಲಿ ಹೇಳಿರೋದು ಸುರೇಶ, ಮಧ್ಯವರ್ತಿಗಳ ದರ್ಬಾರು ನಿನ್ನ ಬಗ್ಗೆನೇ ಹೇಳಿದ್ದಾರೆ. ನಗರಾಭಿವೃದ್ಧಿ ಇಲಾಖೆಯಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದ್ದು, ಮಧ್ಯವರ್ತಿಗಳ ಇಂಜಿನಿಯರ್ಗಳನ್ನು ತಾವಿರುವ ಜಾಗಕ್ಕೆ ಕರೆಸ್ಕೊಳ್ತಾರಂತೆ ಮಧ್ಯವರ್ತಿಗಳು. ಅವರು ಹೇಳಿದವರಿಗೆ ಗುತ್ತಿಗೆ ನೀಡಲಾಗುತ್ತದೆ. RR ನಗರ, RT ನಗರ ಇಲಾಖೆಯವಾರು ಇಂಜಿನಿಯರ್ಗಳನ್ನು ಕರೆಸಿಕೊಳ್ಳುತ್ತದೆ. ಈ ರೀತಿ ಪರಿಸ್ಥಿತಿ ಹಿಂದೆ ನೋಡಿರಲಿಲ್ಲ ಎಂದು ಮಂಜುನಾಥ್ ಅಧ್ಯಕ್ಷರು ಬೇಸರವನ್ನ ವ್ಯಕ್ತ ಮಾಡಿದ್ದಾರೆ. ಇದು 40% ಅಂತ ಹಾಕಿ ನಮ್ಮನ್ನ ಅವಾಗ ಪೋಸ್ಟ್ಗಳು ಅಂಟಿಸಿದ್ದೆ. ಏನ್ ಯಾವ ಜಾಗನೂ ಬಿಟ್ಟಿಲ್ಲ. ಸಿದ್ದರಾಮಯ್ಯನವರು ಒಂದ್ ಕಡೆ, DK ಶಿವಕುಮಾರ್ ಒಂದ್ ಕಡೆ, ಜೋಡೆತ್ತು ಅಂತ. ಈಗ ಎಲ್ಲ ಕುಂಟೆತ್ತಾವುಟವೆ. ಆ ಕಡೆ ಒಂದು ಓಡ ಹುಟ್ಟತೆ, ಈ ಕಡೆ ಒಂದು ಓಡ ಹುಟ್ಟದೆ, ಅದು ಬೇರೆ ಪ್ರಶ್ನೆ. ಈಗ ಜನ ನಿಮ್ಮ ಮಕ್ಕದ ಮೇಲೆ ಅಂಟಿಸ್ತಾರೆ. ಈಗ ಜನ ನಿಮ್ಮ ಮಕ್ಕದ ಮೇಲೆ ಅಂಟಿಸ್ತಾರೆ. ಈಗ ಇಷ್ಟೊಂದು ಭ್ರಷ್ಟಾಚಾರ ಆಗ್ತಾ ಇದ್ರು ಕೂಡ ನೀವು ಹಣ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ನನಗಿರೋಪ್ಪ, ನಾನು ಬಸವರಾಜ ಬೊಮ್ಮಾಯಿಯವ್ರಿಗೂ ಫೋನ್ ಮಾಡಿದ್ದೆ. ಪದೇ ಪದೇ ಸಿದ್ದರಾಮಯ್ಯನವರು ನಮ್ಮನ್ನ ಖಾಲಿ ಬಿಟ್ಬಿಟ್ಟು ಹೊರಟ್ರು. ಬಿಜೆಪಿಯವರು ಸರ್ಕಾರ ಮಾಡಿದಾಗ ಖಾಲಿ ಬಿಟ್ಟು ಹೋದ್ರು. ನಾನು ಬೊಮ್ಮಾಯಿಯವ್ರು ಕೇಳಿದೆ, ಅವರು ಸ್ವಲ್ಪ ಆರ್ಥಿಕ ತಜ್ಞರು. ನಾನು ಕೇಳಿದೆ, ಅವ್ರು ಹೇಳಿದ್ರು 24,000 ಕೋಟಿನ ನಾನು ಬಿಟ್ಟು ಹೋಗಿದ್ದೀನಿ ಅಂತ ಹೇಳಿದ್ರು. 24,000 ಕೋಟಿ ಹಣವನ್ನ ನಾನು ಖಜಾನೆಯಲ್ಲಿ ಬಿಟ್ಟು ಹೋಗಿದ್ದೀನಿ. ಮೆಟ್ರೋದಲ್ಲಿ 2,000 ಕೋಟಿ ಹಣ ನಾನು ಬಿಟ್ಟೋಗಿದ್ದೀನಿ. ನಾನು ಅಧಿಕಾರ ಬಿಟ್ಟೋಗೋ ಸಂದರ್ಭದಲ್ಲಿ ಇಷ್ಟು ಹಣವನ್ನ ನಾನು ಬಿಟ್ಟೋಗಿದ್ದೀನಿ ಅಂತೇಳಿ ಬಸವರಾಜ ಬೊಮ್ಮಾಯಿಯವರು ಹೇಳಿದ್ರು. ಅಂದ್ರೆ ಇವತ್ತು ಸಾಮಾಜಿಕ ನ್ಯಾಯ ಹೆಸರಲ್ಲಿ ದಲಿತರಿಗಿರ್ಬೋದು, ಹಿಂದುಳಿದವರಿಗೆ ನೀವು ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ರಾಜ್ಯಪಾಲರ ಭಾಷಣದಲ್ಲಿ ಹೇಳಿಸಿದ್ದೀರಾ. ಹಾಗಾದ್ರೆ ನಿಮ್ಮಲ್ಲಿ ಭ್ರಷ್ಟಾಚಾರವೇ ನಡೆದಿಲ್ವಾ? ಸೀರಿಯಲ್ ಪ್ರಕಾರ ನಡೆದೋಗಿದೆ. ಸೀರಿಯಲ್ ವಾಲ್ಮೀಕಿ ಹಗರಣ ಆಯಿತು, 187 ಕೋಟಿ. ಮುಖ್ಯಮಂತ್ರಿ ಹೇಳಿದ್ರು ಅದು 87, 187 ಅಲ್ಲ ಅಂತ ಅಸೆಂಬ್ಲಿಯಲ್ಲೇ ಒಪ್ಕೊಂಬಿಟ್ರು. ಮೂಡಾದಲ್ಲಿ 3,000 ಕೋಟಿ, ಅಬ್ಕಾರಿ ಲೈಸೆನ್ಸ್ 6,000 ಕೋಟಿ. ಕಾಂಟ್ರಾಕ್ಟರ್ ಹೇಳಿರೋದು ನಾನಲ್ಲ, ನಾನು ಕಡಿಮೆ ಹೇಳಿದ್ದೆ. 3,000 ಅಂತ ನಾನು ಕಡಿಮೆ ಹೇಳಿದ್ದೆ. 6,000 ಕೋಟಿ ಅಂತ ಹೇಳಿದ್ರು. ದಲಿತರ 43,000 ಕೋಟಿ ಹಣವನ್ನು ಅಕ್ರಮವಾಗಿ ಯೂಸ್ ಮಾಡಿದ್ದೀರಾ. ಕಸದ ಟೆಂಡರಲ್ಲಿ ಹಗರಣ, ರಸ್ತೆ ಗುಂಡಿಗಳು ಮುಚ್ಚೋದ್ರಲ್ಲಿ ಗೋಲ್ಮಾಲ್. ಬೆಳಗ್ಗೆ ಯಾವ್ದು ಟಿವಿಯಲ್ಲಿ ನೋಡಿದೆ, ಕಾಂಕ್ರೀಟ್ ರಸ್ತೆ ಮಾಡ್ಯವ್ರು, ಮೊನ್ನೆ ರೀಸೆಂಟ್ ಆಗಿ ಮಾಡಿರೋದು. ಆವಾಗ ಎಲ್ಲ ಕಿತ್ತೋಗ್ಬಿಟ್ಟಿದೆ. ಅದನ್ನ ಹಂಗೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ತೋರಿಸ್ತಾ ಇದ್ರು ಬೆಳಗ್ಗೆ. ಕಾಂಕ್ರೀಟ್ ರಸ್ತೆ ಮಾಡೋದು 30 ವರ್ಷಕ್ಕೆ, 30 ಇಯರ್ಸ್ಗೆ ಕಾಂಕ್ರೀಟ್ ರಸ್ತೆ ಮಾಡೋದು. ನಾನು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಮನೆ ಇರೋದು HMT ಹತ್ರ. HMT ಫ್ಯಾಕ್ಟ್ರಿ ಓಪನ್ ಮಾಡಿದ್ದು ಎಷ್ಟು ವರ್ಷ ಆಯ್ತು? 70 ವರ್ಷ ಆಯ್ತು. ಒಂದು ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ ಅಧ್ಯಕ್ಷರೇ. ಇವತ್ತವರೆಗೂ ಒಂದು ಸಣ್ಣ ಓಲಲ್ಲ, ಒಂದು ಪಾಯಿಂಟ್ ಬಿದ್ದಿಲ್ಲ. ಎಂಟ್ರೆನ್ಸ್ ಗೇಟ್ ಅಲ್ಲಿ ಮಾಡಿದ್ದಾರೆ. ಇಲ್ಲಿ ಇನ್ನ ಉದ್ಘಾಟನೆ ಆಗಿಲ್ಲ, ಅವಾಗೆಲ್ಲ ಕಿತ್ತೋಗ್ಬಿಟ್ಟಿದೆ. ಇವತ್ತು ಅಂದ್ರೆ ಇವತ್ತು ರಾಜ್ಯ ಸರ್ಕಾರದ ಲೂಟಿ ಏನಿದೆ ಅದನ್ನ ಕಾಂಟ್ರಾಕ್ಟರ್ಗಳು ಎಳೆಯಾಗಿ ಬಿಡಿಸಿದ್ದಾರೆ. ಇವತ್ತು ಅದನ್ನ ಜಾಹೀರಾತು ಕೊಡಬೇಕಾಗಿತ್ತು. ಕಮಿಷನ್ ಆರೋಪ ಬಂದಾಗ ನಮ್ಮ ಮೇಲೆ ಇದು ಮಾಡಿದ್ರಿ ಪೇಪರ್. ಇವತ್ತು ನಮ್ಮ ಸರ್ಕಾರದ ಜನ್ಮ ಜಾಲಾಡಿದ್ರಿ. ಆಮೇಲೆ ಅಡ್ವರ್ಟೈಸ್ಮೆಂಟು ಕೊಟ್ರಿ. ಮೊನ್ನೆ ತಾನೇ ಗಾಂಧಿ ಹೆಸರಲ್ಲಿ ಒಂದು ಅಡ್ವರ್ಟೈಸ್ಮೆಂಟು ಕೊಟ್ಟಿದ್ರಿ.
ಗಾಂಧಿ ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು ಅಂತ ಹೇಳ್ಬಿಟ್ಟು ಯಾರೋ ಏನಣ್ಣ ಸಂಗಪ್ಪ ಅವ್ರಿಗೆ ಹೇಳಿದ್ದು. ಈಗ ಇನ್ನೊಂದು ಬಿಟ್ಟವ್ರೆ, ಓಡ್ತಾ ಐತೆ ಎಲ್ಲ ಇದ್ರಲ್ಲೂ. ನೀವು ಪೇಪರಲ್ಲಿ ಹಾಕ್ಸಿದ್ರಿ, ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಓಡ್ತಾ ಐತೆ. ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವ್ರಿಗೆ SC SP TSP ಹಣ ದುರ್ಬಳಕೆ ಮಾಡಿದ್ದು ದಲಿತರಿಗೆ ಮಾಡಿದ ಅನ್ಯಾಯ ಅಲ್ಲವೇ, ಸಂವಿಧಾನದ ಉಲ್ಲಂಘನೆ ಅಲ್ಲವೇ ಅಂತ ಸಿದ್ದರಾಮಯ್ಯನವ್ರು ಕೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಸಿದ್ದಣ್ಣವ್ರಿಗೆ. ಆಮೇಲೆ ತಿಮ್ಮಾಪುರ ಅವ್ರು ಕೇಳ್ತಾ ಇದ್ದಾರೆ ಸಾರಾಯಿ ನಿಷೇಧ. ಗಾಂಧೀಜಿ ಕೇಳ್ತಾರೆ, ಸಾರಾಯಿ ನಿಷೇಧ ನನ್ನ ಆಶಯವಾಗಿತ್ತು, ನೀನು 3,000 ಹೊಸ ಲೈಸೆನ್ಸ್ ಕೊಟ್ಟು ಕಿಕ್ ಬ್ಯಾಕ್ ಪಡುತ್ತೀಯ, ಕಿಕ್ ತಗೊಂತಾ ಇದ್ದೀಯಾ ಅಂತ ಯಾರಿಗೆ RB ತಿಮ್ಮಾಪುರ ಅವ್ರಿಗೆ ಕೇಳ್ತಾ ಇದ್ದಾರೆ. DK ಶಿವಕುಮಾರ್ ಅವ್ರಿಗೆ ಭಗತ್ ಸಿಂಗ್ ಕೇಳ್ತಾ ಇದ್ದಾನೆ. ಭಗತ್ ಸಿಂಗ್, ದೇಶ ಸೇವೆಯೇ ನನ್ನ ಧರ್ಮವೆಂದು ಪ್ರಾಣ ತ್ಯಾಗ ಮಾಡಿದೆ. DK ಶಿವಕುಮಾರ್ಗೆ, ನೀನು ಸ್ವಾರ್ಥ ಸೇವೆಯೇ ನಿನ್ನ ಧರ್ಮವೆಂದು ಬೆಂಗಳೂರನ್ನು ಲೂಟಿ ಮಾಡುತ್ತಿದ್ದೀಯ ಕೇಳ್ತಾ ಇರೋದು. ಆಮೇಲೆ ಪರಮೇಶ್ವರ್ ಅವರು ನಗ್ತಾ ಇದ್ರು, ನಿಮ್ದು ಒಂದೈತೆ, ಸಣ್ಣದೈತೆ, ಜಾಸ್ತಿ ಇಲ್ಲ, ಬೇಡ. ನಾನು ಆಜಾದ್ ಹಿಂದ್ ಸೈನ್ಯವನ್ನ ಕಟ್ಟಿದೆ, ದೇಶದ ರಕ್ಷಣೆಗೆ ಆಜಾದ್ ಹಿಂದ್ ಸೇನೆಯನ್ನ ಕಟ್ಟಿದೆ. ಬ್ರಿಟಿಷ್ ಸುಭಾಷ್ ಚಂದ್ರ ಬೋಸ್, ಸಾರಿ ಏನೋ ಬೇರೆ ಹೇಳಿದ್ನ, ಸುಭಾಷ್ ಚಂದ್ರ ಬೋಸ್ ಇರಪ್ಪ. ಇಲ್ಲೇ ಗೊತ್ತಾಗೋಯ್ತು ನೋಡ್ರಿ, ಸ್ಪಾನ್ಸರ್ ಸ್ಕೀಮು ಅಂತ. ಅಶೋಕಣ್ಣ ತಪ್ಪೋದಿದ್ರೆ ಹಿಂದೆ ಸರ್ ಮಾಡ್ತಾವ್ರು. ಹೌದು, ಕರೆಕ್ಟ್ ಐತೆ. ಆಜಾದಿ ಕಿವಿಯಲ್ಲಿ ಹೋಗಿ ಆಜಾದಿಂದ್ರೆ ಯಾರು? ಸಭಾಧ್ಯಕ್ಷರೇ, ನಾನೇನ್ ಹೇಳ್ತಾ ನಿಮಗೆ ಆಜಾದಿ ಅಷ್ಟು ಅರ್ಥ ಆಗಲ್ಲ. ಸೋಷಿಯಲ್ ಮೀಡಿಯಾ ಬಿಜೆಪಿ ಸ್ಪಾನ್ಸರ್ ಅಂತ ಅಷ್ಟೇ. ನೀನು ಸ್ಪಾನ್ಸರ್. ಮೊನ್ನೆ ಮೂಡಾ ಕೇಸ್ ಬಂದಾಗ ಕೋರ್ಟ್ ಕೇಸ್ ಬಂತು, ಏನಾಯ್ತು? ಯಾವ್ದೋ ಮೀಟಿಂಗ್ ಅಲ್ಲಿ ಇದ್ರಿ. ಅಶೋಕಣ್ಣ ಏನಾಯ್ತು? ಹೋಗಪ್ಪ ಆಚೆ ಹೋಗ ಅಂತ. ಇಲ್ಲ ನಾ ಒಂದೇ ಒಂದ್ ನಿಮಿಷ ಅಂತ ಕಿವಿಯಲ್ಲಿ ಓದ್ಬಿಟ್ಟು. ಅಶೋಕಣ್ಣ ಏನಾಯ್ತು? ಏನಾಯ್ತು? ಇವೆಲ್ಲ ಸುಮ್ನೆ ಬೆಂಗಳೂರಿಂದ ಮೈಸೂರು ತನಕ ಜ್ಞಾನೇಂದ್ರ ಇರ್ಬೋದು, ಸುನೀಲ್ ಇರ್ಬೋದು, ಯಾರೇ ಇರ್ಬೋದು, ಏನಾಯ್ತು? ಸುಪ್ರೀಂ ಕೋರ್ಟ್ ಆಯ್ತು, ಹೈಕೋರ್ಟ್ ಅಲ್ಲಿ ಹೋಯ್ತು, MP MLA ಎಲ್ಲ ಸೋಲು. ಅಶೋಕಣ್ಣ ನಿಮ್ದೊಂದೈತೆ ಓದ್ತಾನೆ ಇರಿ, ಪರವಾಗಿಲ್ಲ. ಅಶೋಕಣ್ಣ ನಾನು ಟಾರ್ಗೆಟ್ ಮಾಡ್ಬಿಟ್ಟಿದ್ಯಾ, ಮಾಡ್ ಪರವಾಗಿಲ್ಲ, ಐ ಡೋಂಟ್ ಮೈಂಡ್. 14 ಸೈಟ್ ಕೊಟ್ಟದನ್ನು ಸುಮ್ಮನೆ ವೇಸ್ಟ್ ಅಲ್ಲ. ನಾನು ನೀವೇ ದೊಡ್ಡವ್ರ ಹಂಗಾರೆ? ಸರಿಯಾಗಿ ಹೇಳುದು ಸುಪ್ರೀಂ ಕೋರ್ಟ್ ಜಡ್ಜ್ ಅದಕ್ಕಿಂತ ಬೇಕಾ? ಇರಪ್ಪ, ಸುಮ್ನೆ ಹೇಳ್ಬಾರ್ದು. ನಿಂದು ಮುಗಿಸಿದ್ದೀನಿ ನಾನು, ಬಿಟ್ಬಿಡು. ಮುಗಿಸಿದ್ದೀನಿ ಆಯ್ತಲ್ಲ, ನನ್ ಟಾರ್ಗೆಟ್ ಮಾಡಿದ್ಯಾ? ಮುಗಿಸಿದ್ದೀನಿ ಅಂದ್ರೆ ಟಾರ್ಗೆಟ್ ಅದು ಎಲ್ಲಾ ಪತ್ರಿಕೆಯಲ್ಲೂ ಬಂದ್ಬಿಟ್ಟಿದೆ. ಅದು ಓದಿಲ್ಲ ನಾನು, ಓದಿದ್ನಲ್ಲ ಆಗ, ಎಲ್ಲ ಬಂದಿದೆ, ಜನ ಎಲ್ಲ ನೋಡ್ಬಿಟ್ಟಿದ್ದಾರೆ. ನಾನು ಅಸೆಂಬ್ಲಿಯಲ್ಲಿ ಹೇಳಿದ್ದೀನಿ ಅಷ್ಟೇ. ಇಲ್ಲಿ ಸುರೇಶ್ ಇವರು G ಪರಮೇಶ್ವರ್, ನಾನು ಆಜಾದ್ ಹಿಂದ್ ಫೌಜ್ ಸ್ಥಾಪಿಸಿ ಬ್ರಿಟಿಷರ ವಿರುದ್ಧ ಹೋರಾಡಿದೆ, ಆದರೆ ನೀನು ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಹದಗೆಡಿಸಿ ಗೃಹ ಇಲಾಖೆಯನ್ನು ಭ್ರಷ್ಟರಾಗಿ ಮಾಡಿದ್ದೆ. ಇದು ನೋಡಿ, ಅವ್ರ ಮೇಲೆನೆ ಈ ರೀತಿ ಮಾತಾಡ. ಹೌದು, ಸೋಷಿಯಲ್ ಮೀಡಿಯಾದ ಬಂದೆ. ನಾನು ಬೇಡ ಅಂದೆ, ಹೇಳು ಅಂತ ಹೇಳಿದ್ರು, ಅವ್ರು ಹೇಳಿದ್ರು. ಅದನ್ನ ಸ್ಪೋರ್ಟಿವ್ ಆಗಿ ತಗೊಂಡಿದ್ದಾರೆ ಅವ್ರು, ನೀವು ತಗೊಂಡಿಲ್ಲಲ್ಲ ಅದನ್ನ. ಇದು ಆಮೇಲೆ ಸೋಷಿಯಲ್ ಮೀಡಿಯಾ ತಗೊಂಡು ಮಹಿಳೆಯರ ಸಬಲೀಕರಣಕ್ಕೆ ಅಧಿಕಾರ ಕೊಟ್ಟರೆ ಇರ್ಲಿ ಸರ್ ಅಧ್ಯಕ್ಷ. ನಾನು ಅಸೆಂಬ್ಲಿಯಲ್ಲಿ ಓದ್ತಾ ಇದ್ದೀನಿ, ನಾನೇ ಬರ್ದಿರೋದಿನ್ನ ಸೋಷಿಯಲ್ ಮೀಡಿಯಾಗೆ ಹಾಕ್ತೀನಿ. ಸೋಷಿಯಲ್ ಮೀಡಿಯಾ ಹಾಕ್ತೀನಿ. ಇದು ಅದ್ರ ಮೇಲೆ ಅಷ್ಟು ತಲೆ ಕೆಡಿಸ್ಕೊಳ್ಳೋದು ಬೇಡ. ಏನ್ ಸಮಸ್ಯೆಗಳದು ಅದ್ರ ಮೇಲೆ ಬೆಳಕು ಚೆಲ್ರಿ, ಸುಮ್ಮನೆ ಇದನ್ನ ಟೈಮ್ ಪಾಸ್ ಆಗ್ತದೆ. ಆಯ್ತು, ಬೇಡ, ಸಾಕಾ? ಸಾಕು. ಆಯ್ತು. ಏನಾದ್ರೂ ಬಾಧ್ಯತೆ ಇರ್ತದೆ. ಸನ್ಮಾನ್ಯ ಅಧ್ಯಕ್ಷರೇ, ಇದಾದ್ಮೇಲೆ ಇನ್ನ ಸುಮ್ಮನೆ ಹೇಳದ್ನಪ್ಪ, ಅದಿನ್ನ ಹಾಕಿಲ್ಲ, ಹಾಕ್ತೀನಿ, ಇವಾಗ ಹಾಕ್ತೀನಿ. 2.5 ವರ್ಷ ಒಂದ್ ರೀತಿ ಕಾಂಟ್ರಾಕ್ಟರ್ಗಳದ್ದು ಬಂದಾಗ ಈ ಸುದ್ದಿಗೆ ಬಂದಿದ್ದೀನಿ ಅಷ್ಟೇ. ನಾನು ಚಿಕ್ಕಬಳ್ಳಾಪುರದಲ್ಲಿ ಮುನೇಗೌಡ ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಂತಾರೆ, ಬಿಲ್ ಬಂದಿಲ್ಲ. ಹಲವಾರು ಬಾರಿ ಕೇಳಿದ್ರು ಕೂಡ ಹಣ ಕೊಟ್ಟಿಲ್ಲ. ಅದಕ್ಕೆ ಅವರು ಆತ್ಮಹತ್ಯೆಯನ್ನ ಮಾಡಲು ಪ್ರಯತ್ನ ಮಾಡಿದ್ದಾರೆ.
ನಿಮ್ಮ ಕೈಯಲ್ಲಿ ನನಗನ್ಸುತ್ತೆ ಇವ್ರ ಕೈಯಲ್ಲಿ ಆಡಳಿತ ಮಾಡಕ್ ಆಗ್ತಾ ಇಲ್ಲ. ರಾಜ್ಯದಲ್ಲಿ ಹೇಳ್ತಾ ಇದ್ದಾರೆ ಆರ್ಥಿಕ ಪರಿಸ್ಥಿತಿಯನ್ನ ನಾವು ಸುಧಾರಿಸ್ತಾ ಇದ್ದೀರಿ ಅಂತ. ಆರ್ಥಿಕ ಪರಿಸ್ಥಿತಿ ಸಿಕ್ಕ ಎಲ್ಲರ ಮೇಲೂ ಟ್ಯಾಕ್ಸ್ ಹಾಕಿದ್ದೀರಾ. ಕಳೆದ ವರ್ಷ ಸಿದ್ದರಾಮಯ್ಯನವರು ಹೇಳಿದ್ರು ನಾವು ಈ 40% ಕಮಿಷನ್ ಆ ವಿಚಾರವಾಗಿ ಮಾತಾಡ್ತಾ ಹೇಳಿದ್ರು, ನಾವು ಯಾವುದೇ ತೆರಿಗೆಗಳನ್ನು ಹಾಕಲ್ಲ, ಲಂಚದ ಹಣ ಏನು ಹೋಗ್ತಾ ಇದೆ ಅದನ್ನ ಶೇಖರಣೆ ಮಾಡಿ ರಾಜ್ಯದ ಜನತೆಗೆ ಒಳ್ಳೇದು ಮಾಡ್ತೀನಿ ಅಂದ್ರು. ಎಷ್ಟು ಹಾಕಿದ್ದಾರೆ ಅಧ್ಯಕ್ಷರೇ? 56,000 ಕೋಟಿ. ನಾನು ಲೆಕ್ಕ ಮಾಡಿದ್ದೀನಿ, 56,000 ಕೋಟಿ ಟ್ಯಾಕ್ಸ್ ಹಾಕಿರೋದು. ಆಮೇಲೆ ನಮ್ಮದು 40% ಅಂದ್ರಿ. ನಮ್ಮದು 40% ಅಂದ್ರೆ 4 ಲಕ್ಷ ಬಡ್ಜೆಟ್ ಅಲ್ಲಿ 40% ಅಂದ್ರೆ 1,60,000 ಕೋಟಿ. ಇವೆರಡು ಸೇರಿಸಿದ್ರೆ 2,500 ಲಕ್ಷ ಕೋಟಿ. ಎಲ್ಲೋಯ್ತು ಇಷ್ಟು ಹಣ? ಎಲ್ಲೋಯ್ತು? ಇರ್ಬೇಕಲ್ಲ. ಈಗ ಅದು ಉಳಿಬೇಕು ಇವ್ರ ಪ್ರಕಾರ, ಈ ಟ್ಯಾಕ್ಸ್ ಹಾಕಿದ್ದು ಉಳಿಬೇಕು. ಈ ಹಣ ಯಾರ ಜಾಬ್ಗೆ ಹೋಗ್ತಾ ಇದೆ? ನಮ್ಮ ಪ್ರಶ್ನೆ. ಅದು 40 ಕೋಟಿ 80 ಕೋಟಿ ಇವೆಲ್ಲ ಊಹಾಪೋಹಗಳು. ಸಿಗದಂತವು ಎಲ್ಲಿ ಸಿಗ್ತದೆ ಲೆಕ್ಕ? ಈಗ 40 ಕೋಟಿಗೂ ಲೆಕ್ಕ ಇಲ್ಲ, 80 ಕೋಟಿಗೂ ಲೆಕ್ಕ ಇಲ್ಲ. ಈಗ ಉಳಿದಿರೋದು 20 ಕೋಟಿ. 20 ಕೋಟಿ ಒಳಗೆ ಏನು ಕೆಲಸ ಆಗದೆ ಜನ ಬಿಟ್ಬಿಡ್ತಾರ? ಅದನ್ನು ಲೆಕ್ಕ ಹಾಕಿ ಮಾತಾಡ್ರಿ. ಕರೆಕ್ಟ್ ಅಧ್ಯಕ್ಷರೇ, ನೀವು ಇವಾಗ ನಾನು ಮೆಚ್ಚದೆ, ನೀವು ಕರೆಕ್ಟ್ ಅದ. ಅವ್ನು ಹಂಗೆ ಹೇಳದಲ್ಲ, ಅವ್ರ ಮೇಲೆ ಯಾಕೆ ಅಧ್ಯಕ್ಷರ ಕೇಸ್ ಹಾಕಿಲ್ಲ ನೀವು? ಇಷ್ಟೊಂದು ದೊಡ್ಡ ಸರ್ಕಾರ, ಪೊಲೀಸವರೆಲ್ಲ ನಿಮ್ಮ ಕೈಯಲ್ಲೇ ಇದ್ದಾರೆ, IAS ಅವರೆಲ್ಲ ನಿಮ್ಮ ಕೈ, ಅವ್ರನ್ನ ಯಾಕೆ ಕೇಸ್ ಹಾಕಿಲ್ಲ ಅವ್ರ ಮೇಲೆ? ಪತ್ರಿಕಾ ಪ್ರೆಸ್ ಮೀಟ್ ಮಾಡಿ ಅಫಿಷಿಯಲ್ ಲೆಟರ್ ಬರೆದಿದ್ದಾರೆ, ಮುಖ್ಯಮಂತ್ರಿಗೆ ಬರೆದಿದ್ದಾರೆ. ಯಾಕೆ ಕ್ರಮ ಆಗಿಲ್ಲ ಅವ್ರ ಮೇಲೆ? ಹಿಡಿದು ಒಳಗಾಕಿ. ನೀವ್ ಹೇಳಿದ್ರಲ್ಲ 80% ಹೆಂಗ್ ಸಾರ್ ಕೊಡಕ್ ಆತತೆ ಅಂತ, ಬರ್ದವ್ರಲ್ಲ, ಆಕ್ಷನ್ ಬರೀರಿ. ಅದು ಕಾಗದ ರೂಪಕ್ಕೆ ಬರ್ಬೇಕಲ್ಲ. ಕಾಗದ ರೂಪಲ್ಲೇ ಕೊಟ್ಟಿರೋದು. ಅದು ಹೇಳ್ತಾರೆ, ಸುಮ್ನೆ ಹೇಳ್ತಾರ. ನಮ್ಮೇಲೆ 40% ಅಂದಾಗ ಸುಮ್ನೆ ಹೆಂಗ್ ಅಂದ್ಬಿಟ್ರೆ ಅವಾಗೆಲ್ಲ ಡಮ ಅಂತ ಡಂಗುರ ಹೊಡೆದ್ರಿ ಎಲ್ಲ ಜನ ಬಿಡ್ತಾರೇನ್ರಿ? 80% 40% ಅಂದ್ರೆ ಸುಮ್ನೆ ಬಿಟ್ಬಿಡ್ತಾರ? 20% ಕೆಲಸ ಮಾಡಿದ್ರೆ ಜನ ಬಿಡ್ತಾರ? ಲೆಕ್ಕ ಹಾಕ್ಬೇಕಲ್ಲ. ಹಂಗಾರೆ ನಾ 80% ಇಲ್ಲ ಅಂತೀರಾ? ಇವೆಲ್ಲ ಬೇಡ, ಒಂದು 60% ಆದ್ರೂ ಒಪ್ಕೊಂತೀರಾ? ಅದೇನು ಹೇಳಬೇಕು? ಒಂದು 60% ಆದ್ರೂ ಒಪ್ಕೊಳ್ಳಿ ಸರ್. ಇವು ಯಾವ ಲೆಕ್ಕ ಇಲ್ಲದೆ ಇರ್ತಕ್ಕಂಥ ಹೇಳೋದಿದು, ಬರೀ ಹೇಳೋದು. ಅಧ್ಯಕ್ಷರೇ, ನೀವು ಪಾಪ ಅಮಾಯಕರು. ನಿಮ್ಗೆ ಗೊತ್ತಿಲ್ಲ, ನೀವು ಕಾಂಟ್ರಾಕ್ಟ್ ಕೊಡ್ಬೇಕಾದ್ರೆ 12% ಕೊಡ್ಬೇಕು, ಕೊನೆಯಲ್ಲಿ ಬಿಲ್ ಕೊಡ್ಬೇಕಾದ್ರೆ 7% ಕೊಡ್ಬೇಕು. ಇನ್ನು ಇಂಜಿನಿಯರ್ಗಳದ್ದು ಅವ್ರ ಕತೆ ಗೊತ್ತಿಲ್ಲ. ನಿಮ್ಮ ಕ್ಷೇತ್ರದಲ್ಲಿ ಯಾರನ್ನ ಕಾಂಟ್ರಾಕ್ಟ್ ಅಂತ ಕರೆದು ಕೇಳಿ ಅಧ್ಯಕ್ಷ. ಬಿಡಿ, ಆಯ್ತು. ಒಂದ್ ಕಡೆ ಆರ್ಥಿಕ ಶಿಸ್ತು ಅಂತೀರ, ಸಾಲ ತೀರ್ಸಕ್ ಆತಾ ಇಲ್ಲ. ನಾನು ಹಂಗೆ ಚೆಕ್ ಮಾಡಿದೆ ಮೊನ್ನೆ, ಒಂದು ಟೋಟಲ್ ಹಾಕಿದೆ ಕೂತ್ಕೊಂಡು, ಎಲ್ಲ ಯೂಟ್ಯೂಬ್ಗೆ ಹೋಗಿ ಎಲ್ಲ ಚೆಕ್ ಮಾಡಿದೆ. ಕರ್ನಾಟಕದಲ್ಲಿ ಯಾರು ಅತಿ ಹೆಚ್ಚು ಸಾಲ ಮಾಡಿದವರು ಅಂದ್ರೆ ಸಿದ್ದರಾಮಯ್ಯನವರು. ಅತಿ ಹೆಚ್ಚು ಸಾಲ ಎಷ್ಟಪ್ಪ? 7 ಕೋಟಿನ? ಆಯ್ತಾ? ಇಲ್ಲಿ ಬರ್ತೇನೆ. ಸಾಲ ಅಷ್ಟು 7 ಲಕ್ಷ ಕೋಟಿ ಸಾಲ ಮಾಡವ್ರು ಸಿದ್ದರಾಮಣ್ಣ ಒಬ್ರೆ. ಹೈಯೆಸ್ಟ್ ಅವಾರ್ಡ್ ಕೊಡ್ಬೇಕಲ್ಲ ಅವ್ರಿಗೆ. ಹೆಚ್ಚು ಟ್ಯಾಕ್ಸ್ ಹಾಕ್ತಾ ಇದ್ದೀರಾ, ಬೇಕಾಬಿಟ್ಟಿ ಸಾಲ ಮಾಡಿದ್ದೀರಾ. ಒಟ್ಟು ಸಾಲ ಸಿದ್ದರಾಮಯ್ಯನವ್ರದ್ದು ಟೋಟಲ್ 7.64 ಲಕ್ಷ ಕೋಟಿ. ಸಿದ್ದರಾಮಯ್ಯ ಒಬ್ಬರೇ. ಎಲ್ಲಿಂದ ನಾನು ಹೇಳ್ತಾ ಇರೋದು? ಕೆಂಗಲ್ ಹನುಮಂತಯ್ಯನವರಿಂದ ಹಿಡಿದು ಯಡಿಯೂರಪ್ಪನವ್ರಿಗೂ ಬೊಮ್ಮ ಎಲ್ಲ ಸೇರಿ ಅವ್ರವ್ರ ಇಂಡಿವಿಜುವಲ್ ಸಾಲನೂ ಐತೆ. ನನ್ನ ಹತ್ರ ಪಟ್ಟಿನೇ ಐತೆ, ಯಾರ್ಯಾರು ಎಷ್ಟೇ ಸಾಲ ಮಾಡವ್ರೆ. ಸಿದ್ದರಾಮಯ್ಯನವರು ಒಬ್ಬರೇ 7.64 ಕೋಟಿ ಸಾಲ ಮಾಡಿದ್ರು. ಆರ್ಥಿಕ ಶಿಸ್ತು ಎಲ್ಲಿಂದ ಬರ್ತದೆ? ಬದನೆಕಾಯಿ ಆರ್ಥಿಕ ಶಿಸ್ತು ಎಲ್ಲಿಂದ ಬರಕ್ಕೆ ಸಾಧ್ಯ? ಇಷ್ಟೊಂದು ಸಾಲ ಮಾಡಿ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ. ಆಮೇಲೆ ಪ್ರಮುಖವಾಗಿ ಈ ಗೃಹಲಕ್ಷ್ಮಿ ಹಣ, ಮಾನ್ಯ ತೆಂಗಿನಕಾಯಿ ಅವರು ಮಹೇಶ್ ಗೃಹಲಕ್ಷ್ಮಿ ಹಣ 5,000 ಕೋಟಿ. ತಾವು ಆರೋಗ್ಯ ಸರಿ ಇರಲಿಲ್ಲ, ಬೆಳಗಾವಿ ಅಧಿವೇಶನ,
ಅಲ್ಲಿ 5,000 ಕೋಟಿ ಹಣನ 2 ತಿಂಗಳು ಫೆಬ್ರವರಿ ಮಾರ್ಚ್ ಅಲ್ವಾನಪ್ಪ, ಫೆಬ್ರವರಿ ಮಾರ್ಚ್ 2 ತಿಂಗಳು ಹಣ ಹಾಕಿಲ್ಲ ಅಂತ ಹೇಳಿದ್ರಿ. ಮಂತ್ರಿಗಳು ಬಂದು ಕ್ಷಮಾಪಣೆ ಕೇಳಿದ್ರು, ಮುಖ್ಯಮಂತ್ರಿ ಹೇಳಿದ್ರು ಏನೋ ಹಾಕ್ಬಿಡ್ತೀನಪ್ಪ ಅವ್ರಿಗೆ ಅಂತ ಹೇಳಿದ್ರು. ಇದುವರೆಗೂ ಹಾಕಿಲ್ಲ, ಇದುವರೆಗೂ. ಆಮೇಲೆ ನಮ್ಮ ಡಿ ಕೆ ಶಿವಕುಮಾರ್ ಅವರೊಂದು ಪ್ರೆಸ್ ಮೀಟ್ ಮಾಡಿದ್ರು. ಅವ್ರೇನು ಪ್ರೆಸ್ ಮೀಟ್ ಮಾಡಿದ್ರು ಗೊತ್ತಾ? ಡಿ ಕೆ ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರವಾಗಿ ಫೈನಾನ್ಸ್ ಅವರು ಹಣ ಬಿಡುಗಡೆ ಮಾಡಿಲ್ಲ, ಅವ್ರ ಸ್ಟೇಟ್ಮೆಂಟ್. ಫೈನಾನ್ಸ್ ಅವರು ಹಣ ಬಿಡುಗಡೆ ಮಾಡಿಲ್ಲ, ಪಾಪ ಆ ಹೆಣ್ಮಗಳು ಏನ್ ಮಾಡ್ತಾಳೆ? ನೀವು ನೋಡಿದ್ರೆ ಹಣ ಹಾಕು ಅಂತೀರಾ, ಆ ಹೆಣ್ಮಗಳು ಏನ್ ಮಾಡ್ತಾಳೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ನಾನು ಮುಖ್ಯಮಂತ್ರಿಗಳು ಹೇಳ್ತಾರೆ ಹಣ ಬಿಡುಗಡೆ ಆಗಿದೆ ಅಂತ. ಈ ದೊಡ್ಡ ಮಟ್ಟದ ಹಣ 5,000 ಕೋಟಿ ಎಲ್ಲೋಯ್ತು? ಫೆಬ್ರವರಿ ಮಾರ್ಚ್ 5,000 ಕೋಟಿ, ಅಪ್ರಾಕ್ಸಿಮೇಟ್ 1.5 ಕೋಟಿ ಜನಕ್ಕೆ, 1.5 ಕೋಟಿ ಜನಕ್ಕೆ ಸಿಗ್ಬೇಕಾಗಿತ್ತು, ಎಲ್ಲೋಯ್ತು? ಈ ಜನವರಿಗೆ ಫುಡ್ ಗ್ರೇನು ಬಂದಿಲ್ಲ ಸರ್. ಅದಕ್ಕೆ ಹೇಳ್ತೀನಿ ಆಮೇಲೆ. ನೆಕ್ಸ್ಟ್ ಅದು ಎಲ್ಲೋಯ್ತು? ಮೊನ್ನೆ ಏನೋ ಪರಮೇಶ್ವರ್ ಹಿಂದ್ ಬಿದ್ದು ಹೋದ್ರು, ಅದಕ್ಕೆ ಯಾವುದೋ ಟ್ಯಾಂಕರ್ಗೂ 400 ಕೋಟಿ ನೋಟ್ಗಳು ಇಟ್ಕೊಂಡು ಬೆಳಗಾವಿಂದ ಓಡೋಯ್ತು. ಹಂಗೆ ಈ 5,000 ಕೋಟಿ ಎಲ್ಲ ಯಾವ ಟ್ಯಾಂಕರ ಅದೇನೋ ಅನ್ನೋದು, ಲಾರಿ, ಕಂಟೈನರ್ ಸಿನಿಮಾದಲ್ಲಿ ನೋಡಿದ್ದೆ, ಇದನ್ನ ನಿಜ ಜೀವನದಲ್ಲಿ ನೋಡ್ಬಿಟ್ಟೆ ಬೆಳಗಾವಿಯಲ್ಲಿ. ಹಂಗೆ ನಾನು 5,000 ಕೋಟಿ ಯಾವ್ದಾನ ಕಂಟೈನರ್ ಹೋಗ್ಬಿಟ್ಟು ಎಲ್ಲ ನನಗೆ ಎಚ್ ಕೆ ಪಾಟೀಲ್ ಇಲ್ಲ ಇದ್ದಿದ್ರೆ ಹೇಳ್ತಾ ಪಾಪ ಅಗೀತಾವ್ರೆ ಲಕ್ಕುಂಡಿಯಲ್ಲಿ ಚಿನ್ನ ಸಿಗ್ತೈತೆ ಅಂತ ಆಗ್ತಾ ಇದ್ದಾರೆ. ನಿಮ್ ಕ್ಷೇತ್ರನಾ? ಅಲ್ಲಿಗೇನ ಈ ಟ್ರಕ್ಗಳು ಹೋಗಿ ಏನಾನ ಸೇರ್ಕೊಂಬಿಟ್ಟವ ಅಂತ. ಡಿ ಕೆ ಶಿವಕುಮಾರ್ ಪಾಪ ಹೆಣ್ಣುಮಗಳು ಏನ್ ಮಾಡ್ತಾರೆ ಅಂತಾರೆ. ಸಿದ್ದರಾಮಯ್ಯನವರು ನಾನು ಕೊಟ್ಬಿಟ್ಟಿದ್ದೀನಿ ಅಂತಾರೆ. ಹಣ ಎಲ್ಲೋಯ್ತು 5,000 ಕೋಟಿ? ಆಮೇಲೆ ಕ್ಲಿಯರ್ ಮಾಡಿದ್ರು. ಏನ್ ಹೇಳಿ ಕ್ಲಿಯರ್, ತಾವೇ ಹೇಳ್ಬಿಡಿ, ಉತ್ತರ ಹೇಳ್ಬಿಡಿ. ಅವರು ದುಡ್ಡು ಕೊಟ್ಟಿಲ್ಲ, ಯಾಕೆ ಅಂತ ಸ್ವಲ್ಪ ಹತ್ರ ಮೈಕ್ ಹತ್ರ ಹೇಳ್ಕೊಳ್ಳಿ. ಕೊಟ್ಟಿಲ್ಲ ಅಂತ ಹೇಳಿದ್ರು. ಎಲ್ಲಿ ಹೋಗಿಲ್ಲ, ಅದು ಸರ್ಕಾರದಲ್ಲಿ ಐತಿ ದುಡ್ಡು. ಎಲ್ಲಿ? ಸರ್ಕಾರದಲ್ಲಿ. ಡಿ ಕೆ ಶಿವಕುಮಾರ್ ಯಾಕೆ ಹೇಳಿದ್ರು ಫೈನಾನ್ಸ್ ಅವ್ರು ಕೊಟ್ಟಿಲ್ಲ ಅಂತ ಹೇಳಿದ್ರು? ಸಿದ್ದರಾಮಯ್ಯನವ್ರು ನಾನು ಕೊಟ್ಟಿದ್ದೀನಿ ಅಂದ್ರು. ಎರಡೂ ಇಲ್ಲೇ ಸ್ಟೇಟ್ಮೆಂಟ್, ಎರಡೂ ಇಲ್ಲೇ. ಆದ್ರಿಂದ ನಾನು ಹೇಳೋದು, ಈ ಹಣ ಇಷ್ಟು ದಿನ ಬೇಕಾಯ್ತಾ? ಹಣ ಕೊಡಕ್ಕೆ ಎಷ್ಟು ದಿನ? ಇಲ್ಲೆಲ್ಲ ಚರ್ಚೆ ಆಯ್ತು, ತಪ್ಪಾಗಿದೆ ಅಂತ ಒಪ್ಕೊಂಡ್ರಿ. ಆ ಬಡವರಿಗೆ ಸೇರ್ಬೇಕಾಯ್ತು 1.5 ಕೋಟಿ ಗೃಹಲಕ್ಷ್ಮಿ ಹಣ ಕೊಡ್ಬೇಕಾಯ್ತಲ್ಲ, 5 ನಿಮಿಷದ ಕೆಲಸ. ಇದುವರೆಗೂ ಯಾಕೆ ಕೊಟ್ಟಿಲ್ಲ? ಒಂದು ಅಧಿವೇಶನ ಹೋಗಿ ಇನ್ನೊಂದು ಅಧಿವೇಶನಕ್ಕೆ ಬಂದ್ಬಿಡ್ತಲ್ಲ. ಹಣ ಇಲ್ಲ, ಸರ್ಕಾರ ದಿವಾಳಿ ಆಗಿದೆ ಅಂದ್ರೆ ಕೋಪ ಬರ್ತತೆ. ನನಗನ್ಸ್ತತೆ ಅನ್ನಭಾಗ್ಯದ್ದು ತಿರ್ಗ ಅದೇ ಪ್ರಶ್ನೆ. ಮಾರ್ಚ್ ಜನವರಿ ಅನ್ನಭಾಗ್ಯದು 657 ಕೋಟಿ. ನೀವ್ ಹೇಳಿದ್ರಲ್ಲ ಅದೇನೋ ಪಾಪ 5,000 ಕೋಟಿ ಇಲ್ಲೇ ಐತೆ, ಅಲ್ಲೇ ಎಲ್ಲೋ ಐತೆ ಅಂತ. ಅಲ್ಲೇ ಸರ್ಕಾರದಾಗ ಐತೆ ಅಂತ. ಈಗ ಜನವರಿದು 657 ಕೋಟಿ ಅನ್ನಭಾಗ್ಯದು ಕನ್ನಭಾಗ್ಯ ಆಗೋಟಿದೆ. ಕೊಟ್ಟೇ ಇಲ್ಲ, ಜನಗಳಿಗೆ ಕೊಟ್ಟೇ ಇಲ್ಲ, ದುಡ್ಡು ರೀಚ್ ಇಲ್ಲ, ಅನ್ನಭಾಗ್ಯದು ಹೋಗೇ ಇಲ್ಲ, ದುಡ್ಡು ಹೋಗೇ ಇಲ್ಲ. ಮುಖ್ಯಮಂತ್ರಿಗಳೇ ಒಪ್ಕೊಂಡ್ಬಿಟ್ರು ಆಹಾರ ಮತ್ತು ಹೌದು ತಪ್ಪಾಗಿದೆ ಕೊಟ್ಟಿಲ್ಲ. ಅಧ್ಯಕ್ಷರೇ ಮಾತೆತ್ತರೆ ಕೊಟ್ಟಿಲ್ಲ ತಪ್ಪಾಗಿದೆ ಅಂದ್ರೆ ಸರ್ಕಾರ ಏನಕ್ಕೆ ಬದುಕಿರ್ಬೇಕು? ಸಾಯ್ಬೇಕು ಸರ್ಕಾರ? ಇಲ್ಲ ಹಣ ಇಲ್ಲ ಅಂದ್ರೆ ಪಾಪರಾಗಿದೆ ಅಂತ ಬೋರ್ಡ್ ಹಾಕೊಂಬಿಡಿ, ಅದನ್ನೂ ಮಾಡಲ್ಲ. ನನ್ಗನ್ಸತ್ತೆ ಆಡುವ ಮುಟ್ಟದ ಸೊಪ್ಪಿಲ್ಲ, ಲೂಟಿ ಹೊಡೆದ ಇಲಾಖೆಗಳಿಲ್ಲ. ಒಡೆಯದ ಕರೆಕ್ಟಾ? ಕೃಷ್ಣಪ್ಪನವ್ರು ಹೇಳಿದ್ದಾರೆ ನೋಡಿ, ಹೆಂಗೆ ನಮ್ಗೆಲ್ಲ ಅಕ್ಷರಗಳು ಹೇಳ್ಕೊಡ್ತಾರೆ. ಒಂದು ಮೊನ್ನೆ ಕಾಂಗ್ರೆಸ್ಸಿನ ಮೀಟಿಂಗ್ ಆಯ್ತು, CLP ಮೀಟಿಂಗ್. ಶಾಸಕರ ಪ್ರದೇಶ ಅಭಿವೃದ್ಧಿ ಕೊಟ್ಟಿಲ್ಲ ಅಂತೇಳಿ ಒಬ್ಬ ಶಾಸಕರು ಗಲಾಟೆ ಮಾಡಿದ್ದಾರೆ ಅಂತ ಪತ್ರಿಕೆಯಲ್ಲಿ ಬಂತು. ಶಾಸಕರ ಪ್ರದೇಶ ಅಭಿವೃದ್ಧಿ ಹಣ ಇಲ್ಲ, MLAಗಳ ಪರದಾಟ. ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಇಲ್ಲ, ಜನರ ಪರದಾಟ.
ಅಂಗನವಾಡಿ ಕಾರ್ಯಕರ್ತರಿಗೆ ಸಂಬಳ ಇಲ್ಲ, ಕಾರ್ಯಕರ್ತರ ಪರದಾಟ. ನೆರೆ ಬರಕ್ಕೆ ಹಣ ಇಲ್ಲ, ರೈತರ ಪರದಾಟ. ದಲಿತರ ಯೋಜನೆಯ ಹಣ, ದಲಿತರ ಪರದಾಟ. ಇಷ್ಟು ಪರದಾಟ. ಆದರೆ ಮಂತ್ರಿಗಳು ಹಣ ಮಾಡೋದರಲ್ಲಿ ಕಿತ್ತಾಟ. ಹಣ ಮಾಡೋದ್ರಲ್ಲಿ ಮಂತ್ರಿಗಳು ಕಿತ್ತಾಟ. ಅವ್ರಿಗೆ ಅಷ್ಟೇ ಒಂದು ರೀತಿ ಇದು ಇಲ್ಲಗಳ ಸರ್ಕಾರ. ಇಲ್ಲಗಳ ಸರ್ಕಾರ. ಅದರಿಂದ ಈ ಸರ್ಕಾರ ನಾನು ದಿವಾಳಿ ಆಗಿದೆ, ಪಾಪರ್ ಆಗಿದೆ. ನಾ ಉದಾಹರಣೆ ಕೊಟ್ಟಿದ್ದೀನಿ, ಕ್ವಶನ್ ಮಾಡ್ಬೋದು. ಉದಾಹರಣೆ ಕೊಟ್ಟಿದ್ದೀನಿ. 5,000 ಕೋಟಿ ಎಲ್ಲೋಯ್ತು? ಕಳೆದ ಅಸೆಂಬ್ಲಿ ಕೊಡ್ತೀನಿ ಅದು ಕೊಟ್ಟಿಲ್ಲ. ಅನ್ನಭಾಗ್ಯದು ಹಣ ಕೊಟ್ಟಿಲ್ಲ, ಎಲ್ಲೋಯ್ತು ಹಣ? ನಿಮ್ಮ ಸರ್ಕಾರದಲ್ಲಿ ಖಜಾನೆಯಲ್ಲಿ ಹಣ ಇದ್ರೆ ಕೊಡಕ್ಕೆ ಏನ್ ಪ್ರಾಬ್ಲಮ್? 5 ನಿಮಿಷದ ಕೆಲಸ. ಡಿಬಿಟಿ ಎಲ್ಲ ಡಿಬಿಟಿ ಮುಖಾಂತರ ಹಾಕೋದು. ಒಂದು ಬಟನ್ ಹತ್ರ ಎಲ್ಲರಿಗೂ ಹೊರಟೋಗ್ತದೆ ಡಿಬಿಟಿ ಮುಖಾಂತರ. ಕೊಡಕ್ ಆಗ್ತಾ ಇಲ್ಲ ಅಂದ್ರೆ ಖಜಾನೆಯಲ್ಲಿ ಹೆಗ್ಗಣಗಳ ಕಾಟ. ಆ ಹೆಗ್ಗಣಗಳ ಕಾಟದಿಂದ ಖಜಾನೆ ಖಾಲಿ. ಅದಕ್ಕೋಸ್ಕರ ಈ ಎಲ್ಲ ದುಡ್ಡುಗಳನ್ನ ಕೊಡ್ತಾ ಇಲ್ಲ. ಅಧ್ಯಕ್ಷರೇ, ಇನ್ನೊಂದು ಬಹಳ ಇಂಪಾರ್ಟೆಂಟ್. ಕೇಂದ್ರ ಸರ್ಕಾರದ ಮೇಲೆ ಪದೇ ಆಪಾದನೆ ಮಾಡ್ತಾರೆ. ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದೀರಾ, ಎಷ್ಟು ಎಂಪ್ಲಾಯ್ಮೆಂಟ್ ಜನರೇಟ್ ಆಗಿದೆ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾರೆ. ನೀವು ಅಲ್ಲಿ ಪ್ರಶ್ನೆ ಮಾಡಿದ್ರೆ ಒಂದ್ ಬೆರಳು ನಿಮ್ಮನ್ನು ಪ್ರಶ್ನೆ ಮಾಡ್ತತೆ. ನೀವೆಷ್ಟು ಕೊಟ್ಟಿದ್ದೀರಾ ಕಳೆದ 2.5 ವರ್ಷದಲ್ಲಿ? ಸಾವಿರಾರು ಹುದ್ದೆಗಳು ಖಾಲಿ ಇದೆ, ಭರ್ತಿ ಆಗ್ಲೇ ಇಲ್ಲ. ಹುಬ್ಬಳ್ಳಿಯಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಜನ ಬೀದಿಗಿಳಿದು ಹೋರಾಟ ಮಾಡ್ತಾನೆ ಅವರೇ. ಹುಬ್ಬಳ್ಳಿಯಲ್ಲಿ, ಧಾರವಾಡದಲ್ಲಿ ಇದುವರೆಗೂ ಹೋರಾಟ ನಡೀತಾ ಇದೆ. ಎಕ್ಸಾಮ್ ಮಾಡಿ ನಮಗೆ ಕೊಡಿ, ನಮ್ಗೆ ಏಜ್ ಬಾರ್ ಆಗೋಯ್ತು. ಎಲ್ಲ 30 ವರ್ಷ ದಾಟ್ತಾ ಇದ್ದೀರಿ, 35 ವರ್ಷ ದಾಟ್ತಾ ಇದ್ದೀರಿ. ಸ್ಟ್ರೈಕ್ ಮಾಡ್ತಾ ಇದ್ದಾರೆ 10,000 ವಿದ್ಯಾರ್ಥಿಗಳು. ನನ್ನೂ ಕರೆದಿದ್ರಲ್ಲಿ. ಇವತ್ತು ಅಧ್ಯಕ್ಷರೇ ಎಂಪ್ಲಾಯ್ಮೆಂಟ್ ಇಲ್ಲ, ಬೇರೆಯವ್ರಿಗೆ ಮಾತ್ರ ಪ್ರಶ್ನೆ. ನಮಗೆ ಆ ಪ್ರಶ್ನೆ ಹಾಕೋಣಕ್ಕೆ ಸರ್ಕಾರ ತಯಾರಿಲ್ಲ. ಇವತ್ತು ಕೃಷ್ಣ ಬೈರೇಗೌಡ ಇಲ್ಲ ಅಂತ ಅನ್ಸುತ್ತೆ. ಇದ್ದಿದ್ರೆ ಚಂದಾಗಿತ್ತು ಅವರು ಅಧ್ಯಕ್ಷರೇ. ರಾಜ್ಯಪಾಲರ ಭಾಷಣ ಪ್ಯಾರಾ 43 ಬಹಳ ದೊಡ್ಡ ಹೇಳಿಕೆ ನೀಡಿದ್ದಾರೆ ಕೃಷ್ಣ ಬೈರೇಗೌಡರು. ಇವತ್ತು ಈ ಸ್ವತ್ತು ಖಾತಾ ಸರ್ವೆ ಪಾರದರ್ಶಕ ಒಟ್ಟಿಗಿರ್ಬೇಕಾಯ್ತು. ಇದು ಪಾರನೇ ಬೇರೆ ಹೊರಟೈತೆ, ದರ್ಶನೇ ಬೇರೆ ಹೊರಟೈತೆ. ಪಾರದರ್ಶಕ ಅಂತ ಅವರ ರಾಜ್ಯಪಾಲರ ಭಾಷಣದಲ್ಲಿ ಓದಿಸಿದ್ದೀರ ಅಧ್ಯಕ್ಷರೇ. ಇವತ್ತು ಬಹಳ ಯಾರು ಉತ್ತರ ಕೊಡೋರಿಲ್ಲ. ಪರಮೇಶ್ವರ್ ಅವ್ರಿಗೂ ಕೊಡಕ್ಕಾಗಲ್ಲ ಅನ್ಸ್ತದೆ ಬೇರೆ ಇಲಾಖೆ. ಒಬ್ಬ ಮಾಜಿ ಸಂಸದೆ ಅವರ ತಂದೆ, ತಾತ, ಮುತ್ತಾತ ಎಲ್ಲರೂ ಕೂಡ ಈ ನಾಡಿನ ಕಲೆಯನ್ನ, ಜಾನಪದ ಕಲೆಯನ್ನ, ರಂಗಭೂಮಿ ಕಲೆಯನ್ನ, ಕರ್ನಾಟಕದ ಕೀರ್ತಿಯನ್ನ ದೇಶ ಮಟ್ಟದಲ್ಲಿ ಎತ್ಕೊಂಡೋಗಿ ತೋರಿಸ್ತಂತ ಒಂದು ಕುಟುಂಬ ಅದು. ಗುಬ್ಬಿ ಕೇಳಿದ್ದೀರ ತಾವು? ಗುಬ್ಬಿ ಅವರು ಜಯಶ್ರೀ ಅವರು, ಪರಮೇಶ್ವರ್ ಗೊತ್ತಲ್ಲ, ರಾಜ್ಯಸಭಾ ಸದಸ್ಯರು, ಕೇಂದ್ರ ಪ್ರಶಸ್ತಿ ಕೊಟ್ಟಿದ್ದಾರೆ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿನೂ ಕೊಟ್ಟಿದ್ದೀರಿ, ರಂಗಭೂಮಿ ಕಲಾವಿದರು. ಅವರೊಂಥರ ಕರ್ನಾಟಕದ ಕೋಗಿಲೆ. ಅವರ ಹಾಡುಗಳಿಗೂ ಇನ್ನೂ ಕೂಡ ಜನರ ಮನಸ್ಸಲ್ಲಿ ಇನ್ನೂ ಉಳಿದಿದೆ. ಅವರು ಇನ್ನೊಬ್ಬ, ಮೊನ್ನೆ ಯಾರೋ ಹೇಳ್ತಾ ಇದ್ರು, ಇನ್ನೊಬ್ಬ ಜಯಶ್ರೀ ಹುಟ್ಟಕ್ಕೆ ಸಾಧ್ಯನೇ ಇಲ್ಲ, ಆ ಥರದ ಕಂಠ ಅಂತ ಹೇಳಿದ್ರು. ಪದ್ಮಶ್ರೀ ಪುರಸ್ಕೃತ ರಂಗಭೂಮಿ ಕಲಾವಿದೆ ಬಿ ಜಯಶ್ರೀ ರಾಜ್ಯಸಭಾ ಸದಸ್ಯರು. ಅವರು ಕಂದಾಯ ಇಲಾಖೆಗೆ ಹೋದಾಗ
ಏನಕ್ಕೆ ಹೋಗ್ತಾರೆ ಕಂದಾಯ ಇಲಾಖೆ? ನನ್ನ ಹತ್ರ ಜಮೀನಿದೆ, ನಾನು ಜಮೀನನ್ನ ಸರ್ಕಾರಕ್ಕೆ ದಾನ ಕೊಡ್ತೀನಿ, ರಂಗಭೂಮಿಗೋಸ್ಕರ ಈ ಜಮೀನನ್ನ ನಾನು ಕೊಡ್ತೀನಿ, ನಾನು 5 ಗುಂಟೆ ಜಮೀನನ್ನ ನಾನು ಕೊಡ್ತೀನಿ, ಅಲ್ಲಿ ರಂಗಭೂಮಿ ಕಲಾವಿದರು ಆ ರಂಗಕಲೆಯನ್ನ ಬೆಳೆಸ್ಲಿ, ಇದು ಮುಂದುವರಿಲಿ ಅಂತೇಳಿ ರಿಜಿಸ್ಟ್ರೇಷನ್ ಹೋದ್ರು ಪರಮೇಶ್ವರ್ ಅವರು. ನಿಮ್ಗೆ ಗೊತ್ತಿದೆ, ರಿಜಿಸ್ಟ್ರೇಷನ್ ಅವರು 100 ಕೊಯ್ರಿ ಹಾಕಿ ಕಳಿಸಿದ್ರು, ಸರ್ವೆ ಮಾಡಿಸ್ಕಮ್ಮ ಅಂತ ಹೇಳಿದ್ರು. ಪಾಪ ಆ ಅಮ್ಮ 3 ಬಾರಿ ಅರ್ಜಿ ಕೊಟ್ಟಿದ್ದಾಳೆ, 3 ಬಾರಿ 3 ಟೈಮ್ಸ್ ಅರ್ಜಿ ಕೊಟ್ಟಿದ್ದಾಳೆ, 3 ಬಾರಿ ಅರ್ಜಿ, ನೋ ರಿಪ್ಲೈ. ಬಿಡಿ ಬಡವ್ರ ಪಾಡು, ನಮ್ಮ ಪಾಡೆಲ್ಲ ನಮ್ಮದು ಬಿಡಿ, ಬಡವ್ರ ಪಾಡು ಏನು ಪಾಡು ಅಂತ ಆ ಪದ ಹೇಳಕ್ಕಾಗಲ್ಲ, ನಾವು ನಾಯಿ ಪಾಡಾಗೋಗ್ಬಿಟ್ಟಿದೆ ನಮ್ದೆಲ್ಲ. ಆ ಅಮ್ಮ ಕೊನೆಯಲ್ಲಿ ಆಫೀಸ್ಗೆ ಹೋಗ್ತಾರೆ, ಸರ್ವೆ ಆಫೀಸ್ಗೆ. ಅವನು ಯಾವನೋ ADLR ಹೇಳ್ತಾನೆ, ನಿಮ್ಮ ಕೆಲಸಕ್ಕಿಂತ ನಮ್ಮ ಮೇಲಾಧಿಕಾರಿಯೇ ಕೆಲಸ ಮುಖ್ಯ. ADLR ಅವನು ಹೇಳೋದು. ಜಯಶ್ರೀ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಸರ್ವೇಯರ್ ಉಡಾಫೆಯಿಂದ ವರ್ತಿಸುವುದಲ್ಲದೆ ಉದ್ದಟನದ ಮಾತುಗಳನ್ನಾಡಿ ಬೇಸರ ಉಂಟು ಮಾಡಿದ್ದಾರೆ. ಮಾಜಿ ಸಂಸದೆ ಆದ ನನ್ನನ್ನೇ ಅಲೆದಾಡಿಸಿರುವ ಇವರು ಸಾರ್ವಜನಿಕ ಕೆಲಸ ಮನ್ನಣೆ ಕೊಡುತ್ತಾರೆಯೇ? ಜಯಶ್ರೀ ಕಲಾವಿದೆ. ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಮಂತ್ರಿನೂ ಇಲ್ಲೇ ಇದ್ದಾರೆ. ಕಿವಿ ತೆಗೆದ್ಬಿಟ್ರು, ನಾನು ಹೇಳಿದ ತಕ್ಷಣ ಕಿವಿಗೆ ಹಾಕೊಂಡಿದ್ದು ತೆಗೆದ್ಬಿಟ್ರು, ಯಾಕಪ್ಪ ನನಗೆ ಅಂತ ಹೇಳ್ಬಿಟ್ಟು. ಇರ್ಲಿ ಇಲ್ಲಿ ಹೇಳ್ಬಿಡ್ತೀನಿ, ಅದನ್ನ ಹೇಳ್ಬಿಡ್ತೀನಿ. ದಾನ ಕೊಡಕ್ಕೆ ಹೋದಂತ ಜಮೀನ್ಗೆ ಸರ್ವೆ ಮಾಡೋಣಕ್ಕೆ ನೀನು ಲಂಚಕ್ಕೋಸ್ಕರ ಅಲಿಸ್ತಾ ಇದ್ದೀರಲ್ಲ. ಇಂಥ ಕಲಾವಿದೆ ಜಯಶ್ರೀ, ರಾಜ್ಯಸಭಾ ಸದಸ್ಯರು, ಪದ್ಮಶ್ರೀ, ಏನಕ್ಕೆ ಬೇಕು ಅವ್ರಿಗೆ? ರಾಜ್ಯಸಭಾ ಪದ್ಮಶ್ರೀ, ರಂಗಭೂಮಿ ಕಲಾವಿದೆ, ಟಿವಿಗಳಲ್ಲಿ ದಿನನಿತ್ಯ ನೋಡಿದ್ದಾರೆ ಆ ಅಮ್ಮ ಆಡೋ ಹಾಡನ್ನ. ಆ ಅಮ್ಮ ನೋವಿನಿಂದ ಹೇಳಿದಾಳೆ, ನನ್ನನ್ನು ಅಲಿಸಿ ಅಲ್ಲಿಂದ ಕಳಿಸಿದ್ದಾರೆ, ನಿನ್ನ ಕೆಲಸ ಮುಖ್ಯ ಅಲ್ಲ ನನಗೆ, ನಮ್ಮ ಅಧಿಕಾರಿ ಕೆಲಸ ಮುಖ್ಯ ಅಂತ ಹೇಳಿದ್ದಾರೆ. ನಾಚಿಕೆ ಆಗ್ಬೇಕಲ್ಲ ಈ ಸರ್ಕಾರಕ್ಕೆ? ಗೌರವ ಇದ್ದಿದ್ರೆ 1 ನಿಮಿಷಕ್ಕೆ ಸಸ್ಪೆಂಡ್ ಮಾಡ್ಬೇಕಾಯ್ತು, ಮಾಡಿದ್ದೀರಾ? ಯಾಕೆ ಮಾಡಿಲ್ಲ? ಯಾಕೆ ಮಾಡಿಲ್ಲ ಹೇಳ್ಬೇಕು, ಉತ್ತರ ಕೊಡ್ಬೇಕು ಇದಕ್ಕೆ. ಇನ್ನೆಷ್ಟು ಜನಕ್ಕೆ ಅವಮಾನ ಮಾಡ್ತೀರಾ ಕಲಾವಿದರಿಗೆ? ನಿಮ್ಮ ಪುಸ್ತಕದಲ್ಲಿ ಎಲ್ಲ ಹಾಕಿದ್ದೀರಾ, ನಾನು ಓದ್ನಲ್ಲ. ಕಂದಾಯ ಇಲಾಖೆ ಪಾರದರ್ಶಕ ಸರ್ವೆನಲ್ಲಿ, ಈ ಖಾತಾ ಅಲ್ಲಿ ಎಲ್ಲಾನು ಪಾರದರ್ಶಕ ತಂದಿದ್ದೀರಿ ಅಂತ ಓದಿಸಿದ್ದೀರಾ ಗವರ್ನರ್ ಕೈಲಿ. ಇಲ್ಲ, ಓದಿದ್ದೀನಿ ನಾನು. ಪಾರದರ್ಶಕ. ಅಶೋಕಣ್ಣ ಒಂದೇ ಒಂದು ನಿಮಿಷ ಅಶೋಕಣ್ಣ. ಅಧ್ಯಕ್ಷರೇ, ಇದು ದೊಡ್ಡ ಹಗರಣ. ನಾನು ಇದ್ರ ಬಗ್ಗೆ 1500 ಕೇಸು 1 to 5 ಮಾಡಬೇಕು. ನಾವು ಕೂತ್ಕೊಂಡು ತಹಸೀಲ್ದಾರ್ ಆಫೀಸಲ್ಲಿ ಮಾಡಿ ಅವರ ADR ಅಲ್ಲಿ ಕಳಿಸಿದ್ರೆ ಮಡಿಕಲ್ ಕೂತವನೆ, ಯಾಕೆ ಇಷ್ಟು ಅಂತ ಫಿಕ್ಸ್. ಆ ವಿಷಯನ ನಾನು ಮಾನ್ಯ ಮುಖ್ಯಮಂತ್ರಿ ಪತ್ರ ಮುಖಾಂತರ ನಾನು ಲೆಟರ್ ಬರ್ದು ಕೊಟ್ಟಿದ್ದೆ. ಎನ್ಕ್ವೈರಿ ಮಾಡ್ತೀನಿ ಕಣೆ ಅಂದ್ರು, ಅದು ಏನಾಯ್ತು ಅಂತ ಗೊತ್ತಿಲ್ಲ. ಸನ್ಮಾನ್ಯ ನಮ್ಮ ಕೃಷ್ಣ ಬೈರೇಗೌಡರು ಕೂತ್ಕೊಂಡು ಸಸ್ಪೆಂಡ್ ಮಾಡಪ್ಪ ಅವ್ರನ್ನ ಅಂದ್ರೆ, ಮಾಡ್ತೀನಿ ನೋಡ್ತೀನಿ. ಏನಾಗಿದೆ, ನಾವು ಮುಂಜೂರು ಮಾಡ್ತೀವಿ. ಇವತ್ತು ಜಮೀನ್ ಬೆಲೆ ಜಾಸ್ತಿ ಆಗಿದೆ, ಇಲ್ಲ ಅಂತ ಹೇಳಕ್ಕಿಲ್ಲ. ಕುಂಟೆಗೆ ಲಕ್ಷಾಂತರ ರೂಪಾಯಿ ಆಗಿದೆ. ಲಕ್ಷಾಂತರ ರೂಪಾಯಿ ಅವ್ರು ಉತ್ತವ್ರೆ 30-40 ವರ್ಷ ಅವ್ರ ಪೊಸಿಷನ್ ಅವ್ರೆ. ಇವ್ರಿಗೇನು ಕೆಲಸ? 1 to 5 ಮಾಡಿ ಖಾತಾ ಮಾಡಿಕೊಡಕ್ಕಾಗಲ್ವಾ? ನಮ್ಮಲ್ಲಿ 1500 ಕೇಸ್ ಫೈಲ್ ಪೆಂಡಿಂಗ್ ಇದೆ. ನಾನು ಮುಖ್ಯಮಂತ್ರಿ ಗಮನ ಸೆಳೆದಿದ್ದೀನಿ, ಮುಖ್ಯಮಂತ್ರಿ ಹೇಳಿದ್ದೀನಿ, ಆದರೂ ತಗೊಂಡಿಲ್ಲ. ಈಗಲೂ ತಮ್ಮ ಮುಖಾಂತರ ಮುಖ್ಯಮಂತ್ರಿ ವಿನಂತಿಸ್ತೀನಿ, ಕೂಡಲೇ ಅವನು ADಯನ್ನು ಸಸ್ಪೆಂಡ್ ಮಾಡಿ ಜನಕ್ಕೆ ನ್ಯಾಯ ಕೊಡಿಸಿ ಅಂತ ನಾವು ಒತ್ತಾಯ ಮಾಡ್ತಿದ್ದೆ ಅಧ್ಯಕ್ಷ. ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಅವರು ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಫಸ್ಟ್ ಪ್ರಾರಂಭ ಮಾಡಿದ್ದೆ ಅಲ್ಲಿಂದ. ಮಾತತ್ರ ಸಂಧಿಗಳಿಗೆ ಹೋಗ್ತಾರೆ, ನಾನು ಹೋಗಲ್ಲ ಸಂಧಿ ವಿಚಾರಕ್ಕೆ. ಅಲ್ಲಿ ಬಂದಿದೆಯಲ್ಲ ಮುಖ್ಯಮಂತ್ರಿಗಳೇ, ನನಗೋಸ್ಕರ ಬೇಡ ನಾನು ಹೇಳೋದು. ಒಂದು ರಾಜ್ಯಕ್ಕೆ ಒಂದು ಸಂದೇಶ ಹೋಗ್ಲಿ, ಮೆಸೇಜ್ ಹೋಗ್ಲಿ. ಅಧಿಕಾರಿಗಳಿದೆ ಆರ್ಭಟ, ಕೇಳೋರಿಲ್ಲ, ದುಡ್ಡು ಕೊಟ್ರೆ ಕೆಲಸ ಇಲ್ಲ ಅಂದ್ರೆ ಕೆಲಸ ಇಲ್ಲ ಅಂತಾರೆ. ಒಂದ್ ಸರಿ ಎದ್ದು ನಿಂತು, ತಾವು ಹಿಂದೆ ನೋಡ್ಬೇಡಿ, ಎದ್ದು ನಿಂತು ಇದು ಮಾಡಿರೋದು ಎಲ್ಲ ಪತ್ರಿಕೆಯಲ್ಲಿ ಬಂದಿದೆ. ಆ ಅಮ್ಮ ಇನ್ನೊಂದ್ಸರಿ ಓದ್ಬಿಡ್ತೀನಿ. ಆ ಅಮ್ಮ ಸ್ಟೇಟ್ಮೆಂಟ್ ಕೊಟ್ಟಿರೋದು. ದುಡ್ಡಿನ ಡಿಮಾಂಡ್ ಒಂದೇ ನಿಮಿಷ ಅಲ್ಲಿ ದುಡ್ಡಿನ ಡಿಮಾಂಡ್ ಬಗ್ಗೆ ಇಲ್ಲ.
ಅದು ಯಾಕೆ ದಾಖಲೆಗಳು ಸರಿ ಇಲ್ಲ, ಸರಿ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಸತ್ಯ ಏನಿದೆ ಅದನ್ನ ಸ್ವಲ್ಪ ಹೇಳಿ. ಸತ್ಯ ಮುಖ್ಯಮಂತ್ರಿಗೆ ಗೊತ್ತು. ಆದ್ರೆ ದುಡ್ಡು ಕೇಳಿದ್ರು ಅಂತ ಅಲ್ಲಿ ಇದು ಬರ್ತಾ ಇಲ್ಲ. ಅದೇನು ಆಗಿದೆ, ಇನ್ನೇನು ಕಸಾಯಿಸ್ತಾರೆ. ಸರಿ ಇಲ್ಲದೆ ನೆಕ್ಸ್ಟ್ ಐತೆ ಹೇಳ್ತೀನಿ, ನೆಕ್ಸ್ಟ್ ಐತೆ ಹೇಳ್ತೀನಿ. ಅದನ್ನು ಯಾಕೋ ತಾವು ಫುಲ್ ರೆಡಿಯಾಗಿ ಬಂದಂಗಿದೆ. ದುಡ್ಡು ಕೇಳಿದ್ರು ಅಂತ ಹೇಳೋದು ಅಷ್ಟು ಸಮಂಜಸ. ಮುಖ್ಯಮಂತ್ರಿಗಳು ತಾವು ಇರಲಿಲ್ಲ. ಜಯಶ್ರೀ ಅವರು ಗೊತ್ತಿದೆ ತಾನೇ ಅಧ್ಯಕ್ಷ, ನಿಮ್ಗೆ ಗೊತ್ತಿದೆ. ರಾಜ್ಯಸಭಾ ಸದಸ್ಯರು ಮಾಡಿದ್ದು ನೀವೇ ಅನಿಸ್ತೈತೆ, ಮಾಡಿದ್ದ ನಿಮ್ಮ ಸರ್ಕಾರ. ಇಲ್ಲ ನಿಮ್ಮ ಸರ್ಕಾರ. ಅವ್ರಿಗೆ ಪದ್ಮಶ್ರೀ ಕೇಂದ್ರ ಸರ್ಕಾರ ಕೊಟ್ಟಿತ್ತು. ನೀವು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ರಿ, ಎಲ್ಲ ನಾವು ಕೊಟ್ಟಿದ್ದೀರಿ. ಆಯಮ್ಮ ಸ್ಟೇಟ್ಮೆಂಟ್ ಕೊಟ್ಟಿರೋದು ನಾನು ಹೇಳ್ತಾ ಇರೋದು. ಸರ್ವೇಯರ್ ಉಡಾಫೆಯಿಂದ ವರ್ತಿಸುವುದಲ್ಲದೆ ಉದ್ದಟತನದಿಂದ ಮಾತುಗಳನ್ನಾಡಿ ಬೇಸರ ಉಂಟು ಮಾಡಿದ್ದಾರೆ. ಮಾಜಿ ಸಂಸದೆಯಾದ ನನ್ನನ್ನೇ ಅಲೆದಾಡಿಸ್ತಿರುವ ಇವರು ಸಾರ್ವಜನಿಕ ಕೆಲಸ ಮನ್ನಣೆ ಕೊಡುತ್ತಾರೆಯೇ? ಜಯಶ್ರೀ ಯಾವುದು ಸಣ್ಣದು, 5 ಗುಂಟೆ ಜಮೀನನ್ನ ದಾನ ಕೊಡ್ತೀನಿ ರಂಗಭೂಮಿಗೆ ಸರ್ಕಾರಕ್ಕೆ ಅಂತ. ದಾನ ಕೊಡೋದಕ್ಕೂ ನೀವು ಕಮಿಷನ್ ಕೇಳ್ತೀರಾ, ಅಲೆದಾಡಿಸ್ತೀರಾ. ಇವತ್ತು ದಾನ ಪ್ರಕ್ರಿಯೆ ನಡೆಸಲು ಅವಶ್ಯಕವಾದ ಸರ್ವೆ ಮಾಡಲು ಭೂಮಾಪನ ಇಲಾಖೆಯ 3 ಬಾರಿ ಅರ್ಜಿ ಸಲ್ಲಿಸಿ ನಿಗದಿತ ಶುಲ್ಕವನ್ನ 3 ಬಾರಿ ಪಾವತಿಸಿದರೂ ಕೆಲಸವಾಗಿಲ್ಲ. 3 ಸರಿ ಅರ್ಜಿ ಹಾಕವ್ರೆ, 3 ಸರಿನೂ ದುಡ್ಡು ಕಟ್ಟವ್ರೆ. ಸರ್ವೇಯರ್ ಸೂಚನೆಯಂತೆ ಬೆಂಗಳೂರಿನಿಂದ ಸರ್ವೆ ಇಲಾಖೆ ಕಚೇರಿಗೆ ಬಂದೆ. ಆ ಅಮ್ಮನಿಗೆ ರಾಜ್ಯಸಭಾ ಸದಸ್ಯರು ಪದ್ಮಶ್ರೀ. ಮನೆ ಬಾಗಿಲಿಗೆ ಸರ್ಕಾರ ಅಡ್ವರ್ಟೈಸ್ಮೆಂಟು ಸಿದ್ದರಾಮಯ್ಯನವ್ರದ್ದು. ಇಲ್ಲಿ ಅವರು ನೀನ್ ಬಾ ಇಲ್ಲಿಗೆ ಅಂತ ಕರೆದ್ರು. ಯಾರನ್ನ? ಜಯಶ್ರೀ ಅವ್ರನ್ನ. ಬರ್ರಿ ಇಲ್ಲೇ ಅಂತ ಕರೆದು ಕಚೇರಿಗೆ ಬಂದೆ. ಆದರೆ ಸರ್ವೇಯರ್ ಶಿವಾನಂದ ಬೇರೆ ಕೆಲಸ ಸರ್ವೆ ಇದೆ ಅಂತ ಹೊರಟೋದ್ರು. ಅವರೇ ಕರೆದಿದ್ದು. ನಮ್ಮ ಮೇಲಧಿಕಾರಿಯ ಕೆಲಸ ಇರುವ ಫೋನ್ ಬಗ್ಗೆ ಬಂದಿದೆ, ಹಾಗಾಗಿ ನಿಮ್ಮ ಕೆಲಸ ನನಗೆ ಮುಖ್ಯ ಅಲ್ಲ. ಇದೇ ವರ್ಡ್ ಹೇಳಿದ್ದಾರೆ, ನಿಮ್ಮ ಕೆಲಸ ನನಗೆ ಮುಖ್ಯ ಅಲ್ಲ. ಆಯಮ್ಮ ಹೇಳಿರೋದು. ಆಯಮ್ಮ ಸುಳ್ಳು ಹೇಳ್ತಾರ? ಯಾರ ರಾಜಕಾರಣಿ ಆದ್ರೆ ಬೇರೆ ಯಾರಾದ್ರೂ ಬಿಟ್ಬಿಡಿ. ನಿಮ್ಮದಲ್ಲ ಎಂದು ಉಡಾಫೆಯಿಂದ ಹೇಳಿ ಹೋದರು. ಜಯಶ್ರೀ ಬೇಸರ ವ್ಯಕ್ತ ಮಾಡಿದರು. ಮುಖ್ಯಮಂತ್ರಿಗಳೇ, ಈ ಕ್ಷಣ ನೀವು ಸಸ್ಪೆಂಡ್ ಮಾಡಬೇಕು. ನನಗೋಸ್ಕರ ಅಲ್ಲ, ಮಾಡಬೇಡಿ. ಈ ಸರ್ಕಾರ ಕಟ್ಟುನಿಟ್ಟಿದೆ. ಈ ಸರ್ಕಾರ ಇಂಥ ಕಳ್ಳರಿಗೆ ಕದಿಮರಿಗೆ ಮಣೆ ಹಾಕಲ್ಲ. ಇಂಥ ದ್ರೋಹಿಗಳು ಸರ್ಕಾರಕ್ಕೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ. 1 ನಿಮಿಷನೂ ಅವ್ರನ್ನ ಅಲ್ಲಿ ಇರೋಕೆ ಬಿಡಲ್ಲ. ಹೇಳಿ, ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗ್ತದೆ. ಮೊನ್ನೆ ಬೇರೆ ಸುನೀಲ್ ಹೇಳಿದ್ದಾರೆ, ಆ ಖಡಕ್ ಮುಖ್ಯಮಂತ್ರಿ ಹೊರಟೋಟ್ರು ಅಂತ. ಇವಾಗ ಗೊತ್ತಾಗ್ತತೆ. ಈಗ ಹೇಳಿ, ಯಾರು ADLR ಮಾಡಿದ್ದಾರೆ ಅವನಿಗೆ ಸದನದಿಂದಾನೇ ಪನಿಷ್ಮೆಂಟ್ ಹೋಗಿ ಬುದ್ಧಿ ಬರ್ತೈತೆ ಇವ್ರಿಗೆಲ್ಲ. ಇಂಥವ್ರಿಗೆ ಹಿಂಗಾದ್ರೆ ಈ ಕಲಾವಿದರ ಪಾಡಿ ಏನು ಕರ್ನಾಟಕದಲ್ಲಿ? ಇದು ಬಹಳ ನೋವಿನ ಸಂಗತಿ. ನಾನು ಕೂಡ ಮುಖ್ಯಮಂತ್ರಿಗಳು ಇದಕ್ಕೆ ರಿಯಾಕ್ಟ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೆ. ಯಾಕೋ ಸುನೀಲ್ ನೀ ಹೇಳ್ದಂಗೆ ಆದಂಗೆ ಐತೆ, ಖಡಕ್ ಇದ್ದಂಗೆ ಕಾಣಿಸಿಲ್ಲ ನಮ್ಮ ಮುಖ್ಯಮಂತ್ರಿಗಳು. ಅದರಿಂದ ಈ ಅಧಿಕಾರಿನ ಸಸ್ಪೆಂಡ್ ಮಾಡಬೇಕು. ಅವನ್ನ ಮಾಡಿಲ್ಲ ಅಂದ್ರೆ ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗ್ತೈತೆ. ಲಂಚ ಇಲ್ದಿರ ಈ ಸರ್ಕಾರದಲ್ಲಿ ಏನು ಆಗಲ್ಲ ಅನ್ನೋ ಮೆಸೇಜ್ ಅನ್ನ ಹೋಗುತ್ತೆ ಅಧ್ಯಕ್ಷ. ಇನ್ನು ಬೆಂಗಳೂರಿನ ಸ್ಥಿತಿ ಶುರುವಾಗಿದೆ 11 ಗಂಟೆಗೆ ಸರ್. ನೀವು ಮಧ್ಯಾಹ್ನ ಮಾತಾಡಿ ಸರ್. ಮಧ್ಯಾಹ್ನ ಮಾತಾಡಿ, ಶಾರ್ಟ್ ಮಾಡಿ ಉತ್ತರ ಕೊಟ್ಟು. ಅಲ್ಲಿ ಏನಂತೆ, ಅಲ್ಲಿ 1 ಅವರ್ 2 ಅವರ್ ನಿಮ್ಗೇನಿಲ್ಲ. ನಾನು ಸರ್ 11 ಕಾಲಕ್ಕೆ ಶುರು ಮಾಡಿಸಿದ್ದು. 11 ಕಾಲ, ಅದರಲ್ಲಿ ಗಲಾಟೆ ಸುರೇಶ್ ಅಂತ. ಇಲ್ಲ, ನಾನೇನು ಮಾತಾಡಿಲ್ಲ. ನಾನು ಫಸ್ಟ್ ಟೈಮ್ ಸಂವಿಧಾನದ ಬಗ್ಗೆ ಮಾತಾಡಿದೆ. ಅಷ್ಟಕ್ಕೆ ಗಲಾಟೆ ಆಗೋಯ್ತು. ಅಧ್ಯಕ್ಷರೇ, ಈ ಬೆಂಗಳೂರು ಸ್ಥಿತಿ ದೇವರೇ ಗತಿ. ಬೆಂಗಳೂರು ಅನ್ನೋದ್ರ ಬದಲು ಗುಂಡಿಗಳೂರು ಅಂತ ಹೇಳ್ಬೇಕೀಗ. ನೀವು ಬರಕ್ ಮುಂಚೆ ಹೇಳಿದೆ, ಮೊನ್ನೆ ಕಾಂಕ್ರೀಟ್ ರೋಡ್ ಮಾಡಿದ್ರು. ಇವತ್ತು ಬೆಳಗ್ಗೆ TV ಆನ್ ಮಾಡಿದ್ರೆ
ಕಾಂಕ್ರೀಟ್ ರೋಡ್ ಮಾಡಿದ್ದು 30 ವರ್ಷಕ್ಕೆ ಆಗ್ಲೇ ಎಲ್ಲ ಕಿತ್ತೋಗ್ಬಿಟ್ಟೈತೆ ಅಂತ ದೊಡ್ಡ ಕಿತ್ತೋಗಿರೋದನ್ನೆಲ್ಲ ತೋರಿಸ್ತಾ ಇದ್ರು ಮಾಧ್ಯಮದಲ್ಲಿ. ಅದಕ್ಕೆ ಹೇಳಿದ್ದು ಗುಂಡಿಗಳೂರು, ಬೆಂಗಳೂರು ಗುಂಡಿಗಳೂರು. ಕಸ ಎಲ್ಲ ಕಡೆ ರಾಶಿ ರಾಶಿ ಬಿದ್ದಿದೆ. 5 ಭಾಗ ಮಾಡಿದ್ದೀರಾ. 5 ಭಾಗ ಮಾಡಿದ್ಮೇಲೆ ಎಲ್ಲಿ ಹಣ ಪಾವತಿ ಮಾಡಬೇಕು ಅಂತ ಯಾರಿಗೂ ಗೊತ್ತೇ ಇಲ್ಲ. ಇನ್ನು ನಾನು ಮೊನ್ನೆ ಕಮಿಷನರ್ ಫೋನ್ ಮಾಡಿದ್ದೆ, ಏನಪ್ಪ 3 ತಿಂಗಳಿಂದ ಕಸದ ಬಿಲ್ ಪೆಂಡಿಂಗ್ ಇದೆಯಂತ. ಸರ್ ನಾನು ವೆಸ್ಟಿಗೆ ಬಂದ್ಬಿಟ್ಟಿದ್ದೀನಿ ಸರ್, ಅದು ಸೌತ್ಗೆ ಬರುತ್ತೆ ಸರ್, ಕೆಲಸ ಮಾಡಿರೋದು ಸೌತ್ಗೆ, ಈಗ ಅದು ನಮ್ಮ ವೆಸ್ಟಿಗೆ ಸೇರ್ಕೊಂಬಿಟ್ಟಿದೆ ಸರ್. ಅದು ನಾನು ಬಿಲ್ ಬರೆಯೋಕ್ಕಾಗಲ್ಲ ಸರ್, ಅಲ್ಲಿ ಬಿಲ್ ಬರೆದ್ರೆ ಇಲ್ಲಿ ಹಣ ಕೊಡ್ತೀನಿ ಸರ್. ನನಗೆ ಹೇಳಿರೋದು, ನಾನು ಇದಕ್ಕೆ ಸಾಕ್ಷಿ. ನಾನು ಸೌತ್ಗೆ ಮಾಡಿದೆ ಸರ್, ನಾನು ಹೆಂಗೆ ಸರ್ ಬಿಲ್ ಮಾಡಲಿ, ಹಣ ಕೊಡೋದು ಅವರು, ನಾನು ಹೆಂಗೆ ಬಿಲ್ ಮಾಡಲಿ. ಇವ್ ಬಿಲ್ ಮಾಡಲ್ಲ, ಅವನು ಹಣ ಕೊಡಲ್ಲ, ಕಸ ಹೋಗಲ್ಲ. ಅಂದರೆ ನೀವು 5 ಭಾಗಗಳನ್ನು ಮಾಡಿದಾಗ ಏನೇನು ಅಂತೇಳಿ ಡೈರೆಕ್ಷನ್ಸ್ ಅನ್ನ ನ್ಯಾಯವಾಗಿ ಕೊಟ್ಟಿದ್ರೆ ಈ ಸಮಸ್ಯೆನೇ ಆಗ್ತಾ ಇರಲ್ಲ. ಏನೋ ಮಾಡಿಬಿಟ್ರೆ ಅರ್ಜೆಂಟ್ ಬಿಲ್ ಕೊಡೋಕ್ಕಾಗ್ತಾ ಇಲ್ಲ. ನಾನು ಕಸದ್ದೊಂದು ಹೇಳಿದೆ, ಯಾವ ಬಿಲ್ಲು ಕೊಡೋಕ್ಕಾಗ್ತಾ ಇಲ್ಲ. ವೆಸ್ಟ್ ಝೋನ್ ಅಂತೂ ಹಣನೇ ಇಲ್ಲ. ಅದು ಪಾಪ ಆ ಝೋನ್ಗೆ ಟ್ಯಾಕ್ಸೇ ಬರಲ್ಲ. ಅವ್ರು ಕೇಳಿದ್ದಾರೆ 500 ಕೋಟಿ ಬೇಕು ನಮಗೆ ಅಂತ ಕೇಳಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಯಾಕಂದ್ರೆ ಟ್ಯಾಕ್ಸ್ ಎಲ್ಲ ಕಡಿಮೆ ವೆಸ್ಟ್ ಝೋನ್ಗೆ ಬರೋದು. ಅಂದ್ರೆ ಈ ಸರ್ಕಾರ ಏನಂತೀರ? ಈ ಗುಂಡಿಗಳು ಬಿದ್ದಿದೆಯಲ್ಲ ಇವಾಗ, ಅದನ್ನ ಯಾವಾಗ ಮುಚ್ತಾರೆ ಅನ್ನೋದಕ್ಕೂ ಟೈಮ್ಗಳು ಬೌಂಡ್ಗಳು ಹಾಗೆ ಹೋಯ್ತು. ಆ ಟೈಮ್ ಬೌಂಡ್ಗಳೆಲ್ಲ ಮುಗಿದು ಕೊನೆಗೆ ಪತ್ರಿಕೆಯವರು ಬರೆದ್ರು ಪಾಪ, 3 ತಿಂಗಳು 4 ತಿಂಗಳು ಬರೆದ್ರು. ಡಿ ಕೆ ಶಿವಕುಮಾರ್ ಹೇಳಿದ್ರು 15 ದಿನದಲ್ಲಿ ಎಲ್ಲ ಮುಚ್ಚುತ್ತೀರಿ ಅಂದ್ರು. ತಿರ್ಗ 15 ದಿನ ಆದ್ಮೇಲೆ ತಿರ್ಗ 15 ದಿನ. ಕೊನೆಗೆ ಮುಖ್ಯಮಂತ್ರಿ ಬಂದು ಕೇಳಿದ್ರು, ಹೋಗ್ರಿ ರೀ ಆ ಡಿ ಕೆ ಶಿವಕುಮಾರ್ ಕೇಳ್ರಿ ಅಂದ್ಬಿಟ್ಟು. ನಾನು ನೋಡಿದ್ದೀನಿ ಪತ್ರಿಕೆಯಲ್ಲಿ. ಈಗ ನಾವು ಯಾರನ್ನ ಕೇಳೋದು? ಬ್ರ್ಯಾಂಡ್ ಬೆಂಗಳೂರು ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು ಪ್ರಾರಂಭ 2.5 ವರ್ಷಕ್ಕೆ ಮುಂಚೆ. ಬಂದ ತಕ್ಷಣ ಬ್ರ್ಯಾಂಡ್ ಅಂದ್ರು, ಬೆಂಗಳೂರು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ, ಬ್ರ್ಯಾಂಡ್ ಬೆಂಗಳೂರು ಅಂದ್ರು. ಈಗ ಆ ಸುದ್ದಿನೇ ಇಲ್ಲ. ಆ ಬೆಂಗಳೂರು ಇದೆಯಲ್ಲ ಆ ಸುದ್ದಿ, ಆ ಹೆಸರೇ ಹೇಳಲ್ಲ ಎಲ್ಲೂ. ಈಗ ನಮ್ಮ ಪಾಟೀಲ್ ಬಂದಿಲ್ಲ, ಪಾಟೀಲ್ ಹೇಳಿದ್ರು ಬಿಹೈಂಡ್ ಬೆಂಗಳೂರು ಮಾಡ್ತಾರಂತೆ. ಬ್ರ್ಯಾಂಡ್ ಬೆಂಗಳೂರು ಇಷ್ಟೊತ್ತು ಹೇಳಿದ್ರು 2.5 ವರ್ಷ ಹಿಂದೆ. ಈಗ ಬ್ಯಾಡ್ ಬೆಂಗಳೂರು ಗುಂಡಿ ಬೆಂಗಳೂರು ಎಲ್ಲ ಆದ್ಮೇಲೆ ನಮ್ಮ ಪಾಟೀಲ್ ಅವ್ರು ಬಿಹೈಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೊರಟರು. ನನಗನ್ಸುತ್ತೆ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಬೇಡ, ನಮಗೆ ಬಿಹೈಂಡ್ ಬೆಂಗಳೂರು ಬೇಡ. ನಿಮ್ಮ ಈ ಒಂದು ನಮ್ಮ ಹಳೆ ಇತ್ತಲ್ಲ ಕೆಂಪೇಗೌಡರು ಬೆಂಗಳೂರು, ಆ ಕೆಂಪೇಗೌಡರು ಬೆಂಗಳೂರನ್ನು ಉಳಿಸಿ, ಇಲ್ಲ ಕೆಂಗಲ್ ಹನುಮಂತಯ್ಯನವ್ರ ಬೆಂಗಳೂರು ಆದರೂ ಉಳಿಸಿ, ಇಲ್ಲ ನಮ್ಮ SM ಕೃಷ್ಣ ಅವ್ರ ಬೆಂಗಳೂರು ಆದ್ರೂ ಉಳಿಸಿ. ಬೆಂಗಳೂರು ಉಳಿದ್ರೆ ಸಾಕು ಸ್ವಾಮಿ, ಆ ಪರಿಸ್ಥಿತಿಗೆ ಇವತ್ತು ಬಂದಿದೆ ನಾವು. ನಮ್ಮ ಡಿ ಕೆ ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಮಾಡಿಬಿಟ್ಟು ಆಮೇಲೆ ಈಗ ಅದು ಸುದ್ದಿಗೆ ಹೋಗ್ತಾ ಇಲ್ಲ, ಒಂಥರ ಮಾಯ ಆಗೋಗ್ಬಿಟ್ಟವ್ರೆ. ಸದನಕ್ಕೂ ಬರ್ತಾ ಇಲ್ಲ, ಎಲ್ಲೂ ಕಾಣಿಸ್ತಾನೂ ಇಲ್ಲ. ಅದು ಬೇರೆ ಯಾವುದೋ ಹೊಸದೊಂದು ಶಾಲು ಹಾಕ್ಕೊಂಡು ಹಿಂಗೆ ಹಾಕ್ಕೊಂಡು ಹೊಸದಾಗಿ ಓಡಾಡ್ತಾವ್ರೆ ಹಿಂಗೆ ಅಂತ ಹಾಕ್ಕಂತಾರೆ, ಓದ್ತಾರೆ ಪಾಪ. ನಾನು ಅವಾಗಿಂದ ಹಾಕ್ತಾ ಇದ್ದೀನಿ, ಬೇಕಾ ನಿಮ್ಗೆ ಕೊಟ್ಬಿಡ್ತೀನಿ, ನನಗೇನು ಹಿಂಗೆ ಇರ್ತೀನಿ ಪರವಾಗಿಲ್ಲ, ನನಗೇನು ಬ್ರ್ಯಾಂಡ್ ಬೇಡ ಸರ್. ನಾನು ಹಾಕೋದು ಇದು ಎಷ್ಟು ಗೊತ್ತಾ? 150 ರೂಪಾಯಿ ಇರ್ಬೋದು ಅಷ್ಟೇ. ಅವ್ರು ಹಾಕೋದು ಎಷ್ಟು ಗೊತ್ತಾ? 2.5 ಲಕ್ಷ. 2.5 ಲಕ್ಷದ್ದು. ಅವರು ಪತ್ತೆ ಇಲ್ಲ. ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂದ್ರು ಪತ್ತೆ ಇಲ್ಲ. ನಮ್ಮ ಕನ್ನಡ ಒಂದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ಹಾಡು ಬಂದಿತ್ತು. ಪುನೀತ್ ರಾಜ್ಕುಮಾರ್, ಕಾಣದಂತೆ ಮಾಯವಾದನು ನಮ್ಮ ಶಿವಕುಮಾರ, ಕೈಯ ಕೊಟ್ಟು ಓಡಿ ಹೋದನು ಬೆಂಗಳೂರಿಗೆ. ಕಾಣದಂತೆ ಮಾಯವಾದನು ನಮ್ಮ ಶಿವ, ಕೈಯ ಕೊಟ್ಟು ಓಡಿ ಹೋದನು. ಪುನೀತ್ ರಾಜ್ಕುಮಾರ್ದು ಒಂದು ಹಾಡು, ಸ್ವಲ್ಪ ಚೇಂಜ್ ಮಾಡಿದ್ದೀನಿ, ಕುಮಾರ ಅಂತ ಸೇರಿಸಿದ್ದೀನಿ, ಉಳಿದಿದ್ದ ಕರೆಕ್ಟಾಗಿ. ಶಿವಕುಮಾರ್ ಪತ್ತೆನೇ ಇಲ್ಲ ಸರ್. ನೀವು ಕೇಳಲ್ಲ, ನನಗೆ 2 ಸರಿ ಫೋನ್ ಮಾಡ್ತೀರಾ, ಆರೋಗ್ಯ ಸರಿ ಇದೆಯಾ, ಬರ್ತೀರಾ, ಎಷ್ಟೊತ್ತು ಮಾತಾಡ್ತೀರಾ ಎಲ್ಲ ಕೇಳ್ತೀರಾ. ಅವ್ರಿಗೆ
ಪಾಪ ಕಾಣೆ ಔಟಿದ್ರೆ ಕಾಣದಂತೆ ಮಾಯವಾದ ನಮ್ಮ ನೀವು ಜೀವ. ಮಾತಾಡ್ತೀರಾ ಇಲ್ವೋ ಅದಕ್ಕೆ ಅನುಗುಣವಾಗಿ ನಾವು ಇಲ್ಲಿ ಎಜೆಂಡಾ ಫಿಕ್ಸ್ ಮಾಡ್ಬೇಕಲ್ಲ. ಕರೆಕ್ಟ್ ಸರ್, ನಿಮ್ಮ ಬಗ್ಗೆ ನಮ್ಗೆ ಗೌರವ ಇದೆ, ಹೇಳಿಲ್ಲ ನಾನು ಪ್ರಾರಂಭದಲ್ಲೇ ಹೇಳಿದೆ, ನಾನು ನಿಮ್ಮ ಬಗ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಈ ಕಾಣೆ ಆಗಿರೋ ಅಂತ ನಮ್ಮ ಶಿವನ್ ಎಲ್ಲಿ ಹುಡ್ತೀರಾ? ಶಿವಕುಮಾರನ್ನ ಬೆಂಗಳೂರು ಜನಕ್ಕೆ ಕಾಣೆ ಆಗೋ ಹುಟ್ಟಿದ್ದಾರೆ. ಮತ್ತೆ ಸ್ಕ್ವೇರ್ ಫೀಟ್ ಲೆಕ್ಕ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಈ ಸರ್ಕಾರ ಒಂದು ರೀತಿ ಮಾತಾಡಿರೋದೆಲ್ಲ ನಾನೇ ಕೊಟ್ಬಿಡ್ತೀನಿ ಸರ್, ಅವ್ರ ಹತ್ರ ಯಾಕೆ ತಗೊಂತೀರ? ಟೋಟಲ್ ಜನ ಮಾತಾಡೋದು. ಹಾ ಅಧ್ಯಕ್ಷರೇ, ಇಲ್ಲಿ ಒಂದು ರೀತಿ ಈ ಸರ್ಕಾರ ಕೋಮಾ ಸ್ಟೇಜ್ಗೆ ಹೋದಂಗೆ ಕಾಣಿಸ್ತಾ ಇದೆ. ನನಗನ್ಸುತ್ತೆ ಮುಖ್ಯಮಂತ್ರಿಗಳು ಈ ನಾಯಕತ್ವದ ಚೆಲ್ಲಾಟ ಆಡೋದು ಸರಿಯಲ್ಲ. ನೀವು ಯಾವುದಾದ್ರೂ ಒಂದು ತೀರ್ಮಾನಕ್ಕೆ ಬಂದ್ಬಿಡ್ಬೇಕು, ಇಲ್ಲ ಅಂದ್ರೆ ಈ ಆಡಳಿತ ಹದಗೆಟ್ಟು ಹೊರಟೋಗಿದೆ. ಅಧಿಕಾರಿಗಳಿಗೂ ಹೇಳೋರು ಕೇಳೋರು ಯಾರೂ ಇಲ್ಲ. ಮೊನ್ನೆ ಜಾರ್ಜ್ ವಿಚಾರಕ್ಕೆ ದೊಡ್ಡ ಗಲಾಟೆ ಆಯ್ತು. ನಾನು ಮುಖ್ಯಮಂತ್ರಿ ಕೇಳಿದೆ, ಹಂಗೇನು ಆಗಿಲ್ಲ ಬಿಡಪ್ಪ ಅಂದರು. ಆಮೇಲೆ ನೋಡಿದ್ರೆ ಅಧಿಕಾರಿ ಅವನ್ಯಾರೋ ಪಂಕಜ್ ಪಾಂಡೆ ಅವನು ಅಲ್ಲಿಂದ ಎತ್ತಾಕ್ಬಿಟ್ರು. ನಾನು ಕೇಳಿದ್ಕೆ ಆಮೇಲೆ ಏನೋ ಪನ್ನಣ್ಣ ಇಲ್ಲ ಪನ್ನಣ್ಣ ಇದ್ದಿದ್ರು ಹೇಳ್ತಾರೆ, ಪನ್ನಣ್ಣ ಏನೋ ಸಂಧಾನ ಮಾಡಿದ್ರು ಅಂತ ಹೇಳ ಸುದ್ದಿ ನಮ್ಮವ್ರು ಹೇಳಿದ್ದಲ್ಲ, ಮಾಧ್ಯಮದವ್ರು ಇದಾರಾ? ಹಾಂ, ಸಂಧಾನ ಮಾಡಿದ್ರು ಆಮೇಲೆ ಆಯ್ತು ಅಂತ ಹೇಳ್ಬಿಟ್ಟು ಮಾಧ್ಯಮದಲ್ಲಂತೂ ಸುದ್ದಿ ಬಂತು. ಅಂದ್ರೆ ಈ ಸರ್ಕಾರದಲ್ಲಿ ಈ ಪವರ್ ಇದೆಯಲ್ಲ, ಪವರ್, ಆ ಪಾಲಿಟಿಕ್ಸ್ ನಿಲ್ಲಿಲ್ಲ ಅಂತ ಹೇಳಿದ್ರೆ ಯಾರು ಕೆಲಸ ಮಾಡಲ್ಲ. ನಾವೇನಾದರೂ ಸಿದ್ದರಾಮಯ್ಯನವ್ರನ್ನ ಗೌರವಾನ್ವಿತ ಸಿದ್ದರಾಮಯ್ಯನವ್ರನ್ನ ರೇಗಿಸ್ತಾರೆ ಭಾಳ ಗೊತ್ತಲ್ಲ ಅವ್ರದ್ದು. ಅವ್ರು ಹೇಳ್ತಾರೆ, ನಾನು ಹಾಲು ಸಕ್ಕರೆ ಅಂತಿದ್ದೀರಿ ನಾವಿಬ್ಬರು ಅಂತಾರೆ. ಯಾರು? ಇವರಿಬ್ಬರು ಹಾಲು ಸಕ್ಕರೆ ಅಂತಿದ್ದೀರಿ ಅಂತಾರೆ. ನಾನು ಸಕ್ಕರೆ ಅಂತಂದೆ, ಸಿದ್ದರಾಮಯ್ಯನವ್ರು ಸ್ವಲ್ಪ ಸಕ್ಕರೆ ಗುಣ, ಅದಕ್ಕೆ ಸಕ್ಕರೆ ಅಂತಂದೆ. ಅವ್ರು ಹಾಲು ಸಕ್ಕರೆ ಅಂತ ಸಿದ್ದರಾಮಯ್ಯನವ್ರ ಸ್ಟೇಟು. ಈಗ ಹಾಲು ಹೋಗಿ ಹಾಲ ಔಟಿದೆ ಫುಲ್ಲು. ಡೆಲ್ಲಿ 4 ದಿನ 3 ದಿನ ಇಲ್ಲಾಗಲಿಲ್ಲ. ದಿನ ಟ್ವೀಟ್ಗಳ ಮೇಲೆ ಟ್ವೀಟು, ಪ್ರಯತ್ನ ನಮ್ಮದು, ಉಳಿದಿದ್ದು ದೇವರದು, ಗೋವಿಂದ ಗೋವಿಂದ. ಪ್ರಾರ್ಥನೆ ಸೋತ್ರೂ ಪ್ರಯತ್ನ ಸೋಲಲ್ಲ, ಅವ್ರ ಟ್ವೀಟ್. ನನಗನ್ಸುತ್ತೆ ನಂದಿನಿಗೆ ಒಳ್ಳೆ ಡಿಮ್ಯಾಂಡ್ ಬಂದ್ಬಿಟ್ಟಿದೆ ಪರಮೇಶ್ವರ್ ಅವರು. ನಂದಿನಿ ಹಾಲು ಎಲ್ಲ ಕಡೆ ಅಭಿಷೇಕ, ಯಾವ ದೇವಸ್ಥಾನಕ್ಕೆ ಹೋಗು ಅವರು ಕುಟುಂಬ ಸಮೇತರು ಹೋಗ್ತಾರೆ, ಹಾಲಿನ ಅಭಿಷೇಕ ಮಾಡಿದ್ದೆ. 100 ದೇವಸ್ಥಾನ ಆಗ್ಬಿಟ್ಟವೆ ಹಾಲಿನ ಅಭಿಷೇಕ. ಅದಕ್ಕೆ ನಮ್ಮ ರಾಮಲಿಂಗಾರೆಡ್ಡಿ ಅವ್ರನ್ನ ತೆಗೆದಾಕ್ಬಿಡಿ, ರಾಮಲಿಂಗಾರೆಡ್ಡಿ ತೆಗೆದಾಕಿ ಮುಜರಾಯಿನ ಅವ್ರು ಕೊಟ್ಬಿಡಿ. ನಿಮಗೂ ಆಸೆ ಬೆಂಗಳೂರಿಗೆ ಬರಬೇಕು ಅಂತ. ಪಾಪ ಆಗ್ಲೇ ಇಲ್ಲ ಪಾಪ ಅವ್ರಿಗೆ. ಈ ಪವರ್ ಪಾಲಿಟಿಕ್ಸ್ ಅನ್ನೋದು ಯಾವ ರೀತಿ ಅಧಿಕಾರಿಗಳ ಮೇಲೆ ಪವರ್ ಆಗುತ್ತೆ ಅಂತ ಸಿದ್ದರಾಮಯ್ಯನವ್ರಿಗೆ ಚೆನ್ನಾಗಿ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಎಲ್ಲರೂ ಹಿಡಿತಾ ಇಲ್ಲ ಅಂತ ಹೇಳಿದ್ರೆ ಈ ತರದ ವ್ಯವಸ್ಥೆಗಳು ಹಾಳಾಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಅದರಿಂದ ಈ ರೀತಿ ನಾವು ಸುಳ್ಳುಗಳನ್ನ ರಾಜ್ಯಪಾಲರುಗಳ ಮಾತುಗಳಲ್ಲಿ ಹೇಳಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀನಿ ಅಧ್ಯಕ್ಷ. ಇನ್ನು ಕಾನೂನು ಸುವ್ಯವಸ್ಥೆ, ಪರಮೇಶ್ವರ್ ಅವರು ಇನ್ನು ಕಾನೂನು ಸುವ್ಯವಸ್ಥೆ, ದೇವರಿಗೆ ಪ್ರೀತಿ ತಾವು ಹಾಕಿದ್ದೀರಾ. ನಮ್ಮ ಪ್ಯಾರಾದಲ್ಲಿ 34ನೇ ಪ್ಯಾರಾ ಹಾಕಿದ್ದೀರಾ. ಏನು? ಪೊಲೀಸರು ನ್ಯಾಯ ವ್ಯವಸ್ಥೆಯಲ್ಲಿ ಕರ್ನಾಟಕ ದೇಶದಲ್ಲೇ ಮಾದರಿ ಅಂತ ಹಾಕ್ಬಿಟ್ಟಿದ್ರು. ಅವ್ರು ಹಾಕಿದ್ರು ನೀವು ಹಾಕಿದ್ರು ಗೊತ್ತಲ್ಲ, ನೀವಾದ್ರೆ ಹಾಕ್ತಾ ಇರಲ್ಲ, ಎಲ್ಲೋ ಅವ್ರು ಹಾಕ್ಬಿಟ್ಟಿರ್ಬೇಕು ಪಾಪ. ಹೋಮ್ ಡಿಪಾರ್ಟ್ಮೆಂಟ್ ಅವರು ಪೊಲೀಸರದು ಹಾಕ್ಬಿಟ್ಟಿದ್ದೀರ, ತಪ್ಪು ಮಾಡಿದ್ರು. ಇಲ್ಲಿ ನೋಡಿ, ಬಡ್ಕಂತವನೆ, ಬಾಯ್ ಬಡ್ಕಂತವನೆ. 3 ಸ್ಟಾರ್ ಎಲ್ಲ ಟಿವಿ ದಿನ ಇದೆ, ಬೆಳಗ್ಗೆ ಇದ್ರೆ ಇದೆ ಬರ್ತಾಯಿತ್ತು. ಲಂಚ ಡೀಲ್, 20 ಲಕ್ಷಕ್ಕೆ ಡೀಲ್, 1 ಲಕ್ಷ ಅಡ್ವಾನ್ಸ್, 4 ಲಕ್ಷ ತಗೊಂಡವಾಗ ಸಿಕ್ಕಾಕೊಂಡ. ವಿಡಿಯೋ ಮಾಡಿ ಹಾಕ್ಬಿಟ್ಟಿದ್ದಾರೆ. ಅದು ಯಾರೋ ಲೋಕಾಯುಕ್ತ ಪೊಲೀಸ್ ಮಾಡಿರೋದೆ. ಬಡ್ಕಂತ ಇದ್ದಾನೆ, ನಾಯಿ ಬಡ್ಕೊಂಡಂಗೆ ಬಡ್ಕಂತ ಇದ್ದಾನೆ. ಏಯ್ ಅಂತಾನೆ ಯಾರಿಗೆ? ಲೋಕಾಯುಕ್ತ ಪೊಲೀಸರು.
ಪೊಲೀಸರದು. ಇದು ಕನ್ನಡಿ ಅಲ್ವಾ ಇಲಾಖೆಗೆ? ಆಮೇಲೆ ನಮ್ಮ ಸ್ನೇಹಿತರಾದಂಥ ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್ ಕೊಟ್ಟರು. ಅದಾದ ತಕ್ಷಣ ಅವ್ರಿಗೆ ಬೇಜಾರಾಗಿರ್ಬೇಕು ನೋಡ್ಬಿಟ್ಟು, ಪೊಲೀಸರೇ ಲಂಚ ಪಡೆದಿರೋದು ಮುಜುಗರ ತಂದಿದೆ ಪರಮೇಶ್ವರ್ ನಾವು. ಅದು ಎಲ್ಲಿ ಕರೀತಾನೆ ಅಧ್ಯಕ್ಷರೇ? ಲಂಚ ತಗೊಳಕ್ಕೆ ಮೊದಲೆಲ್ಲ ಲಂಚ ಟೇಬಲ್ ಕೆಳಗಡೆ ಓಡ್ತಾ ಇತ್ತು, ಕೈ ಇಕ್ಕೋರು ಹಿಂಗೆ, ಅಲ್ಲಿ ಆ ಕೈಯಲ್ಲಿ ಅವನಿಡೋನು, ಕಾಣಿಸ್ತಾ ಇಲ್ಲ ಕ್ಯಾಮ್ರಾಗೆ, ಅದು ಹೊರಟೋಯ್ತು. ಈಗ ಇವನು ಎಲ್ಲಿ ಕರೆದ ಅವನು ಗೊತ್ತಾ ಲಂಚ ಇಸ್ಕೊಳಕ್ಕೆ? ಮುಖ್ಯಮಂತ್ರಿಗಳೇ, CR ಗ್ರೌಂಡ್ಗೆ, ಎಲ್ಲಿ ಪೊಲೀಸರು ಧ್ವಜ ಹಾಕಿ ಪೆರೇಡ್ ಮಾಡ್ತಾರಲ್ಲ, ಆ ಪೆರೇಡ್ ಗ್ರೌಂಡ್ಗೆ ಕರೆದಿರೋದು ಲಂಚ. ಏನೋ ಕ್ರಿಮಿನಲ್ ಕೇಸ್ ಅಲ್ಲ ಇದು, ಪಾರ್ಟ್ನರ್ಶಿಪ್ ಕೇಸು. ಪಾರ್ಟ್ನರ್ಗಳು ಜಗಳಾಡಿ ಇವನು ಬರೋದೇ ಇಲ್ಲ. ಪಾರ್ಟ್ನರ್ಶಿಪ್ ಜಗಳ ಆಡಿದ್ರೆ ಅದು ಕೋರ್ಟಲ್ಲಿ ಸಿವಿಲ್ ಮ್ಯಾಟ್ರ್ ಇದೆ, ಸಿವಿಲ್ ಮ್ಯಾಟ್ರಿಗೆ ಹೋಗ್ತಾರೆ, ಅಲ್ಲಿ ತೀರ್ಮಾನಗಳನ್ನು ಸಿವಿಲ್ ಮ್ಯಾಟ್ರ್ ಇದರಲ್ಲಿ ತೀರ್ಮಾನ ಮಾಡ್ಕೋಬೇಕು. ಇವನಿಗೇನು ಕೆಲಸ? ಅರೆಸ್ಟ್ ಮಾಡ್ತಾನೆ, ಅವನ್ನ ಲಾಕಪ್ಪಲ್ಲಿ ಹಾಕ್ತಾನೆ, ಅವನ ಮೇಲೆ ಕೇಸ್ಗಳು ಹಾಕ್ತಾರೆ, 1 ಲಕ್ಷ ಕೊಡ್ತಾನೆ ಅವನು, ಆಮೇಲೆ ಬಿಡ್ತಾನೆ, ಇನ್ನು 4 ಲಕ್ಷ ತಗೊಂಬ ಅಂತಾನೆ, ಆಮೇಲೆ ಒಟ್ಟು 11 ಲಕ್ಷಕ್ಕೆ ಡೀಲ್ ಮಾಡ್ತಾನೆ. ಅವ್ನು 4 ಲಕ್ಷ ಕೊಡುವಾಗ ಸಿಕ್ಕಾಕೊಂಡಿರೋದು ಇದು, ಪಡ್ಕೊಳ್ತಾ ಇರೋದು. CR ಪೆರೇಡ್ ಗ್ರೌಂಡು ಲಂಚದ ಕೇಂದ್ರ ಆಗೋಯ್ತು ಈಗ. CR ಪೊಲೀಸ್ ಲಂಚದ ಕೇಂದ್ರ ಆಗೋಗಿದೆ ಇದು. ಇವತ್ತು ಕಾನೂನು ಸುವ್ಯವಸ್ಥೆ ತಾವು ನೋಡ್ತಾ ಇದ್ದೀರಾ. ಡ್ರಗ್ ಸಿಕ್ಕಿದಾಗೂ ಕೂಡ ಮೈಸೂರಲ್ಲಿ ಸಿಕ್ತು, ಬೆಂಗಳೂರಲ್ಲಿ ಸಿಕ್ತು. ನಮ್ಮ ಮಿನಿಸ್ಟರ್ ಹೇಳ್ತಾರೆ ಯಾವುದೋ ಒಂದು ಸ್ವಲ್ಪ ಸಿಕ್ಕಿದೆ ಅಂತ ಹೇಳಿದ್ರು. ಆಮೇಲೆ ಅವರು ಪ್ರೆಸ್ ಮೀಟ್ ಹೇಳಿದ್ರು ಭಾಳ ಜಾಸ್ತಿ ಸಿಕ್ಕಿದೆ, 100 ಕೋಟಿ ಸಿಕ್ಕಿದೆ ಅಂತ ಹೇಳಿದ್ರು. ಆಮೇಲೆ ಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದ್ರು, ಚೀಮಾರಿ ಹಾಕಿದ್ರು, ನಿಮ್ಮ ಯೋಗ್ಯತೆಗೆ ಅಷ್ಟು ಬೆಂಕಿ ಇಕ್ಕಿದ್ರು. ಹೇಳ್ಬೋದ ಪದ ಸರಿ ಇಲ್ಲ, ಬೆಂಕಿ ಇಟ್ಟರು. ಅವ್ರು ಯಾವನೋ ಒಂದು ಡೆಲ್ಲಿಯಿಂದ ಮಹಾರಾಷ್ಟ್ರದಿಂದ ಎಲ್ಲ ಅರೆಸ್ಟ್ ಮಾಡ್ತಾವ್ರು, ನೀವೇನು ಮಣ್ಣು ತಿಂತಾ ಇದ್ದೀರಾ ಅಂತಂದ್ರು. ಅಷ್ಟು ಹೇಳಿದ ಮೇಲೂ ಮತ್ತೆ ಡೆಲ್ಲಿ ಪೊಲೀಸರು ಬಂದು ಮತ್ತೆ ಇಲ್ಲಿ ಡ್ರಗ್ ಹಿಡಿತಾರೆ. ಹಿಂಗೆ ಪದೇ ಬೇರೆ ರಾಜ್ಯದವ್ರು ಬಂದು ಈ ಥರ ಡ್ರಗ್ಗನ್ನು ಹಿಡಿತಾ ಇದ್ರೆ ರಾಜ್ಯದ ಏನು ಡ್ರಗ್ ರಾಜ್ಯ ಆಗೋಗ್ಬಿಟ್ಟಿದೆ ಇದು. ನಮ್ಮ ಕಾನೂನು ಮತ್ತು ಸುವ್ಯವಸ್ಥೆಯಲ್ಲಿ ಹಾಕಿದ್ದೀರಾ ಏನು? ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವ ಜನಾಂಗದ ಶಾಂತಿಯ ತೋಟ. ಇದೇನಾ ಶಾಂತಿಯ ತೋಟ? ಇದೇನಾ ಕರ್ನಾಟಕ ಮಾದರಿ, ದೇಶಕ್ಕೆ ಮಾದರಿ? ಡ್ರಗ್ ರಾಜ್ಯ ಮಾಡಿರೋದು ದೇಶಕ್ಕೆ ಮಾದರಿನ? ಒಬ್ಬ 3 ಸ್ಟಾರ್ CR ಪೊಲೀಸ್ ಸ್ಟೇಷನ್ ಇದಕ್ಕೆ ಕರೆದು, ಗ್ರೌಂಡ್ ಕರೆದು ಹಣ ವಸೂಲಿ ಮಾಡ್ತಾ ಇರೋದು ಇದು ದೇಶಕ್ಕೆ ಮಾದರಿನಾ ನೀವು? ಬೀದರಲ್ಲಿ ATM ದರೋಡೆ ಆಯಿತು, ಇನ್ನೂ ಕಂಡಿಡದೇ ಇಲ್ಲ, ಕಳ್ಳ ಯಾರು ಅಂತಾನೆ ನಮ್ಗೆ ಗೊತ್ತಾಗಿಲ್ಲ. ಇಲ್ಲಿ ವೈಫಲ್ಯ ಅಲ್ಲ, ಇದು ದೇಶಕ್ಕೆ ಮಾದರಿನ? ಪೊಲೀಸರೇ ಕಳ್ಳರಾದರೆ 7 ಕೋಟಿ ಜಯನಗರ ಆಯಿತು. ಪೊಲೀಸ್ ಕಮಿಷನರ್ ಆಫೀಸ್ ಎದುರುಗಡೆನೆ, ಅವರ ಚೇಂಬರ್ ಮುಂದೆನೆ 11 ಲಕ್ಷ ಕಳ್ತನ ಆಯಿತು. ಕಾಸಿಗಾಗಿ ಪೋಸ್ಟಿಂಗ್, ಹಣಕ್ಕಾಗಿ ಪೋಸ್ಟಿಂಗ್. ಇದುವರೆಗೂ ನಾನು ಅಧ್ಯಕ್ಷರೇ ಪೊಲೀಸರದ್ದು 2 ವರ್ಷಕ್ಕೊಂದ್ಸರಿ ಟ್ರಾನ್ಸ್ಫರ್, 6 ತಿಂಗಳಿಂದ ಪೊಲೀಸ್ ಟ್ರಾನ್ಸ್ಫರೇ ಆಗ್ತಾ ಇಲ್ಲ. ಯಾಕೆ ಅಂತ ನಾನು ಕೇಳಿದೆ. ಯಾರೋ ಹೇಳಿದ್ರಂತೆ DK ಶಿವಕುಮಾರ್, ನಾವು ಬೆಂಗಳೂರೆಲ್ಲ ನಂದು, ನಾನು ಹೇಳ್ದವ್ರನ್ನೇ ಮಾಡಬೇಕು ಅಂತ. ಪರಮೇಶ್ವರ್ ಹಂಗಾರೆ ನಾನೇನ್ಕಿರೋದು? ಹೋಮ್ ಮಿನಿಸ್ಟ್ರು ಪರಮೇಶ್ವರ್. ಮುಖ್ಯಮಂತ್ರಿ ನಿಮ್ಮನ್ನೆಲ್ಲ ನಾಮಿನೇಟ್ ಮಾಡಿದ್ದೆ ನಾನು, ನಂದು ಹೇಳ್ದಂಗೆ ನಡಿಬೇಕು. ಈ 3 ಕಿತ್ತಾಟದಲ್ಲಿ ಪೋಸ್ಟಿಂಗ್ಸೇ ಇಲ್ಲ, ಯಾವುದು ಪೋಸ್ಟಿಂಗ್ಸೇ ಆಗ್ತಾ ಇಲ್ಲ. ಇವತ್ತು ಮುಗಿದೋಯ್ತು, ಇನ್ನೇನು ಕೊನೆ ಮುಗಿದೋಯ್ತು, ಅರ್ಧ 70-80 ಭಾಗ ಮುಗಿದೋಗಿದೆ. ಕೊನೆ ಅಂಕಿಅಂಶಕ್ಕೆ ಹೋಗ್ತೀನಿ ಅಷ್ಟೇ ಅಧ್ಯಕ್ಷ. ಅದರಿಂದ ಈಗಾಗಲೇ ಯಾರಿಗಿಲ್ಲ ಲೇಟಾಗಿ ಶುರು ಮಾಡ್ಬಿಟ್ರಲ್ಲ ತಾವು. ಆರೋಗ್ಯ ಕರೆಕ್ಟ್ ಇಲ್ಲ, ಏನಾಗುದು ಬೇಡ. ರಾಜ್ಯದ ಕೂತ್ಕೊಂಡ್ಬಿಡ್ಬೇಕು ನಾನೇನು ನೋಡಿ, ನೀರು ಕುಡಿಲಿಲ್ಲ, ಏನು ಕೂಡ ಗಂಟ್ಲು ಕಟ್ಕೊಂಡು ಮಾತಾಡ್ತಾ ಇದ್ದೀನಿ. ರಾಜ್ಯಕ್ಕೆ ಒಳ್ಳೇದಾಗಬೇಕು ಅಧ್ಯಕ್ಷರೇ. ರಾಜ್ಯದ ಅಪರಾಧದ ಅಂಕಿಅಂಶಗಳು
23ರಿಂದ 25ರವರೆಗೂ. ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ, ಕ್ರೈಮ್ಸ್ ಅಗೇನಿಸ್ಟ್ ವುಮೆನ್ ಆ್ಯಂಡ್ ಚಿಲ್ಡ್ರನ್, ಅತ್ಯಾಚಾರ ಪ್ರಕರಣಗಳು 2024ರಿಂದ ರಾಜ್ಯಾದ್ಯಂತ 739. 2023 ಶೇಕಡ ಹೋಲಿಸಿದರೆ 23% ಜಾಸ್ತಿ ಆಗಿದೆ. 23% ಮಹಿಳೆಯರ ಮೇಲೆ ದೌರ್ಜನ್ಯ ಜಾಸ್ತಿ ಆಗಿದೆ. ಪೋಕ್ಸೋ ಕೇಸ್ 5ರಷ್ಟು ಜಾಸ್ತಿ ಆಗಿದೆ. ವರದಕ್ಷಿಣೆ ಸಾವು 112 ವರದಕ್ಷಿಣೆ ಸಾವಾಗಿದೆ. ಸೈಬರ್ ಅಪರಾಧ ಕರ್ನಾಟಕ ದೇಶದಲ್ಲೇ ನಂಬರ್ 1 ಆಗ್ತಾ ಇದೆ. ಹಣಕಾಸಿನ ಕನ್ನ ಕಳೆದ 3 ವರ್ಷದಲ್ಲಿ ಒಟ್ಟು 5,473 ಕೋಟಿ ಮೊತ್ತದ ಸೈಬರ್ ವಂಚನೆ ಆಗಿದೆ ರಾಜ್ಯದಲ್ಲಿ. ಬೆಂಗಳೂರಲ್ಲಿ ಅದರಲ್ಲಿ ಹೈಯೆಸ್ಟ್. ಬೆಂಗಳೂರಲ್ಲಿ ವಸೂಲಿತೆ ಆಗಿರೋದು 627 ಕೋಟಿ ಅಷ್ಟೇ. 5,000 ಕೋಟಿ ಕಳ್ತನ ಆಗಿರೋದು, ವಸೂಲಾತಿ 627. ಅಧ್ಯಕ್ಷರೇ, ಈ ಗಂಭೀರ ಅಪರಾಧಗಳು, ಕೊಲೆ 1,131 2025ರ ಮೊದಲ ತಿಂಗಳವರೆಗೂ. ಅದರಿಂದ ಒಟ್ಟು ಸೈಬರ್ ನಷ್ಟ 2,562, ಪೋಕ್ಸೋ 4,096, ಅತ್ಯಾಚಾರ ಪ್ರಕರಣಗಳು 739. ಇದು ಇಳಿಕೆನೇ ಕಣ್ದಿರ ಹೋಗಿರ್ತಕ್ಕಂಥದ್ದು. ಅಧ್ಯಕ್ಷರೇ, ಇವತ್ತು ನಾವು ಶಾಂತಿಯ ತೋಟ ಅಂತ ಪದೇ ಪದೇ ಹೇಳ್ತಾರೆ. ನೇಹಾ ಕೊಲೆ ಆಯಿತು ಹುಬ್ಬಳ್ಳಿಯಲ್ಲಿ, ಇನ್ನೂ ಪರಿಹಾರ ಸಿಕ್ಕಿಲ್ಲ. ನಾಗಮಂಗಲದಲ್ಲಿ ಕೋಮುಗಲಭೆ ಆಯಿತು. ಕೆರೆಗೋಡು ಧ್ವಜ ವಿವಾದ ಆಯಿತು. ದಾಖಲೆ ಮಟ್ಟದ ಮದ್ಯ ವಶ ಆಯಿತು. ಮೊನ್ನೆನೂ ಕೂಡ ಗೋವಾದಿಂದ ಬರಬೇಕಾದ್ರೆ ಅಬಕಾರಿ ಇಲಾಖೆಯವರು ಹಿಡಿಯಲ್ಲ ಎಲ್ಲೂ. ಅಲ್ಲಿ ಲೋಕಲ್ ಪೊಲೀಸ್ ಹೋಗಿ ಹಿಡಿದಾಕಿದ್ದಾರೆ 16 ಕೋಟಿ ಇದನ್ನ ಲಿಕ್ಕರ್ನ. ಅಷ್ಟನ್ನು ನಮ್ಮ ರಾಜ್ಯಕ್ಕೆ ಬರಬೇಕಾಯ್ದಂಥ ಟ್ಯಾಕ್ಸ್ ಎಲ್ಲ ಹೋಗ್ತಾ ಇದೆ. ಡ್ರಗ್ ಫ್ಯಾಕ್ಟ್ರಿಗಳು ಪತ್ತೆ ಆಗ್ತಾ ಇದೆ. ಪೊಲೀಸರು ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ. ಒಟ್ಟು ರಾಜ್ಯದಲ್ಲಿ ಡ್ರಗ್ ಪ್ರಕರಣಗಳು 2024 5,200, ನವೆಂಬರ್ವರೆಗೆ 5,901. ವಶಪಡಿಸಿಕೊಂಡ ಡ್ರಗ್ ಮೌಲ್ಯ 31.87 ಕೋಟಿ. ನವೆಂಬರ್ವರೆಗೆ 2025 163 ಕೋಟಿ .35. ಬಂಧಿತ ಡ್ರಗ್ಸ್ ಮಾರಾಟಗಾರರು 24ರಲ್ಲಿ 3,961, 25ರಲ್ಲಿ 4,172 ಜನ. ಇದರಲ್ಲಿ ಪೊಲೀಸರು ಸೇರವ್ರೆ. ಪೊಲೀಸರು ಒಂದು 300-400 ಜನ ಇದ್ದಾರೆ ಡ್ರಗ್ ವ್ಯಾಪಾರದಲ್ಲಿ. ಅದನ್ನು ಪರಮೇಶ್ವರ್ ಅವರು ಒಪ್ಕೊಂಡಿದ್ದಾರೆ. ನಾನು ಇಷ್ಟೆಲ್ಲನೂ ಕೂಡ ಅನಾಹುತ ಆಗ್ತಾ ಇದ್ರು ಇನ್ನು ಶಾಂತಿಯ ತೋಟ ಅಂತ ಹೇಳ್ತಾ ಇದ್ದೀರಲ್ಲ. ಇನ್ನು ಅಧಿಕಾರಿಗಳಿಗೆ ಬೆದರಿಕೆ. ಸರ್ಕಾರ ಅಧಿಕಾರಿಗಳಿಗೆ ಹುರಿದುಂಬಿಸಿ ಕೆಲಸ ಮಾಡಬೇಕಾಯಿತು. ಮೊದಲೆಲ್ಲ ಸರ್ಕಾರಿ ಕಚೇರಿ ಅಂದರೆ ನಮ್ಗೆ ಕಾಣಿಸ್ತಾ ಇದ್ದಿದ್ದು ಕಡತ, ಮೇಜು, ಕುರ್ಚಿ. ಈಗ ಅವೆಲ್ಲ ಇಲ್ಲ. ನೇಣಿನ ಹಗ್ಗ, ವಿಷದ ಬಾಟ್ಲು. ಕಳೆದ 33 ತಿಂಗಳಲ್ಲಿ 9 ಮಂದಿ ಅಧಿಕಾರಿಗಳು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 15ಕ್ಕೂ ಹೆಚ್ಚು ಅಧಿಕಾರಿಗಳು ಅಸಹಜ ಸಾವಾಗಿದೆ. ಈ ವಿಚಾರವನ್ನ ನಾವು ವಾಲ್ಮೀಕಿ ನಿಗಮದ ಅಧೀಕ್ಷಕ ಚಂದ್ರಶೇಖರ್ ಸಾವು, ಇನ್ನೂ ಶಾಂತಿ ಸಿಕ್ಕಿಲ್ಲ ಅವರಿಗೆ. PSI ಪರಶುರಾಮ್, ಇನ್ನೂ ಶಾಂತಿ ಸಿಕ್ಕಿಲ್ಲ ಅವರ ಕುಟುಂಬದವರಿಗೆ. ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಮಾನಸಿಕ ಒತ್ತಡ ಹಾಕಿ ಸತ್ತಿದ್ದಾರೆ ಅಂತ ಅವರ ಹೆಂಡತಿ ಕಂಪ್ಲೇಂಟು ಕೂಡ ಮಾಡಿದ್ದಾರೆ. ಅದೇ ರೀತಿ ಗ್ರಂಥಪಾಲಿಕೆ ಆತ್ಮಹತ್ಯೆ, ಇದಂತೂ ಬಹಳ ಇಂಪಾರ್ಟೆಂಟು ಅಧ್ಯಕ್ಷರೇ. ಡೆತ್ ನೋಟ್ ಬರೆದಿಟ್ಟಿದ್ದಾರೆ. 20 ವರ್ಷಗಳಿಂದ ಗ್ರಂಥಾಲಯ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದು ಸಕಾಲದಲ್ಲಿ ವೇತನ ಪಾವತಿಯಾಗದ ಕಾರಣಕ್ಕೆ ಸಾಲ ಮಾಡಿಕೊಂಡೆ. ಸಾಲ ಪಾವತಿಸದೆ ಮಕ್ಕಳ ಫೀಸ್ ಕಟ್ಟದೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೇನೆ. ವೇತನ ಕೇಳಲು ಸಂಬಂಧಿಸಿದ ಅಧಿಕಾರಿಗಳ ಕೈ ಕಾಲು ಮುಗಿದರೂ ಕೂಡ ನನ್ನ ಪರಿಸ್ಥಿತಿ ಒಳ್ಳೆಯದಾಗಿಲ್ಲ. ನನಗೆ ಬೇರೆ ದಾರಿ ಇಲ್ಲ, ಅದಕ್ಕೆ ಆತ್ಮಹತ್ಯೆ ಮಾಡ್ಕೊತಾ ಇದ್ದೀನಿ ಅಂತ ಡೆತ್ ನೋಟ್ ಬರೆದಿಟ್ಟು ನಂತರ ಬೇರೆ ಗ್ರಂಥಪಾಲಕರಿಗೆ ಆಗಬಾರ್ದು ಅಂತೇಳಿ ಕ್ರಮ ಆಗಲಿ ಅಂತ ಬರೆದಿದ್ದಾರೆ.
ಇನ್ನೂ ಕ್ರಮ ಆಗಿಲ್ಲ. ಈಗ ನಮ್ಮ ಮಾಗಡಿ ಬಾಲಕೃಷ್ಣ ಇಲ್ಲ, ಮಾಗಡಿ ಬಾಲಕೃಷ್ಣ ಅವರು ಕೂಡ ತಹಸೀಲ್ದಾರ್ಗೆ ಚಪ್ಪಲಿಯಲ್ಲಿ ಓಡಿಸ್ತೀನಿ ಅಂತ ಹೇಳಿದ್ದಾರೆ. ಒಬ್ಬ ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವ ರೀತಿ ನಡವಳಿಕೆ, ತಾಲೂಕಾ ಮ್ಯಾಜಿಸ್ಟ್ರೇಟ್ಗೆ ಚಪ್ಪಲಿಯಲ್ಲಿ ಓಡಿಸ್ತೀನಿ. ಶಿಡ್ಲಘಟ್ಟದು ಇನ್ನೂ ಜಗತ್ ಜಾಹೀರಾತು ಆಗ್ಬಿಟ್ಟಿದೆ. ಮೊನ್ನೆನೋ ಅವರ ಶ್ರೀಮತಿಯವರು ಬಂದು ಇಲ್ಲೇ ಕೂತಿದ್ರಂತೆ ಲಾಂಜಲ್ಲಿ, ರೂಲಿಂಗ್ ಪಾರ್ಟಿ ಲಾಂಜಲ್ಲಿ ಬಂದಿತ್ತು ಅಂತ ಪತ್ರಿಕೆಯಲ್ಲೆಲ್ಲ ಫೋಟೋ ಹಾಕಿದ್ರು. ಯಾಕೆ ಬಂದರು ಅವರು? ಆ ರಾಜೀವ್ ಗೌಡ ಅವನ ಆಡಿಯೋ ಎಲ್ಲ ಇಲ್ಲಿದೆ ನನ್ನ ಹತ್ರ, ಆಡಿಯೋನು ನನ್ನ ಹತ್ರ ಇದೆ. ಅವನು ಎಷ್ಟು ಕೆಟ್ಟದಾಗ ನಡ್ಕೊಂಡಿದ್ದಾನೆಂದರೆ ಅವ್ರ ಅಮ್ಮನ ಬಿಟ್ಟಿಲ್ಲ, ಅವ್ರ ಹೆಂಡ್ತಿನ ಬಿಟ್ಟಿಲ್ಲ, ಅವ್ರ ಮಕ್ಕಳನ್ನ ಬಿಟ್ಟಿಲ್ಲ. ಅಷ್ಟು ಭಾಷೆ ಓದಕ್ಕಾಗಲ್ಲ. ಕಾಂಜಿ ಪಿಂಜಿ ಕೌನ್ಸಿಲರ್ ಥರ ನಾನು ತಿಳ್ಕೊಂಬೇಡಿ ಅಂತ ಹೇಳಿದ್ದಾನೆ. ಬೆಂಕಿ ಹಚ್ಚಿಬಿಡ್ತೀನಿ ನಿಮ್ಮ ಆಫೀಸ್ಗೆ ಅಂತ ಹೇಳಿದ್ದಾನೆ. ಇಲ್ಲಿ ನಾನು ಓದಕ್ಕೆ ಹೋಗಲ್ಲ, ಅವರ ಅಮ್ಮನು ಮುಂದೆ ಓದಕ್ಕೆ ಹೋಗಲ್ಲ. ಏನೇನು ಹೇಳಬೇಕೋ ಆ ಎಲ್ಲ ಪದ ಕೆಟ್ಟ ಪದಗಳೆಲ್ಲ ಹೇಳಿದ್ದಾರೆ. ಅದನ್ನು ಮ್ಯೂಟ್ ಮಾಡಿ ಹಾಕಿದ್ದಾರೆ. ನನ್ನ ಹತ್ರ ಅದ್ರ ಒರಿಜಿನಲ್ ಇದೆ. ಅವ್ರು ಹೇಳಿದ್ದಾರೆ, ಸರ್ ಅಷ್ಟೆಲ್ಲ ಕೆಟ್ಟ ಪದ ಬೈದಬೇಡಿ, ನಾನು ಆಯುಕ್ತೆ ನಾನು ಅಂತ ಹೇಳಿದ್ರೆ ಅವ್ರಿಗೂ ಹೇಳವನೆ, ನೀನು ಇನ್ನೊಂದು ಸರಿ ಏನಾನ ಈ ಥರ ಮಾಡಿದ್ರೆ ನಿನ್ನ ಏರಿಯಾದಲ್ಲೇ ಇರಾಕ್ ಬಿಡಲ್ಲ ಅಂತ ಹೇಳಿದ್ದಾರೆ. ಇಷ್ಟಾದರೂ ಕೂಡ ಅವ್ರಿಗೆ ಅವರು ಅಧ್ಯಕ್ಷರೇ ಅವರು ಏನಕ್ಕೆ ಅವ್ರನ್ನ ಇದು ಮಾಡಿದ್ದು, ಆ ಬ್ಯಾನರ್ ತೆಗೆಸ್ತಾರಲ್ಲ, ಆ ಬ್ಯಾನರ್ ಯಾಕೆ ಅದು ರೋಡ್ ಮಧ್ಯೆ ಡಿವೈಡರ್ ಮೇಲೆ ಆ ಟರ್ನಿಂಗ್ ಅಲ್ಲಿ ಟರ್ನ್ ಮಾಡಬೇಕು, ಆ ಟರ್ನಿಂಗ್ ಅಲ್ಲಿ ಹಾಕಿದ್ರು. ಅದು ಆಕ್ಸಿಡೆಂಟ್ ಆಗ್ತಾ ಇದೆ ಅಂತ ಯಾರು ಹೇಳಿದ್ರಂತೆ. ಅದಕ್ಕೆ ಆ ಕಮಿಷನರ್ ತೆಗೆದಿದೆ. ಏನೋ ಒಳ್ಳೆ ಫೋಟೋ ಆದರೂ ಇರಲಿ, ಏನೋ ಸಮಾಜಕ್ಕೆ ಒಳ್ಳೆ, ಯಾರೋ ಮುಖ್ಯಮಂತ್ರಿ ಬರ್ತಾರೆ, ಗೃಹ ಸಚಿವರು ಬರ್ತಾರೆ, ಏನೋ ಕಾರ್ಯಕ್ರಮ ಉದ್ದಾಟಕ್ಕೆ ಹಾಕಲಿ. ಅವ್ರು ಹಾಕಿದ್ದು ಯಾವ್ದು ಗೊತ್ತಾ ಅಧ್ಯಕ್ಷರೇ? ಇದು ಫೋಟೋ ಸಿಗರೇಟ್ ಹೊಡಿತಾ ಇರೋದು. ಫಿಲಮ್ ರಿಲೀಸ್ದು ಸಿಗರೇಟ್ ಹೊಡಿತಾ ಇರೋ ಫೋಟೋ ದೊಡ್ಡದು ಹಾಕ್ಲಿ. ಯಾರೋ ಮಂತ್ರಿ ಬರ್ತಾರೆ ಅಂತ ಹಾಕ್ಲಿ, ಏನೋ ಜನಕ್ಕೆ ಮಾಹಿತಿ ಬೇಕು ಹಾಕ್ಲಿ. ಸಿಗರೇಟ್ ಹೊಡೆದು ಏನು ಇದು? ಕೆಳಗಡೆ ಏನಾದ್ರು ಹಾಕಿದ್ದೀರಾ? ಇದು ನಿಷಿದ್ಧ ತಾನೇ ಹಾಕೋದಕ್ಕೆ. ಸರ್ಕಾರದ ಕಾನೂನು ಪ್ರಕಾರ ನಿಷಿದ್ಧ ಸಿಗರೇಟ್ ಸೇದೋದು ಇವೆಲ್ಲನೂ ಕೂಡ. ಇದನ್ನ ಹಾಕಿರೋದು, ಇದನ್ನ ತೆಗೆದಿದ್ದಕ್ಕೆ ಅವಳಿಗೆ ಅವ್ರ ಮನೆಯೆಲ್ಲ ಏನೇನು ಹೇಳ್ಬೇಕು, ಅವ್ರ ಅಮ್ಮ ಯಾರನ್ನೂ ಬಿಟ್ಟಿಲ್ಲ, ಎಲ್ಲರನ್ನೂ ಬೀದಿಗೆ ಎಳೆದ್ಬಿಟ್ರು. ಇದು ಇವತ್ತು ಪರಿಸ್ಥಿತಿಯನ್ನು ನಾವು ಇವತ್ತು ನೋಡ್ತಾ ಇದ್ದೀರಿ ಅಧ್ಯಕ್ಷರೇ. ಅದಕ್ಕೋಸ್ಕರ ಇದು ಈ ಥರ ನಮ್ಮ ಕರಿಯಮ್ಮ ಬಂದಿಲ್ಲ, ಕರಿಯಮ್ಮಂದೂ ಕೂಡ ಚರ್ಚೆ ಆಯ್ತು ಇಲ್ಲಿ. ಆಯಮ್ಮನೂ ಕೂಡ ಕರೆಯಮ್ಮ ಅವ್ರ ಮನೆಗೆ ನುಗ್ಗಿ ಈ ಮರಳು ಮಾಫಿಯಾದವರು ಮಾಡಿದ್ದಾರೆ. ಒಬ್ಬ ಶಾಸಕಿಗೆ ಇಲ್ಲಿ ರಕ್ಷಣೆ ಇಲ್ಲ. ಮೊನ್ನೆನೂ ಕೂಡ ಜನಾರ್ದನ್ ರೆಡ್ಡಿದಾಯಿತು. ಶಾಸಕಿ ಆಯಮ್ಮ ಪಾಪ ಭಾಳ ಒಳ್ಳೆಯಳು ಆಯಮ್ಮ, ಅವ್ರಿಗೆ ರಕ್ಷಣೆ ಇಲ್ಲ ಇಲ್ಲಿ. ಅಂದರೆ ಇವತ್ತು ಸರ್ಕಾರ ಬಂದ ಮೇಲೆ ಯಾವ ರೀತಿ ಆಗ್ತಾ ಇದೆ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಅದೇ ಕೊನೆಯಿಂದ ನಮ್ಮದು ಈ ಕೋಗಿಲು ಒಂದು ಪ್ರಕರಣ ತಗೊಂಡು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಅಧ್ಯಕ್ಷ. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಕೋಗಿಲು ಪ್ರಕರಣ ಸರ್ಕಾರಕ್ಕೆ ಜಾಗ, ಅದು 5 ಎಕರೆ ಸರ್ಕಾರದ ಜಾಗ. ಅದನ್ನು ಕಸ ವಿಲೇವಾರಿಗೋಸ್ಕರ ರೆವಿನ್ಯೂ ಇಲಾಖೆ ಕಾರ್ಪೊರೇಷನ್ ಕೊಡ್ತು. ಕೊಟ್ಟಾದ ಮೇಲೆ ಅಲ್ಲಿ ಏಕಾಏಕಿ ಗುಡಿಸಲುಗಳು, ಆ ಗುಡಿಸಲುಗಳು ಹಾಕಿದ್ಮೇಲೆ ಸರ್ಕಾರ ಹೋಗಿ ಅದನ್ನು ಡೆಮಾಲಿಷನ್ ಮಾಡ್ತು. ಸರ್ಕಾರ ಅದರ ಸರ್ವೆ ಕಾಪಿನೂ ಇದೆ ನನ್ನ ಹತ್ರ. ಇಷ್ಟು ಸರ್ಕಾರಿ ಜಮೀನಿದೆ, ಅದರಲ್ಲಿ ಇಷ್ಟು ಮಾತ್ರ ಸುಮಾರು 15 ಎಕರೆ ಸರ್ಕಾರಕ್ಕೆ ಮಂಜೂರು ಮಾಡಿದೆ, ಆರ್ಡರ್ ಮಾಡಿದ್ದಾರೆ, ತಹಸೀಲ್ದಾರ್ ಆರ್ಡರ್ ಮಾಡಿದ್ದಾರೆ, ಗೌರ್ಮೆಂಟು ಆರ್ಡರ್ ಮಾಡಿದ್ದಾರೆ. ಅದು ಇದನ್ನು ಇಲ್ಲಿ ನಾನು ಕೂಡ ಅಲ್ಲಿ ಹೋಗಿ ಭೇಟಿ ಮಾಡಿದ್ದೆ. ಅಲ್ಲಿ ಅವ್ರನ್ನೆಲ್ಲ ಒತ್ತುವರಿನೆಲ್ಲ ತೆಗೆದುಹಾಕಿದ್ರು, ಒತ್ತುವರಿಯನ್ನೆಲ್ಲ ತೆಗೆದುಹಾಕಿದ್ರು. ಅಲ್ಲಿ ಫೀಟ್ ಎಲ್ಲ ಆ ಒತ್ತುವರಿ ತೆಗೆದುಹಾಕಿದಾಗ ಅಲ್ಲಿ ಕೇರಳದ ಒಬ್ಬರು ಮುಖ್ಯಮಂತ್ರಿ
ಪಿರಿಯಾಣನ್ ಏನೋ ಇದಕ್ಕೆ ಅವ್ರಿಗೆ ಪಿನಾರನ್ ಅವರು ಒಂದು ಟ್ವೀಟ್ ಮಾಡ್ತಾರೆ, ಇಲ್ಲಿ ಬುಲ್ಡೋಜರ್ ಸರ್ಕಾರ ಇದು ಅಂತ. ಬುಲ್ಡೋಜರ್ ಸರ್ಕಾರ ಅಂತ ಕೇರಳದ ಮುಖ್ಯಮಂತ್ರಿ ಈ ಕೋಗಿಲಿಗೂ ಸಂಬಂಧಪಟ್ಟಂತೆ ಮಾಡ್ತಾರೆ. ಆಗ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು, ಪಿನರಾಯಿ ವಿಜಯನ್ ಅವರು ಹೇಳ್ತಾರೆ ಬುಲ್ಡೋಜರ್. ಆಗ ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ, ಇಲ್ಲ ನಾನು ಕಾನೂನು ಪ್ರಕಾರ ಮಾಡಿದ್ದೀನಿ ಅಂತ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ನಾವು ಕಾನೂನು ಪ್ರಕಾರ ಮಾಡ್ತೀವಿ ಅಂತ ಹೇಳ್ತಾರೆ. ಯಾವಾಗ ಕೆ ಸಿ ವೇಣುಗೋಪಾಲ್ ಒಂದು ಟ್ವೀಟ್ ಮಾಡ್ತಾರೆ, ಕಾಂಗ್ರೆಸ್ಸಿನ ಜನರಲ್ ಸೆಕ್ರೆಟರಿ, ಅದು ಆದ ತಕ್ಷಣ ಮುಖ್ಯಮಂತ್ರಿಗಳು ಉಲ್ಟಾ ಹೊಡೆದ್ರು, ಫುಲ್ ಉಲ್ಟಾ. ಅವ್ರು ಹೇಳಿದ್ರು ಅವ್ರಿಗೆಲ್ಲ ಇಮಿಡಿಯೇಟ್ ಆಗಿ ನಾಳೆನೇ ಅವ್ರಿಗೆಲ್ಲ ಮನೆ ಕೊಟ್ಬಿಡ್ತೀನಿ ಅಂದ್ರು. ಪತ್ರಿಕೆಯಲ್ಲೆಲ್ಲ ದೊಡ್ಡದ ಬಂದು ನಾಳೆನೇ ಮನೆ ಕೊಟ್ಬಿಡ್ತೀನಿ ಅವ್ರಿಗೆಲ್ಲ. ಅವರು, ನಾನು ಮುಖ್ಯಮಂತ್ರಿನ ಕೇಳ್ತೀನಿ ಇನ್ನೊಂದು ಇದು, ಅದಾದ್ಮೇಲೆ ಪಾಕಿಸ್ತಾನ ಇಸ್ಲಾಮಾಬಾದ್, ಪ್ರೆಸ್ ರಿಮಾರ್ಕ್ ಬೈ ದಿ ಸ್ಪೋಕ್ಸ್ ಪರ್ಸನ್ ಇಸ್ಲಾಮಾಬಾದ್ 29 ಡಿಸೆಂಬರ್ 25 ಇಸ್ಲಾಮಾಬಾದ್, ಅವರೊಂದು ಟ್ವೀಟ್ ಮಾಡಿದ್ರು, ಕರ್ನಾಟಕದಲ್ಲಿ ಹಿಂಗೆ ಮುಸ್ಲಿಮರಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಇಡೀ ಪ್ರಪಂಚ ಇದಕ್ಕೆ ವಿರೋಧ ಮಾಡಬೇಕು. ಆ ದೇಶದಲ್ಲಿ ತಿನ್ನಕ್ಕೆ ಅನ್ನ ಇಲ್ಲ, ಗತಿ ಇಲ್ದಿದ್ದ ಪಾಪಿಗಳವರು. ಅವರು ಕರ್ನಾಟಕದ ಬಗ್ಗೆ ಮಾತಾಡಿದ್ದಾರೆ. ಈ ಮೆಸೇಜ್ ಕೊಟ್ಟವ್ರು ಯಾರೋ ಅವ್ರಿಗೆ? ಯಾರೋ ಇಲ್ಲಿಂದಾನೇ ಮೆಸೇಜ್ ಕೊಟ್ಟಿರ್ಬೇಕಲ್ಲ, ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಹೆಂಗೆ ಮೆಸೇಜ್ ಹೋಗ್ತೈತೆ? ಇಮಿಡಿಯೇಟ್ ಆಗಿ ಟ್ವೀಟ್ ಮಾಡ್ತಾರೆ ಅವರು. ನಾವು ಮುಖ್ಯಮಂತ್ರಿಗಳು ಇಮಿಡಿಯೇಟ್ ಆಗಿ ಅವ್ರ ಮನೆ ಕೊಡ್ತೀನಿ ಅಂದರು. ನಾನು ಮೊನ್ನೆ ಒಂದು ಕಂಟೋನ್ಮೆಂಟ್ ಅಲ್ಲಿ ಒಂದು ಬಂದಿತ್ತು, ಒಂದು ಪತ್ರಿಕೆ ದೊಡ್ಡ ಆರ್ಟಿಕಲ್ ಬಂದಿತ್ತು. ಕಂಟೋನ್ಮೆಂಟಲ್ಲಿ ಮನೆ ಹೊಡೆದಾಕ್ತಾರೆ. ಒಬ್ಬ ಹೆಣ್ಮಗಳು SLC ಎಕ್ಸಾಮ್ಗೆ ಹೋಗಿರ್ತಾಳೆ. SLC ಎಕ್ಸಾಮ್ಗೆ ಬೆಳಗ್ಗೆ ಎದ್ದು ಮನೆಯಿಂದ SLC ಎಕ್ಸಾಮ್ ಹೋಗಿದ್ದಾಳೆ. SLC ಎಕ್ಸಾಮ್ ಮುಗಿಸ್ಕೊಂಡು ಬರೋದ್ರೊಳಗಡೆ ಈ ಮನೆನೇ ಇಲ್ಲ, ಎಂಟೈರ್ ಏರಿಯಾನೇ ಹೊಡೆದಾಕ್ಬಿಟ್ಟಿದ್ದಾರೆ. ಆ ಹುಡುಗಿ ಎಕ್ಸಾಮ್ಗೆ ಹೋಗೋವಾಗ ಮನೆ ಇತ್ತು, ಬರೋವಾಗ ಮನೆ ಇಲ್ಲ. ಇವ್ನು ಕೇರಳದ ಅವನು ಯಾರೋ CM ಟ್ವೀಟ್ ಮಾಡಿದ್ರ, ನಮ್ಮ ಮುಖ್ಯಮಂತ್ರಿಗಳು ಏನಾದರೂ ಇಮಿಡಿಯೇಟ್ ಆಗಿ ಅವ್ರಿಗೆ ನಾಳೆನೇ ಮನೆ ಹೇಳಿದಾರ? ಹೇಳಿಲ್ಲ. ಇನ್ನೂ ಇದುವರೆಗೂ ನಾನು ಚೆಕ್ ಮಾಡಿದೆ, ಇದುವರೆಗೂ ಅವ್ರು ಮನೆನೇ ಕೊಟ್ಟಿಲ್ಲ. ಅವ್ರ ಪಕ್ಕ ಕನ್ನಡಿಗರು. ಇವ್ರ ಬಗ್ಗೆ ಅತಿ ಪ್ರೀತಿ ಯಾಕೆ? ಇವರೆಲ್ಲ ಅಲ್ಲೊಬ್ಬ ಯಾರೋ ಬಂದಿದ್ದಾನೆ, ಯಾರು ಒಬ್ಬ MLA, ಕೇರಳದಿಂದ MLA ಬಂದಿದ್ದಾರೆ. ಅವನ ಹೆಸರೇನೋ ಗೊತ್ತಿಲ್ಲ. ಇಲ್ಲಿ MLA ಅಲ್ಲಿಂದ ಬಂದು ಇಲ್ಲಿ ಬಂದು ಕರ್ನಾಟಕ ಸರ್ಕಾರನ ಬೈದ್ಬಿಟ್ಟು ಹೊರಟೋಗ್ತಾನೆ. ಇಲ್ಲಿದೆ, ಹುಡುಕಿ ನೋಡಿ, ಹತ್ರ ಇದೆ, ಫೋಟೋನು ಇದೆ. ಇಲ್ಲಿದೆ. ಓ, ಸಿಕ್ತು ನೋಡಿ, ಇಲ್ಲಿದೆ. ಬಂದು ಇಲ್ಲಿನ ಸರ್ಕಾರವನ್ನ ಹೆಗ್ಗ ಮುಗ್ಗ ಬೈದ್ಬಿಟ್ಟು ಹೊರಟೋಗ್ತಾನೆ. ಅವನಿಗೆ ಯಾರು ಅಧಿಕಾರ ಕೊಟ್ಟರು ಸರ್ಕಾರನ ಬೈಯಕ್ಕೆ? ರಿಯಾಕ್ಷನ್ ಇಲ್ಲ ನಿಮ್ದು. ಯಾರೋ ಡಾಕ್ಟ್ರ್ ಹೋಗಿ ಮೊನ್ನೆ ಅವರು ಯಾರೋ ನೀನು ಹೇಳಿದಲ್ಲಪ್ಪ, ಅವನು ಹೋಗಿ ಬಾಂಗ್ಲಾದೇಶದವ್ರು ಇದ್ದಾರೆ ಅಂತ ಹೇಳಿದ್ಕೆ ಅವನಿಗೆ ಪೊಲೀಸರು ಟಾರ್ಚರ್ ಮಾಡಕ್ಕಿದ್ದಾರೆ. ಪುನೀತ್ ಕೆರೆಹಳ್ಳಿ ಇದೇ ಕೆಲಸ ಮಾಡಿದ್ಕೆ ಪುನೀತ್ ಕೆರೆಹಳ್ಳಿಗೆ ಹಿಡಿದು ಟಾರ್ಚರ್ ಮೇಲೆ ಟಾರ್ಚರು, ಕೇಸ್ಗಳ ಮೇಲೆ ಕೇಸು. ಕರ್ನಾಟಕದವರು, ಬೆಂಗಳೂರವರು, ಪುನೀತ್ ಕೆರೆಹಳ್ಳಿ ಇವನು ಯಾರೋ ಬಂದು ಅಲ್ಲಿಂದ ಬಂದು ಕೇರಳದಿಂದ ಬಂದು ಇಲ್ಲಿ ಬಂದು ಸರ್ಕಾರನ ಬೈದು ಹೋಗಿದ್ದಾನೆ. ಇವನ ಮೇಲೆ ಕೇಸ್ ಹಾಕಿಲ್ಲ ನೀವು? ಪುನೀತ್ ಕೆರೆಹಳ್ಳಿಗೆ ಒಂದು ಕಾನೂನು, ಇವನಿಗೆ ಒಂದು ಕಾನೂನು. ಇಲ್ಲಿ ಇರೋರೆಲ್ಲರೂ ಕೂಡ ನಾನಲ್ಲ, ಬಾಂಗ್ಲಾದೇಶದವರು ಅಂತ ಎಲ್ಲ ಬರೆದಿದ್ದಾರೆ ಪತ್ರಿಕೆ ಎಲ್ಲ ನೋಡಿ. 20 ಲಕ್ಷ ಪ್ಲಸ್ ಬಾಂಗ್ಲಾ ಅಕ್ರಮ ವಲಸಿಗರು ಕರ್ನಾಟಕದ ನೆಲೆ. ನಾನಲ್ಲ, ಪತ್ರಿಕೆಯಲ್ಲಿ ಬಂದಿರೋದು. ಅವ್ರು ಸರ್ವೆ ಮಾಡಿ ಬರ್ದಿದ್ದಾರೆ. ರಾಜ್ಯದಲ್ಲಿ
ಕ್ರೈಮ್ ಲೋಕದಲ್ಲೂ ಬಾಂಗ್ಲಾ ವಲಸಿಗರ ಕೈವಾಡ ರಾಜ್ಯದಲ್ಲಿ ಎಲ್ಲ ಕಡೆನೂ. ಹಿಂಗೆ ಬಿಟ್ರೆ 2ನೇ ಪೀಳಿಗೆ 3ನೇ ಪೀಳಿಗೆಗೂ ದೊಡ್ಡ ಅಪಾಯ. ಬಾಂಗ್ಲಾದೇಶದ ವಲಸಿಗರ ಹೆಚ್ಚಳಕ್ಕೆ ಓಲೈಕೆ ರಾಜಕಾರಣವೇ ಕಾರಣ. ಪತ್ರಿಕೆಯಲ್ಲಿ ಬಂದಿರೋದು ಇದೆಲ್ಲನೂ ಕೂಡ. ಕ್ರೈಮ್ ಲೋಕದಲ್ಲೂ ಬಾಂಗ್ಲಾ ವಲಸಿಗರ ಕೈವಾಡ. ಬಾಂಗ್ಲಾ ವಲಸಿಗರಿಗೆ ಸರ್ಕಾರಿ ದಾಖಲೆ ನಮ್ಮವ್ರಿಗಿಲ್ಲ. ರೇಷನ್ ಕಾರ್ಡ್ಗಳು ಅಲಿಬೇಕು ನಾವೆಲ್ಲರೂ ಕೂಡ. ರೇಷನ್ ಕಾರ್ಡ್ ಬೇಕಾದರೆ ಅಲಿಬೇಕು. ಇವ್ರಿಗೆಲ್ಲ 3,000 ರೂಪಾಯಿ ಕೊಟ್ಟರೆ ಅವ್ರಿಗೆ ರೇಷನ್ ಕಾರ್ಡ್. ಎಲ್ಲ ವೆಸ್ಟ್ ಬೆಂಗಾಲ್ಗೆ ಬರ್ತಾರೆ, ಇಲ್ಲ ಅಸ್ಸಾಮಿಗೆ ಬರ್ತಾರೆ, ಅಲ್ಲಿಂದ ಡೈರೆಕ್ಟಾಗಿ ಬೆಂಗಳೂರಿಗೆ ಬರ್ತಾರೆ. ಮೊನ್ನೆ ಯಾರ್ದೋ ನಮ್ಮ ಮದುವೆ ಚಿಕ್ಕಮಂಗ್ಳೂರಿಗೆ ಹೋಗಿದ್ರಿ, ಮದುವೆಗೆ ಚಿಕ್ಕಮಂಗ್ಳೂರಿಗೆ ಹೋಗಿದ್ದೆ. ಆ ಕಾಫಿ ತೋಟದಲ್ಲಿ ಸುಮಾರು 100 ಜನ ಇದ್ರು. ಮನೇನೂ ಇಲ್ಲ, ಎಲ್ಲ ಪ್ಲಾಸ್ಟಿಕ್ ಟೆಂಟ್ ಹಾಕೊಂಡಿದ್ದಾರೆ ಎಲ್ಲರೂ, ಎಲ್ಲ ಬಾಂಗ್ಲಾದೇಶದವ್ರೆ. ನನ್ನ ಹತ್ರ ಪೊಲೀಸ್ ರಿಪೋರ್ಟ್ ಇದೆ. ಪೊಲೀಸರು ಅಲ್ಲಿನ SP ರಿಪೋರ್ಟ್ ಮಾಡಿದ್ದಾನೆ. ಕಳೆದ 11 ತೋಟಗಳಲ್ಲಿ ಎಲ್ಲರೂ ಕೂಡ ತೋಟಗಳಲ್ಲೆಲ್ಲ ಕೂಡ ಬಾಂಗ್ಲಾದೇಶದವರು ವಾಸ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಸಚಿವರು ಯಾರು ಹೇಳಿದ್ದಾರೆ? ಬೆಂಗಾಳ ಮತ್ತೆ ಬಾಂಗ್ಲಾದೇಶ ಗಡಿಯಲ್ಲಿ ಬಾಂಗ್ಲಾದೇಶ ಏನಾಗ್ತಾ ಇದೆ ಬಾಂಗ್ಲಾದೇಶದವರು ಇರಪ್ಪ, ಆಮೇಲೆ ಮಾತಾಡಿ. ಬಾಂಗ್ಲಾದೇಶದವರು ಚಿಕ್ಕಮಂಗ್ಳೂರು, ಕೊಡಗು, ಬೆಂಗಳೂರು, ಮೊನ್ನೆ ಕೋಗಿಲಲ್ಲಿ ಎಲ್ಲ ಓಡಿಸ್ಬಿಟ್ರು. ನಾನು ಹೋಗಿದ್ದೆ. 170 ಜನ ಇದ್ದಿದ್ದು. ನಾವು ಹೋದಾಗ ಅಲ್ಲಿ ಇನ್ಸ್ಪೆಕ್ಷನ್ಗೆ ಹೋದಾಗ 35 ಜನ ಇದ್ದಿದ್ದು. ನಾನು ಮೊನ್ನೆ ಚೆಕ್ ಮಾಡಿದೆ. ನಮ್ಮ ಇವ್ರು ಕೇಳಿದಾಗ ಎಲ್ಲ ಕೋಲಾರದಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾರಂತೆ. ಯಾರ್ಯಾರು ಇಲ್ಲಿ ಟೆಂಟ್ ಹೊಡ್ಕೊಂಡಿದ್ರು ಕೋಲಾರದ ಹೊರವಲಯದಲ್ಲಿ ಎಲ್ಲ ಟೆಂಟ್ಗಳು ಹಾಕೊಂಡಿದ್ದಾರಂತ. ಅಫಿಷಿಯಲ್ ಮಾಹಿತಿ ನಾನು ಹೇಳ್ತಾ ಇರೋದು. ಆಯಿತು. ಅದಕ್ಕೆ ನಮ್ಮ ಇವ್ರನ್ನೇ ಡೆಲ್ಲಿ ಅಂಬಾಸಿಡರ್ ಮಾಡಬೇಡಣ, ನಮ್ಮ ರೆಡ್ಡಿ ಅವ್ರನ್ನ. ಕೇಂದ್ರ ಸರ್ಕಾರದ ಜೊತೆ ಮಾತಾಡೋಕ್ಕೆ ಒಳ್ಳೆಯವ್ರು ಇರ್ತಾರೆ ಇವರು. ಹಾಸನಕ್ಕೆ ಬಂದು ಇಲ್ಲಿ ರೆಕಾರ್ಡ್, ಹಾಸನಕ್ಕೆ ಬಂದು ಬಾಂಗ್ಲಾ ಅಕ್ರಮ ವಲಸಿಗಾರರಿಗೆ ಅನುಶ್ರೀ ಅವರ ನಕಲಿ ದಾಖಲೆ ಸೃಷ್ಟಿ ಕೊಡುತ್ತಿದ್ದರು. ಜಿಲ್ಲಾಧಿಕಾರಿಗಳ ಕಚೇರಿ ಕಟ್ಟಡದಲ್ಲಿ ಆಧಾರ ಕೇಂದ್ರ ಅವರು ಕೆಲಸ ಮಾಡುತ್ತಿದ್ದರು. ಜನ್ಮ ದಿನಾಂಕ ತಿಳಿಸಿದರೆ ಸಾಕು. ಅಕ್ರಮ ವಲಸಿಗೆ ಆಧಾರ್ ಸೇರಿದಂತೆ ಎಲ್ಲ ದಾಖಲೆಯನ್ನು ತರಿಸಿಕೊಡುವ. ತಲಾ 5 ರಿಂದ 10,000 ರೂಪಾಯಿ ಕೊಟ್ಟರೆ ಎಲ್ಲನೂ ಕೂಡ ಅಲ್ಲಿ ಪ್ರಿಂಟ್ ಆಗಿ ನಿಮಗೆ ಕೊಟ್ಬಿಡ್ತಾರೆ. ಇದು ಯಾಕೆ ಮಾಡ್ತಾ ಇದ್ದಾರೆ ಅದು ಬೇರೆ. ಇಲ್ಲಿ ನೀವು ಕಾಫಿ, ನಿಮಗೂ ಗೊತ್ತಿದೆ, ಕಾಫಿ ಬಿಡಿಸೋವಂಥದ್ದಕ್ಕೆ ನಾನು ಕೇಳಿದೆ ಎಷ್ಟು ಕೂಲಿ ಅಂತ. ನಮ್ಮವ್ರು ಹೋದರೆ 1,000 ರೂಪಾಯಿ ಕೇಳ್ತಾರಂತೆ. ಅದು ಕೂಲಿ ಬೇಡ, ನಮಗೆಲ್ಲ ಕಾಂಟ್ರಾಕ್ಟಲ್ಲಿ ಕೊಡಿ, ಒಂದು ದಿನಕ್ಕೆ 1,000 ರೂಪಾಯಿ. ಇವ್ರು 300 ರೂಪಾಯಿ ಸಿಗ್ತಾರೆ. ಆ 300 ರೂಪಾಯಿ ಆಸೆಗೋಸ್ಕರ ಇವತ್ತೆಲ್ಲ ಕಾಫಿ ಪ್ಲಾಂಟೇಶನ್ಗಳಿಗೂ ಕೂಡ ಇವತ್ತು ಅಕ್ರಮ ಬಾಂಗ್ಲಾದೇಶಿಯರು ಬರ್ತಾ ಇದ್ದಾರೆ. ಕ್ರೈಮ್ ಜಾಸ್ತಿ ಆಗ್ತಾ ಇದೆ. ಇದೆಲ್ಲ ಪೊಲೀಸ್ ರಿಪೋರ್ಟಲ್ಲೇ ಬಂದಿರೋದು. ನಾನು ಹೇಳ್ತಾ ಇರೋದು ಇವೆಲ್ಲನೂ ಕೂಡ ಪೊಲೀಸ್ ರಿಪೋರ್ಟಲ್ಲೇ ಇದೆ. ಓಕೆ. ಅದರಿಂದ ಕೊನೆಯದಾಗಿ ನಾನು ಅಧ್ಯಕ್ಷರೇ, ಈ ಕೋಗಿಲು ವಿಚಾರವಾಗಿ ಸರ್ಕಾರ ಯಾವ ರೀತಿ ಮುಗಿಸ್ಬಿಡ್ತೀನಿ, 10 ನಿಮಿಷ ಮ್ಯಾಕ್ಸಿಮಮ್ ಅಷ್ಟೇ. ಕೋಗಿಲು ವಿಚಾರದಲ್ಲಿ ನಾ ಮುಂದು ನೀ ಮುಂದು ಯಾರೋ ಕಾಂಗ್ರೆಸ್ ಹೈಕಮಾಂಡ್ನ ಮೆಚ್ಚಿಸೋಕ್ಕೋಸ್ಕರ ನೀವೇನಾದರೂ ಮಾಡಿದ್ರೆ ಮುಂದೆ ದೊಡ್ಡ ಅನಾಹುತ ಆಗಿಲ್ಲ. ಕೊನೆಗೆ ಹೇಳಿದ್ರು ಇಲ್ಲ, ಅವರಲ್ಲಿ 34 ಜನ ಮಾತ್ರ ಒರಿಜಿನಲ್ಲು, ಉಳಿದವರೆಲ್ಲ 120 ಜನ ಅವರು ಒರಿಜಿನಲ್ ಅಲ್ಲ ಅಂದ್ರೆ ಬಾಂಗ್ಲಾದೇಶದವರು. ಅರ್ಥ ಆಯ್ತು. ಮೊನ್ನೆ ಯಾವುದೋ ಪತ್ರಿಕೆಯಲ್ಲಿ ಒಂದು ವಾರದಿಂದ ನೋಡಿದೆ, ಆ 34 ಜನನೂ ಒರಿಜಿನಲ್ ಅಲ್ಲ, ಅವ್ರಿಗೂ ಕೊಡಲ್ಲ ಅಂತ ಅಂದ್ರು. ನಾನು ಪತ್ರಿಕೆಯಲ್ಲಿ ನೋಡಿದ್ದು CM ಅವರು ನಾ ಮುಂದು ನೀ ಮುಂದು ಮನೆ ಕೊಡೋದ್ರಲ್ಲಿ. ಜಮೀರ್ ಅಹಮದ್ ಇಮಿಡಿಯೇಟ್ ಆಗಿ ಮನೆ, ಅವ್ರಿಗೆ ಲೆಕ್ಕ ಕೊಡ್ರಿ, ಇಮಿಡಿಯೇಟ್ ಆಗಿ ಮನೆ. ನಮ್ಮ ಜನಕ್ಕೆ ಇವತ್ತು 37 ಲಕ್ಷ ಜನ ಅರ್ಜಿ ಹಾಕಿ ಕಾಯ್ತಾ ಇದ್ದಾರೆ ಹೌಸಿಂಗ್ ಬೋರ್ಡಲ್ಲಿ. 37 ಲಕ್ಷ ಜನ ಅರ್ಜಿ ಹಾಕಿ ಕಾಯ್ತಾ ಇದ್ದಾರೆ. ನಾನು ಹೋಗಿದ್ದೆ ಹೌಸಿಂಗ್ ಬೋರ್ಡ್, ಇದಾದ್ಮೇಲೆ ಹೌಸಿಂಗ್ ಬೋರ್ಡ್ಗೆ ಹೋಗಿದ್ದೆ. ನಾನು ಕೇಳಿದೆ 37 ಜನ, ಅದರಲ್ಲಿ ಸುಮಾರು ಒಂದು 25,000 ಜನ ದುಡ್ಡು ಕಟ್ಬಿಟ್ಟವ್ರು. ಕೆಲವು 5 ಲಕ್ಷ ಕಟ್ಟಿದ್ದಾರೆ, 3 ಲಕ್ಷ ಕಟ್ಟಿದ್ದಾರೆ, ಕೆಲವರು ಫುಲ್ ಅಮೌಂಟ್ ಕಟ್ಟಿದ್ರು, ಇನ್ನೂ ಅವ್ರಿಗೆ ಮನೆ ಕೊಟ್ಟಿಲ್ಲ. ಆದರೆ ಕೋಗಿಲು ಈ ಬಾಂಗ್ಲಾದೇಶ ಅವ್ರಿಗೆ ಸರ್ಕಾರ ಆತ್ರ ಕೊಡಬೇಕು 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 ಅಂತ ಆತ್ರ. ಯಾಕೆ ಆತ್ರ? ಈ ಕೋಗಿಲು ಬಾಂಗ್ಲಾದೇಶ ಅವ್ರಿಗೆ ಇಷ್ಟೊಂದು ಆತ್ರ ಯಾಕೆ? ಇವತ್ತಿಂದ ನೋಡೋಕೆ ಹೋಗಬೇಡಿ, ನಾಳೆ ಮುಂದಿನ ಜನ್ರೇಷನ್ ಪಾಪ ನಮ್ಮ ಮೇಲೆ ಬರ್ತೈತೆ. ಈಗಾಗಲೇ ಅಸ್ಸಾಮನ್ನ
ಸ್ಥಿತಿ ನಾವು ನೋಡ್ತಾ ಇದ್ದೀರಿ, ವೆಸ್ಟ್ ಬೆಂಗಾಲ್ ಸ್ಥಿತಿ ನಾವು ನೋಡ್ತಾ ಇದ್ದೀರಿ, ಕಾಶ್ಮೀರದ ಸ್ಥಿತಿಯನ್ನು ನೋಡ್ತಾ ಇದ್ದೀರಿ. ನಮ್ಮ ದೇಶದ ಹಣ ಎಲ್ಲ ಅಲ್ಲೇ ಖರ್ಚಾಗ್ತಾ ಇದೆ. ಇನ್ನಾದರೂ ನಾವು ಬುದ್ಧಿ ಕಲ್ತ್ಕೊಂಡಿಲ್ಲ ಅಂತ ಹೇಳಿದ್ರೆ ಏನೋ ಇವತ್ತು ಓಟ್ಗೋಸ್ಕರ ಪಾಲಿಟಿಕ್ಸ್ ಮಾಡಿದ್ರೆ ನಾಳೆ ನಮ್ಮ ಜೀವನದ ನಾಯಿ ಪಾಡಾಗೋತತೆ ನಮ್ಮ ಮುಂದಿನ ಜನಾಂಗ. ಅದಕ್ಕೋಸ್ಕರ ಅಧ್ಯಕ್ಷರೇ, ನಾನು ಸರ್ಕಾರಕ್ಕೆ ಯಾವುದೇ ಮುಲಾಜಿಲ್ಲದೆ ಈ ಬಾಂಗ್ಲಾದೇಶದವ್ರು ಯಾರಿದ್ದಾರೋ ಅವ್ರನ್ನೆಲ್ಲರೂ ಹೊರ ಹಾಕುವಂಥ ಒಂದು ಕೆಲಸವನ್ನು ಮಾಡಬೇಕು. ಅದು ಅಂತೂ ಇವ್ರು ಬಂದು ರೇಷನ್ ಕಾರ್ಡ್ ಮಾಡ್ಕೊಡೋರು ಇವಾಗ ಜಾಸ್ತಿ ಆಗ್ಬಿಟ್ಟವ್ರೆ 2.5 ವರ್ಷದಿಂದ. ಅದರಿಂದ ನಾನು ಕೊನೆಯದಾಗಿ ನಾನು ಅಧ್ಯಕ್ಷರೇ, ಇಲ್ಲಿ ಈ ಸರ್ಕಾರ ಕರಪ್ಷನ್ ನಾನು ಹೇಳಿದ್ದೀನಿ ಈಗಾಗಲೇ. ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಆಪಾದನೆ ಮಾಡಿದೆ, ದುಡ್ಡು ಡಬಲ್ ಆಗಿದೆ, ಲಂಚ ಕೊಡ್ದಿರೋ ಏನೂ ಆಗಿಲ್ಲ ಅಂತೇಳಿ. ಮೊನ್ನೆ ಸಿದ್ದರಾಮಯ್ಯನವರು 16 ಬಜೆಟನ್ನು ಮಂಡಿಸಿದ್ದಾರೆ. 16 ಬಜೆಟ್ ಈಗ 17ಕ್ಕೂ ಹೋಗ್ತಾ ಇದ್ದಾರೆ. ಅದಾದ್ಮೇಲೆ 18ಕ್ಕೂ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. 19ಕ್ಕೂ ಹೆಜ್ಜೆ ಇಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ 19ಕ್ಕೂ ಒಂದು ಹಾಕೋಣ ಅಂತ. ಕಂಗ್ರ್ಯಾಚುಲೇಷನ್, ಅಭಿನಂದನೆಗಳು, ಈಗಲೇ ಅಭಿನಂದನೆಗಳು. ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದೀರಾ ಈ ಬಡ್ಜೆಟ್ಗಳನ್ನೆಲ್ಲ ಮುಖ್ಯಮಂತ್ರಿಗಳು? ಮೊನ್ನೆ ಒಂದು ರಿಪೋರ್ಟ್ ಕೊಟ್ಟರು, ನಾನು ದಾಖಲೆ ಕೊಡ್ತಾ ಇದ್ದೀನಿ. ಗೋವಿಂದರಾವ್ ಸಮಿತಿ ಮುಖ್ಯಮಂತ್ರಿಗಳು ಸ್ವೀಕಾರ ಮಾಡ್ತಾ ಇರೋ ಫೋಟೋ ನೋಡಿದೆ. ಅದರಲ್ಲಿ ಗೋವಿಂದರಾವ್ ವರದಿಯಲ್ಲಿ ಕೋಟ್ಯಾಂತರ ಅನುದಾನ ಹರಿದರೂ ಅಭಿವೃದ್ಧಿಗೆ ಹಿನ್ನಡೆ. ಅವ್ರ ರಿಪೋರ್ಟಲ್ಲಿ ನಂಜುಂಡಪ್ಪ ಸಮಿತಿ ಶಿಫಾರಸ್ತು ಅನುಷ್ಠಾನಕ್ಕೆ ತಂದು 2 ದಶಕಗಳ ತಾರತಮ್ಯ ನಿವಾರಣೆ ಆಗಿಲ್ಲ. ಅಧ್ಯಕ್ಷರೇ, ನಿಲ್ಸ್ಬಿಡ ಮುಗಿಸಿ ಇಷ್ಟೇ ಇರುತ್ತೆ. ಊಟಕ್ಕೆ ಬಿಟ್ಟು ಹೇಳ್ತಾರೆ, ಊಟ ಮಾಡಿಗೆ ಮರಲಿ ಸಿಎಂ. ಅಧ್ಯಕ್ಷರೇ, ಇಷ್ಟಾದ್ಮೇಲೆ ಮುಖ್ಯಮಂತ್ರಿಗಳು ನಂಜುಂಡಪ್ಪ ವರದಿಯಲ್ಲಿ ಎಷ್ಟಿತ್ತು? 114 ಹಿಂದುಳಿದ ತಾಲೂಕು. ನಂಜುಂಡಪ್ಪ ವರದಿಯಲ್ಲಿ 114 ಹಿಂದುಳಿದ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 16 ಬಜೆಟ್ ಮಂಡನೆ ಮಾಡಿ 17ಕ್ಕೆ ಹೋದ್ಮೇಲೂ ಈಗ ಎಷ್ಟಾಗಿದೆ? ಸಿದ್ದರಾಮಯ್ಯನವರು ಇಷ್ಟೆಲ್ಲ ಬಜೆಟ್ ಮಾಡಿ ಒಳ್ಳೇದು ಮಾಡಿದ್ಮೇಲೆ ಈ ಸಂಖ್ಯೆ ಕಡಿಮೆ ಆಗ್ಬೇಕಾಯ್ತಲ್ಲ. ಎಷ್ಟಾಗಿದೆ ಗೊತ್ತಾ ಅಧ್ಯಕ್ಷರೇ? ರಿಪೋರ್ಟಲ್ಲಿ ಬಂದಿರೋವಂಥದ್ದು 177. ನಾವು ಸೇರಿಸ್ತೀನಿ ಅದಕ್ಕೆ. 16 ಬಜೆಟ್ ನಾನು ಮಂಡಿಸಿಲ್ಲ, ನಾನು ಇನ್ನೂ ಇಲ್ಲೇ ಇಲ್ಲ. 17ಕ್ಕೆ ಹೋಗ್ತಾ ಇದ್ದಾರೆ. ನೀವು ಬಡ್ಜೆಟ್ ನೀವು ಮಂಡಿಸಿರೋರು, ನಾವಲ್ಲ. ನೀವು ಬಡ್ಜೆಟ್ ನೀವು 16 ಮಾಡಿ ಏನು ಕಡಿದು ಬಾರ್ಲು ಹಾಕಿರೋದು? 177 ಆಯ್ತು. ಬರ್ತಾ ಬರ್ತಾ ಕಡಿಮೆ ಆಗ್ಬೇಕೇ ಹೊರತು ಇದು ಜಾಸ್ತಿ ಆಗ್ತಾ ಇದೆ. ಹಣ ಪೋಲಾಗ್ತಾ ಇದೆ ಅಂತ ಈ ಹಣಕ್ಕೆ ಯಾರು ಇಷ್ಟೊಂದು ಹಣ ಪೋಲಾಗಿದೆಯಲ್ಲ, ಹಿಂದುಳುವಿಕೆ ಹೆಚ್ಚಾಯಿತು, ಅನುದಾನ ಹರಿದರೂ ಅಭಿವೃದ್ಧಿ ನಿಂತಿದೆ. ಇದೆಲ್ಲನೂ ಕೂಡ ಬಹಳ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ನೀನು ಇದ್ದೀಯಪ್ಪ ಅಂತ ಹೇಳಿ. ಸರ್, ಕಾಂಗ್ರೆಸ್ ಈ ರಾಜ್ಯದಲ್ಲಿ ಎಷ್ಟು ವರ್ಷ ಆಡಳಿತ ಮಾಡಿದೆ ಸರ್? ಬಿಜೆಪಿ ಎಷ್ಟು ವರ್ಷ ಆಡಳಿತ ಮಾಡಿದೆ? JDS ಇತ್ತು, ಅದನ್ನು ಇವ್ರ ಲೆಕ್ಕಕ್ಕೆ ಹಾಕ್ತೀನಿ, ಯಾಕಂದ್ರೆ ಬಡ್ಜೆಟ್ ಅಲ್ಲ ಇವರೇ ಮಾಡ್ತಾ ಇದ್ದಿದ್ದು. ನಾವಿದ್ದಿದ್ದು ಬೊಮ್ಮಾಯಿ ಆ ಟೈಮಲ್ಲಿ 3.25 ವರ್ಷ ಅಲ್ಲ. ಅಲ್ಲಿ ಎಲ್ಲ ಸೇರಿಸಿ ಯಡಿಯೂರಪ್ಪ, ಜಗದೀಶ್ ಶೆಟ್ಟರು ಎಲ್ಲ ಸೇರಿಸಿ 5 ವರ್ಷ. ಎಷ್ಟಾಯ್ತು? 8.25. ಇನ್ನು ತುಂಬಲೇ ಇಲ್ಲ, 9ಕ್ಕೂ ತುಂಬಲಿಲ್ಲ. ನೀವು ಅದೆಲ್ಲ ನಿಮ್ಮ ಲೆಕ್ಕಕ್ಕೆ ಸೇರಿಸ್ಬಿಟ್ಟಿದ್ದೀವಿ. ನಾವು 20 ಅಷ್ಟೇ, 20 ಮಾಡಿದ್ಮೇಲೆ ಅದು ಸೇರಿಸ್ಕೊಂಡ್ರೂ 1 ವರ್ಷ 14 ತಿಂಗಳು. ಅಂದ್ರೆ ರಾಜ್ಯವನ್ನ ಬಹಳಷ್ಟು ದೀರ್ಘವಾಗಿ ಆಳದಂಥದ್ದು ಕಾಂಗ್ರೆಸ್ ಪಾರ್ಟಿ. ಅಷ್ಟೆಲ್ಲ ದೀರ್ಘವಾಗಿ ಆಡಳಿತ ಮಾಡಿದ್ರು 114 ಇದ್ದಿದ್ದು ಅಟ್ಲೀಸ್ಟ್ 100 ಒಳಗಡೆ ಏನಾದ್ರೂ ಬರ್ಬೇಕಾಯ್ತಲ್ಲ. 177 ಅಂದ್ರೆ ನಾವು ಹಿಂದುಳಿದೊಳಗೆ ಇನ್ನೂ ಜಾಸ್ತಿ ಹೋಗ್ತಾನೆ ಇದ್ದೀರಿ, ಹಿಂದುಳಿತಾ ಇದ್ದೀರಿ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ?
ಇದಾ ನಿಮ್ಮ ಸರ್ಕಾರ? ಅಸಮತೋಲನ ಸರಿ ಮಾಡ್ತೀನಿ ಅಂತ ನಿಮ್ಮ ಹೇಳಿದ್ದೀರಾ, ಅದರಲ್ಲಿ ಅಸಮತೋಲನ ಹೋಗ್ಬೇಕು ಅಂತ ರಾಜ್ಯಪಾಲರ ಭಾಷಣದಲ್ಲಿ ಹೇಳಿದ್ದೀರಾ, ಮತ್ತೆ ಪ್ಯಾರ 62ರಲ್ಲಿನೂ ಹೇಳಿದ್ದೀರಾ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಮಾಡ್ತೀನಿ ಅಂತ. ನಾನು ಅವಾಗೆ ಹೇಳಿದೆ, ಕಾಂಟ್ರಾಕ್ಟರ್ಗಳು ಹೇಳಿರೋದು ಮುಖ್ಯಮಂತ್ರಿಗಳು ಇರಲಿಲ್ಲ, ಕಾಂಟ್ರಾಕ್ಟ್ ಹೇಳಿದ್ದಾನೆ ಇನ್ನು 5,000 ಕೋಟಿ ಹೇಳಿದ್ದಾರೆ, ಒಂದು ಟೆಂಡರ್ ಆಗಿಲ್ಲ ಅಂತ ಹೇಳಿದ್ದಾರೆ. ಅವರು ಟೆಂಡರೇ ಆಗಿಲ್ಲ ಅಂತ ಹೇಳಿದ್ದಾರೆ. ಒಬ್ಬ ಕಾಂಟ್ರಾಕ್ಟರ್ನು ಕೂಡ ಕಲ್ಯಾಣ ಕರ್ನಾಟಕದವ್ರು ಇಲ್ಲ, ಎಲ್ಲ ಆಂಧ್ರದವರು ಸೇರ್ಕೊಂಡಿದ್ದಾರೆ ಅಂತ ಆಪಾದನೆ ಮಾಡಿ ಅಫಿಷಿಯಲ್ ಲೆಟ್ರು ನಿಮ್ಗೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಸನ್ಮಾನ್ಯ ಅಧ್ಯಕ್ಷರೇ, ಕಾಂಗ್ರೆಸ್ ಅಲ್ಲಿ ಮಾತಿಲ್ಲ. ಸಿಎಂ ಅವರು ಕಳೆದ 1 ವರ್ಷದಿಂದನೂ ಕೂಡ ನಾವು ನೋಡ್ತಾ ಇದ್ದೀರಿ, ಆಡಳಿತ ಸಿಎಂ DCM ಮಧ್ಯೆನೇ ಈ ಜಗಳದಲ್ಲೇ ಉಳಿದೋಗ್ಬಿಟ್ಟಿದೆ. ಹಗರಣಗಳಂತೂ ಒಂದಾದ್ಮೇಲೆ ಒಂದು ಕೂಡ ಹಗರಣಗಳು ದಿನನಿತ್ಯ ಆಗ್ತಾ ಇದೆ. ರಾಜ್ಯಪಾಲರು ಒಂದು ರೀತಿ ಈ ಸುಳ್ಳಿನ ಕಂತೆಯನ್ನ ಓದಿಸುವಂಥದ್ದು ಆಗಿದೆ. ಇಡೀ ಸರ್ಕಾರ ಇವತ್ತು ಕಾಂಟ್ರಾಕ್ಟರ್ಗಳಿಂದ ಹಿಡಿದು ಇನ್ನೂ ಅಬಕಾರಿ ಇಲಾಖೆದು ಇದೆ, ಅದು ಆಮೇಲೆ ಬರ್ತೀನಿ, ಎಲ್ಲ ವಿದ್ದಲ್ಲೂ ಅಬಕಾರಿ ಕಾಂಟ್ರಾಕ್ಟರ್ಗಳು ಹೇಳಿರೋ ಪ್ರಕಾರ ಡಬಲ್ ಆಗಿದೆ, 40% ಇದ್ದಿದ್ದು 80% ಆಗಿದೆ ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಎಲ್ಲ ಇಲಾಖೆಯಲ್ಲೂ ಹೆಗ್ಗಣಗಳ ರಾಶಿ ಅಂತ ಹೇಳ್ತಾ ಇದೆ. ಮೊನ್ನೆನೂ ಹೇಳಿದಿರಿ, ನಾನು ಮೊನ್ನೆ ಯಾರೋ ಕಾಂಗ್ರೆಸ್ ನಮ್ಮ ಏರಿಯಾದಲ್ಲಿ ಸಿಕ್ಕಿದ್ದ, ಅವನು ಹೇಳ್ತಾ ಇದ್ದ, ಅಣ್ಣ ಸಿದ್ದರಾಮಣ್ಣ ಫಸ್ಟು ಮುಖ್ಯಮಂತ್ರಿ ಆಗಿದ್ದಾಗ ನಾವೆಲ್ಲರೂ ಕೂಡ ಏನೋ ಒಂಥರ ನಮ್ಗೆ ಆನಂದ, ಅಣ್ಣ ಹುಲಿಯಾ 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 ಅಂತ ಕೂಗ್ತಾ ಇದ್ರಿ, ಎಲ್ಲೋಗು ಹೌದು ಹುಲಿಯಾ ಬೇಜಾರಾಗಿ ಒಂದು ಸರಿಸಿದ, ಏಯ್ ಯಾವನವನು ಕುದ್ರಳ ಅವನ್ನ ಎಲ್ಲ ಎಣ್ಣೆ ಹೊಡೆದನ್ನು ಕಳಿಸಿ ಓಡಿಸೋ, ಅದನ್ನು ನೋಡಿದ್ದೀನಿ ನಾನು. ಈಗ 1 ವರ್ಷದಿಂದ ಯಾವನು ಹುಲಿಯಾ ಅನ್ನೋರೇ ಒಬ್ರು ಇಲ್ಲ, ಯಾರು ಇಲ್ಲ. ಹೌದು ಹುಲಿಯಾ ಹೋಗಿ ಹೌದು ಇಲಿಯ ಆಗೋಗ್ಬಿಟ್ಟೈತೆ ಇವಾಗ. ಯಾಕಂದ್ರೆ ಎಲ್ಲ ಇಲಾಖೆಯಲ್ಲೂ ಹೆಗ್ಗಣಗಳು ಸೇರ್ಕೊಂಬಿಟ್ಟಿದೆ, ಹೆಗ್ಗಣ ಮಧ್ಯೆ ಸೇರ್ಕೊಂಡು ಅವರು ಔಟಿದ್ರು, ಹುಲಿ ಹೋಗಿ ಇಲಿ ಔಟೈತಿ. ಈಗ ನಾನು ಇಷ್ಟೆಲ್ಲ ಹೇಳಿದ್ನಲ್ಲ, ಜಯಶ್ರೀದು ಎದ್ದು ನಿಂತ್ರ ಅವರು ಕನ್ನಡ ಕಾವಲು ಸಮಿತಿ 7 ಗಣಕ್ಕೆ ಎದ್ದು ನಿಂತ್ಕೊಂಡು ನೀನೇನಪ್ಪ ಮಾತಾಡೋದು, 1 ನಿಮಿಷ ಸಸ್ಪೆಂಡ್ ಅಂತ ಹೇಳಿದ್ರೆ ಅದನ್ನ ನಾನು ಹೇಳ್ತಾ ಇದ್ದೀನಿ, ಹುಲಿಯಾ ಹೌದು ಹುಲಿಯಾ ಅಂತ. ಈಗ ಹೇಳ್ತಾ ಇದ್ದೀನಿ, ಹೌದು ಹುಲಿಯಾ ಅಲ್ಲ ಇಲಿಯಾ. ಸರ್ಕಾರದ ಒಂದು ಜವಾಬ್ದಾರಿ ಆಡಳಿತ ಅಸೆಂಬ್ಲಿಯಲ್ಲೂ ತೋರಿಸ್ಬೇಕು ನೀವು. ಕೃಷ್ಣ ಬೈರೇಗೌಡರು ಇರಬೇಕಾಯ್ತು, ಇಲ್ಲ ಅವ್ರು ಇದ್ದಿದ್ರೆ ಸರಿ ಇತ್ತು. ಲಾಸ್ಟ್ ಟೈಮ್ ಅವ್ರು ಇಲ್ಲಿ ಕೂತಿದ್ರು, ಅವರು ನನ್ನ ಮೇಲೆ ಆಪಾದನೆ ಮಾಡಿದ್ರು. ಅವರು ಅವನು ಯಾವನೋ ಕಳ್ತನ ಮಾಡ್ತಾವನೆ 10 ಎಕರೆನ ನಮ್ಮ ಕ್ಷೇತ್ರದಲ್ಲಿ, ನೀವು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀರಾ ಅಂತ. ಪ್ರಿಯಾಂಕಾ ಅವರು ಇದ್ರು ಪಕ್ಕದಲ್ಲಿ. ಇಮಿಡಿಯೇಟ್ ಆಗಿ ಅವನ ಮೇಲೆ ಕ್ರಮ ತೆಗೆದುಕೊಡ್ಬೇಕು, ಇಮಿಡಿಯೇಟ್ ತನಿಖೆ ಆಗಬೇಕು, ಇಮಿಡಿಯೇಟ್ ಆಗಿ ಬಂಧಿಸಬೇಕು ಅಂದರು. ನಾನು ಅವ್ರು ಮಾತಾಡೋ ಸುಮ್ಮನೆ ಇದ್ದೆ. ಆಮೇಲೆ ಎದ್ದು ನಿಂತ್ಕೊಂಡು ಹೇಳಿದೆ, ಕೃಷ್ಣ ಅವರೇ ತಾವು ಹೇಳಿ ಯಾವ ತನಿಖೆ ಎಲ್ಲಿ ಬಂಧಿಸಬೇಕು ಏನು ಹೇಳಿ ಅಂತಂದೆ. ಅದ್ಯಾಕೆ ಹೋಗುತ್ತಿಲ್ಲ, ಸಡನ್ನಾಗಿ ಕೂತ್ಕೊಂಡ್ಬಿಟ್ರು, ನಾಳೆ ಹೇಳ್ತೀನಿ ಅಂತ ಹೇಳ್ಬಿಟ್ರು. ಇವತ್ತು ನೀವು ಹೇಳಬೇಕಾಯ್ತು, ಯಾವ ಅಧಿಕಾರಿ ಅವನು ಒಬ್ಬ ಪದ್ಮಶ್ರೀ ಪ್ರಶಸ್ತಿ ರಾಜ್ಯಸಭಾ ಸದಸ್ಯ ಅವಾಗ ಅವಮಾನ ಮಾಡಿದ್ದಾರೆ ಅಂದರೆ ಈ ಸರ್ಕಾರ ತಪ್ಪಿಗೆ ಕೂತಿದ್ದಾರೆ ಅಂತ ಹೇಳಿದ್ರೆ ಅಂದ್ರೆ ಪಾಲ್ದಾರರು ಅಂತ, ಪಾರ್ಟ್ನರ್ಸ್, ಯು ಆರ್ ದ ಪಾರ್ಟ್ನರ್ಸ್. ಅದರಿಂದ ಅಧ್ಯಕ್ಷರೇ, ಇದು ರಾಜ್ಯಪಾಲರ ಕೈಲಿ ಅವರು ಏನು ಭಾಷಣವನ್ನು ಮಾಡಿಸಿದ್ದಾರೆ, ನಾನು ರಾಜ್ಯಪಾಲರಿಗೆ ವಂದನೆಯನ್ನು ಅರ್ಪಿಸ್ತೀನಿ. ರಾಜ್ಯಪಾಲರ ಕೈಲಿ ಏನು ಹೇಳಿಸಿರ್ತಾರೋ ಅದಕ್ಕೆ ನನಗೆ ವಿರೋಧ ಇದೆ. ಒಟ್ಟಾರೆ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಅದನ್ನು ಈ ಸರ್ಕಾರಕ್ಕೆ ಗೌರವ ಇದ್ದಿದ್ದರೆ ಈ ಸರ್ಕಾರ ಕ್ರಮಗಳಾಗ್ತಾ ಇತ್ತು. ಲಂಚಾವತಾರ ತಾಂಡ ಆಡ್ತಾ ಇದೆ. ಅದರಿಂದ ಈ ಗವರ್ನರ್ ಭಾಷಣ ಏನು ಮಾಡಿಸಿದ್ದಾರೆ, ಅವ್ರ ಬಾಯಲ್ಲಿ ತಪ್ಪುಗಳನ್ನು ಹೇಳಿಸಿದ್ದಾರೆ. ಈ ಸರ್ಕಾರಕ್ಕೆ ನೈತಿಕತೆ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಧನ್ಯವಾದ ತಾವು ಅವಕಾಶ ಕೊಟ್ಟಿದ್ದಕ್ಕೆ. ಓಕೆ, ರಿಪ್ಲೈ ಎಲ್ಲ ರಿಪ್ಲೈ ಮಾಡ್ತೀನಿ ನಾನು. ಇವರು ಮಧ್ಯದಲ್ಲಿ ಮಾತನಾಡಕ್ಕೆ ಶುರು ಮಾಡಿ ಈಗಾಗಲೇ 1 ಗಂಟೆ ಆಗ್ತಾ ಬಂದಿದೆ. ಅರ್ಧ ಅಲ್ಲ, ಈಗ ಅರ್ಧ ಕೊಟ್ಟು ಇವತ್ತೇ ಕೌನ್ಸಿಲ್ನಲ್ಲೂ ಉತ್ತರ ಕೊಡಬೇಕು. ಅಲ್ಲಿ ಈಗ